ಸದರಿ ನಿಯಂತ್ರಿಸುವ ಉದ್ದೇಶದಿಂದ ಮತ್ತು ಆತ್ಮರಕ್ಷಣೆ ಮತ್ತು ವನ್ಯಜೀವಿ ಸಂರಕ್ಷಣೆ, ಅರಣ್ಯ ಸಂರಕ್ಷಣೆ ಹಿತದೃಷ್ಟಿಯಿಂದ ಶ್ರೀ ಶಿವರಾಜು ಸಾಸಲವಾಡ ಗಸ್ತು ಅರಣ್ಯಪಾಲಕ ಇವರಿಗೆ ಇಲಾಖೆಯಿಂದ ವಿತರಿಸಲಾದ ಬಂದೂಕು ಸಂಖ್ಯೆ 672-1035ರಿಂದ ಹಿಡಿಯ ಬೆಳಕು ಗೋಚರವಾದ ದಿಕ್ಕಿನಲ್ಲಿ ದಾಳಿ ಮಾಡ್ತಾರೆ ಸಭಾಧ್ಯಕ್ಷರೇ. ಇವ್ರ ಹತ್ರ ಇದ್ದಿದ್ದು ಸ್ಲೈಡ್ ಆಕ್ಷನ್ ಗನ್ ಅಂತ ಪೆಲೆಟ್ಸ್ ಇರುತ್ತೆ. ಅದರಲ್ಲಿ ಆ ಪೆಲೆಟ್ ಗನ್ನಲ್ಲಿ ಹೊಡೆದಾಗ ಏನಾಗುತ್ತೆ ಸಭಾಧ್ಯಕ್ಷರೇ, ಅದು ಒಂದೇ ತೂತು ಬೀಳೋದಿಲ್ಲ. ಒಂದು ಯಾವುದು ಬೇರೆ ಗನ್ ಆದರೆ ಒಂದೇ ತೂತು ಬೀಳುತ್ತೆ. ಇದು ಸ್ಪ್ರೆಡ್ ಆಗುತ್ತೆ. ಈಗ ಪೆಲೆಟ್ಸ್ ಎಲ್ಲ ಸ್ಪ್ರೆಡ್ ಆಗುತ್ತೆ. ಒಂದೇ ಸಲ ಶೂಟ್ ಮಾಡಿದಾಗಲೂ ಇದು 3 ರೌಂಡ್ಸ್ ಮಾಡ್ತಾರೆ. 1 ರೌಂಡ್ಗೆ ಬೇಕಾದ್ರೆ 2-3 ಹೋಗ್ಬೋದು. 3 ರೌಂಡ್ಸ್ ಮಾಡ್ತಾರೆ ಅವರು. ಆ ಸಂದರ್ಭದಲ್ಲಿ ಸಭಾಧ್ಯಕ್ಷರೇ, ಬೇಟೆಗಾರರು ಅಸ್ಪಷ್ಟವಾಗಿ ಗೋಚರಿಸಿರೋದ್ರಿಂದ ಸಿಬ್ಬಂದಿಯನ್ನು ಆತ್ಮರಕ್ಷಣೆಗಾಗಿ ಪ್ರತಿದಾಳಿ ನಡೆಸಿದಾಗ ಬೇಟೆಗಾರರ ಸೊಂಟದಿಂದ ಮೇಲ್ಭಾಗದಲ್ಲಿ ಗುಂಡೇಟು ತಗಲಿದ್ದು ಸಿಬ್ಬಂದಿ ಯಾವುದೇ ದುರುದ್ದೇಶ ಸದರಿ ಕ್ರಮ ಕೈಗೊಂಡಿರೋದಿಲ್ಲ. ಕೆಲವರು ಕಾಮೆಂಟ್ ಮಾಡ್ತಾರೆ, ಇದು ಕಾಲಿಂದ ಕೆಳಗೊಡಿಬೇಕಾಗಿತ್ತು ಅಂತ. ಇದು ಬೆಳಿಗ್ಗೆ ಆಗಿರ್ತಕ್ಕಂಥದ್ದು 5 ಗಂಟೆಯಲ್ಲಿ ಸಭಾಧ್ಯಕ್ಷರ, 5 ಗಂಟೆ 10 ನಿಮಿಷ. ಆ ಸಮಯದಲ್ಲಿ ಕತ್ಲಿರುತ್ತೆ. ಮತ್ತು ಕಾಡಲ್ಲಂತೂ ದಟ್ಟವಾದ ಕಾಡದು, ಇನ್ನೂ ಜಾಸ್ತಿ ಕತ್ಲು ಅಲ್ಲಿ ಇತ್ತು. ಅದರಿಂದ ಮನುಷ್ಯರು ಕಾಣಿಸ್ತಿರ್ಲಿಲ್ಲ. ಆ ಬ್ಯಾಟ್ರಿ ಮತ್ತು ಗನ್ ಇದ್ರ ಮೇಲೆ ಇವರು ಶೂಟ್ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಆಮೇಲೆ ನಂತರ ಬೇಟೆಗಾರರ ನೋವಿನ ಶಬ್ದ ಕೇಳಿದ್ರಿಂದ ಸಿಬ್ಬಂದಿ ಟಾರ್ಚ್ ಬೆಳಕಿನಿಂದ ಪರಿಶೀಲಿಸಿ ನೋಡಲಾಗಿ ಓರ್ವ ಬೇಟೆಗಾರ ಸದರಿ ಸ್ಥಳದಿಂದ ಓಡುತ್ತಿರುವುದು ಕಂಡು 3 ಜನ ಬೇಟೆಗಾರರು ನೆಲದ ಮೇಲೆ ನೆರಳಾಗುತ್ತಾ ಬಿದ್ದಿರುತ್ತಾರೆ ಸಭಾಧ್ಯಕ್ಷರೇ. ಒಬ್ಬ ಮಹಿಮ್ ದಾಸ್ ಅಂತ ಓಡೋಗ್ಬಿಡ್ತಾನೆ. ಇನ್ನಿಬ್ಬರು ತೀರೋಗ್ತಾರೆ. ಒಬ್ಬನಿಗೆ ಕಾಲು ಗಾಯ ಆಗಿರುತ್ತೆ. ಗಾಯ ಅಂದರೆ ಕಾಲು ಬೇರೆ ಆಗಿರುತ್ತೆ. ಆಮೇಲೆ ಮಾನವೀಯತೆ ದೃಷ್ಟಿಯಿಂದ ಸಭಾಧ್ಯಕ್ಷರೇ ಇವ್ರನ್ನ ಇದಕ್ಕೆ ತೊಗೊಂಡೋಗ್ತಾರೆ, ಹನೂರಿಗೆ. ಅಲ್ಲಿ ಡಾಕ್ಟ್ರ್ ಇರೋದಿಲ್ಲ. ಆಮೇಲೆ ಕೊಳ್ಳೇಗಾಲಕ್ಕೆ ತೊಗೊಂಡೋಗ್ತಾರೆ ಸಭಾಧ್ಯಕ್ಷರೇ. ಅಲ್ಲಿ ಡಾಕ್ಟರ್ಸ್ ಏನು ಮಾಡ್ತಾರೆ, 3 ಜನ ಇವರು ತೀರೋಗಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ KR ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಮ್ಗೆ ಅವರು ಅಲ್ಲಿ ಪೊಲೀಸು ಅಧಿಕಾರಿಗಳು ತೀರ್ಮಾನ ತಗೊಂಡು KR ಆಸ್ಪತ್ರೆ ಮೈಸೂರಿಗೆ ತೊಗೊಂಡೋಗ್ತಾರೆ ಸಭಾಧ್ಯಕ್ಷರೇ. ಈ ಕೃತ್ಯದಲ್ಲಿ ಭಾಗಿಯಾಗಿದ್ದವರು ಅಂತೋಣಿ ಸ್ವಾಮಿ ಬಿನ್ ಪೆರಿಯಾಸ್ವಾಮಿ 50 ವರ್ಷ, ಕ್ರಿಶ್ಚಿಯನ್ ಜನಾಂಗ, ವ್ಯವಸಾಯ. ಮತ್ತು ಮರಿಮಂಗಲ ಗ್ರಾಮ ಜಾನ್ ರೋಸ್ ಪೀಟರ್ ಯಾಕೂಬ್ ಅಂತ 42 ವರ್ಷ, ಕ್ರಿಶ್ಚಿಯನ್ ಜನಾಂಗ, ವ್ಯವಸಾಯ, ಜಗನ್ನಾಥ್ ದೊಡ್ಡಿ ಗ್ರಾಮ. ಆಮೇಲೆ ಕುಮಾರ್ ಸಾವಾರಿಯಪ್ಪನ್ 33 ವರ್ಷ, ಕ್ರಿಶ್ಚಿಯನ್ ಜನಾಂಗ, ಇಟಾಚಿ ಆಪ್ರೇಟ್ರು. ಮತ್ತು ಇನ್ನೊಬ್ಬರು ಅದಾಗಲೇ ಇದು ದಾಸ್ ಹೇಳಿದಲ್ಲ, 4 ಜನ ಹೋಗಿರ್ತಾರೆ ಸಭಾಧ್ಯಕ್ಷರೇ. ಅದು ಮೈಸೂರು ಇದಕ್ಕೆ ತೊಗೊಂಡೋಗಿ ಇದು ಮಾಡ್ತಾರೆ. ಆಮೇಲೆ ಮಹಿಮಾ ದಾಸು ನಿನ್ನೆವರೆಗೂ ಹಾಸ್ಪಿಟ್ಲಲ್ಲೇ ಇದ್ದರು. KR ಹಾಸ್ಪಿಟ್ಲ್ ಮೈಸೂರಲ್ಲೇ ನಿನ್ನೆವರೆಗೂ ಇದ್ದರು. ನಿನ್ನೆ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಅವ್ರ ಮೇಲೆ ಕೇಸ್ ರಿಜಿಸ್ಟ್ರೇಷನ್ ಆಗಿತ್ತಲ್ಲ, ಅದರಿಂದ ಎಲ್ಲ ಅರೆಸ್ಟ್ ಮಾಡ್ಬೋದು ಅಂತ ಅವರು ಆಚೆ ಹೋಗಿರ್ಬೋದು ಸಭಾಧ್ಯಕ್ಷರೇ. ಅದರ ಲೊಕೇಶನ್ ಎಲ್ಲಿದೆ ಅಂತ ತಿಳ್ಕೊಳ್ಳೋಕ್ಕೆ ಈಗಾಗಲೇ ಹೇಳಿದ್ದೀನಿ ಸಭಾಧ್ಯಕ್ಷರೇ. ಮತ್ತು 2 ತಂಡಗಳಲ್ಲಿ ಹೋಗಿತ್ತು. ಒಂದು ಶೇಖರಯ್ಯ, ಇನ್ನೊಂದು ರೋಹಿತ್ ಅಂತ. 2 ತಂಡಗಳಲ್ಲಿ ಸುಮಾರು 10 ಜನ ಸಿಬ್ಬಂದಿ ನಮ್ಮವರು ಈ ಒಂದು ಇದರಲ್ಲಿ ಹೋಗಿದ್ದು ಸಭಾಧ್ಯಕ್ಷರೇ. ನಮ್ಮವ್ರಿಗೂ ಒಂದಿಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಅದು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಈ ಮೇಲ್ಕಂಡ ಕೃತ್ಯವು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 72ರ ಸೆಕ್ಷನ್ 2(16)(a) 9, 27, 31ರ ಉಲ್ಲಂಘನೆಯಾಗಿದ್ದ ಹಿನ್ನೆಲೆಯಲ್ಲಿ ವನ್ಯಜೀವಿ ಅಪರಾಧ ವರದಿ ಸಂಖ್ಯೆ 1-26-27 1/26-27 ದಿನಾಂಕ 15/8/26 ಪ್ರಕರಣ ದಾಖಲಿಸಿದ್ದೀವಿ ಸಭಾಧ್ಯಕ್ಷರೇ. ಆಮೇಲೆ ಕೌಂಟರ್ ಅವರು ಅವರು ಸತ್ತೋದರಲ್ಲ, ಅವರ ಕಡೆಯವರು ಇವ್ರ ಮೇಲೂ ಕೂಡ ಒಂದು ಕೇಸು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಆಮೇಲೆ 5/8/26 ಸದರಿ ಬೇಟೆಗಾರ ಜೀವರಕ್ಷಣೆ ಉದ್ದೇಶದಿಂದ ಘಟನಾ ಸ್ಥಳದಲ್ಲಿದ್ದ 2 ನಾಡ ಬಂದೂಕು ಜೊತೆಗೆ 4 ಬ್ಯಾಗ್ ಇತ್ತು ಸಭಾಧ್ಯಕ್ಷರ ಹತ್ರ. ಇಲಾಖೆ ವಶಕ್ಕೆ ತಗೊಂಡಿದ್ದಾರೆ. ಮತ್ತು ಘಟನಾ ಸ್ಥಳದಲ್ಲಿ ಅಮಾನತು ಪಡಿಸಿಕೊಂಡ ಸೊತ್ತುಗಳ ವಿವರ ಸಭಾಧ್ಯಕ್ಷರೇ. ಅವ್ರ ಹತ್ರ ಏನಿತ್ತು ಅಂದರೆ 2 ನಾಡಬಂದೂಕು 2 ನೀಲಿ ಬಣ್ಣದ ಸದರಿಯನ್ನು ನಿಯಂತ್ರಿಸುವ ಉದ್ದೇಶದಿಂದ ಮತ್ತು ಆತ್ಮರಕ್ಷಣೆ ಮತ್ತು ವನ್ಯಜೀವಿ ಸಂರಕ್ಷಣೆ, ಅರಣ್ಯ ಸಂರಕ್ಷಣೆ. ಈ ಪೇಜ್ ಬರಬೇಕು. ಬ್ಯಾಗ್ ಹಾಗೂ ಅದರೊಳಗಿದ್ದ ಸ್ಟೀಲ್ ಚಮಚ 1, ಪಾತ್ರೆ ಸಣ್ಣದೊಂದು, ಪಾತ್ರೆ ದೊಡ್ಡದೊಂದು, ಸ್ಟೀಲ್ ಲೋಟ 1, ಕಪ್ಪು ಪ್ಲಾಸ್ಟಿಕ್ ಒಳಗೆ ಇದ್ದ ಅಕ್ಕಿ, ಈರುಳ್ಳಿ, ಟೊಮೊಟೊ, ಉಪ್ಪು, ಪಾರ್ಲೇಜಿ, ಅಡುಗೆ ಸಾಮಾನೆಲ್ಲ ತೊಗೊಂಡೋಗಿದ್ದಾರೆ. ಬಿಸ್ಕೆಟ್ ಚಿಕ್ಕದು 3 ಇತ್ತು, ಮಾರಿಗೋಲ್ಡ್ 1 ಇತ್ತು, 5 ಅಚ್ಚು ಬೆಲ್ಲ ತೊಗೊಂಡಿದ್ದಾರೆ, ಧನಿಯಾ ಪೌಡರ್ ತೊಗೊಂಡೋಗಿದ್ದಾರೆ, ಕ್ಯಾಮ್ಲಾ ಪೇಜ್ ಬ್ಯಾಗ್ ತೊಗೊಂಡೋಗಿದ್ದಾರೆ. ಅದರೊಳಗಿದ್ದ ವಿವೋ ಆಂಡ್ರಾಯ್ಡ್ ಮೊಬೈಲ್ ಇತ್ತು, ನೋಕಿಯಾ ಕೀಪ್ಯಾಡ್ ಇತ್ತು, ಮೊಬೈಲ್ ಇತ್ತು, 3 ಚಾಕು ಇತ್ತು, 1 ಮಚ್ಚು ಇತ್ತು, 2 ಇಂಚ್ ಅಳತೆಯ ಪ್ಯಾರಗಾನ್ ಚಪ್ಪಲಿ ನೀಲಿ ಬಣ್ಣದ್ದು, ಮತ್ತು ಕಂದು ಬಣ್ಣದ ಬಟ್ಟೆ ಬ್ಯಾಗು, ಅದರೊಳಗಿದ್ದ ಪಟಾಕಿ ಮದ್ದು, ಜಿಯೋ ಕೀಪ್ಯಾಡ್ ಮೊಬೈಲು, ತಲೆ ಬ್ಯಾಟ್ರಿ 1, ಮದ್ದಿನ ಬಾಕ್ಸ್ 2, ಮದ್ದಿನ ಪೌಡರ್ 4, ನಾಡಬಂದೂಕಿಗೆ ಬಳಸುವ ಗುಂಡುಗಳು 38,
ಕಂದು ಬಣ್ಣದ ಬಟ್ಟೆ ಬ್ಯಾಗು, ಅದರೊಳಗಿದ್ದ ಚಾಕು ಒಂದು, ತಲೆ ಬ್ಯಾಟ್ರಿ ಮತ್ತು ಚಾರ್ಜರ್ ಒಂದು. ಸಭಾಧ್ಯಕ್ಷರೇ, ಒಟ್ಟು ಜಿಂಕೆ ಮಾಂಸ ತಂದಿದ್ದಾರೆ ಅವ್ರ ಜೊತೆಲಿತ್ತು ಸಭಾಧ್ಯಕ್ಷರೇ. ಅದರಲ್ಲಿ 34 kg 25 ಗ್ರಾಮು 34 kg 25 ಅಂದರೆ ಹತ್ತತ್ರ 250 ಗ್ರಾಮ್ 30 kg ಮಾಂಸ ಇತ್ತು ಸಭಾಧ್ಯಕ್ಷರು ಅದರಲ್ಲಿ. ಆಮೇಲೆ ಇದು ಅವ್ರ ಹತ್ರ ಈ ಚಪ್ಪಲಿ ಇದು ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ಅರ್ಧ ಲೀಟರು ನೀರಿತ್ತು, 2 ಲೀಟ್ರ್ ಚೀಲದಲ್ಲಿ ತುಂಬಿದ ಬಾಟಲ್ಲು ಎಲ್ಲ, ಮರಿಂಡಾ ಎಲ್ಲ ಇತ್ತು ಸಭಾಧ್ಯಕ್ಷರೇ. ಆಮೇಲೆ ಅರಣ್ಯ ಗಡಿಯಿಂದ ಒಳಕ್ಕೆ 4 ಕಿಲೋಮೀಟ್ರ್ ಒಳಗಡೆ ಆಗಿರ್ತಕ್ಕಂಥದ್ದು ಘಟನೆ ಸಭಾಧ್ಯಕ್ಷರೇ ಇದು. ಆಮೇಲೆ ಅವ್ರೇನು ಮಾಡ್ತಾರೆ, ಪೇರೆಂಟ್ಸ್ ಅಲ್ಲ, ಅವರ ಬಂದ ಸಂಬಂಧಿಕರು ದನಗಳು ಇದಾಗಿತ್ತು, ಒಳಗಡೆ ಉಳ್ಕೊಂಡು ಹೋಗಿದ್ರು ಅಂತ ಅವರು ಮಾಧ್ಯಮಗಳಲ್ಲಿ ಇದರಲ್ಲೆಲ್ಲ ಹೇಳ್ತಾ ಇದ್ರು ಸಭಾಧ್ಯಕ್ಷರೇ. ಇದನ್ನು ಪರಿಶೀಲಿಸಿದಾಗ ಸದರಿ ಆರೋಪಿತರ ಸಂಬಂಧಿಕರು ಮಾಧ್ಯಮಗಳಲ್ಲಿ ತಿಳಿಸಿದಂತೆ ಕಳೆದು ಹೋದ ದನಗಳನ್ನು ಹುಡುಕಿಕೊಂಡು ಹೋಗಿರುವಂತೆ ಕಂಡುಬರುವುದಿಲ್ಲ. ಅಲ್ಲದೆ ಸದರಿಯವರ ದನಗಳು ಕಳೆದು ಹೋಗಿರುವ ಕುರಿತು ಇಲಾಖೆಯಲ್ಲಿ ಯಾವುದೇ ಲಿಖಿತವಾಗಿ ಅಥವಾ ಮೌಖಿಕವಾಗಿ ದೂರನ್ನು ನೀಡುವುದಿಲ್ಲ. ಹಾಗೂ ಅರಣ್ಯ ಪ್ರದೇಶಗಳಲ್ಲಿ ಯಾವುದೇ ದನಗಳು ಸುತ್ತಿರುವುದು ಕಂಡುಬರುವುದಿಲ್ಲ. ಮುಂದುವರೆದು ಸದರಿ ಆರೋಪಿಗಳು ದನಗಳು ಕಾಣೆಯಾದಲ್ಲಿ ಸಂಬಂಧ ವಲಯದ ಅಧಿಕಾರಿಗಳ ಪ್ರಾಥಮಿಕ ಮಾಹಿತಿಯನ್ನು ನೀಡಿ ಅನುಮತಿಯನ್ನು ಪಡೆದು ಅರಣ್ಯ ಪ್ರದೇಶದಲ್ಲಿ ಹುಡುಕಾಟ ನಡೆಸಬೇಕಾಗುತ್ತದೆ. ಆದರೆ ಸದರಿ ಆರೋಪಿತರು ಯಾವುದೇ ಅನುಮತಿ ಇಲ್ಲದೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಶಸ್ತ್ರಾಸ್ತ್ರಧಾರಿಗಳಾಗಿ ಪ್ರವೇಶಿಸುವುದನ್ನು ಗಮನಿಸಿದಾಗ ಬೇಟೆಯನ್ನು ಹೊರತುಪಡಿಸಿ ಯಾವುದೇ ಸುದ್ದುದ್ದೇಶನ ಕಾಡಿನೊಳಗೆ ಕಂಡುಬರುವುದಿಲ್ಲ. ಆಮೇಲೆ ಆರೋಪಿಗಳು ಬೇರೆ ಯಾವುದಾದ್ರು ಇಲಾಖಾ ಪ್ರಕರಣದಲ್ಲಿ ಭಾಗವಹಿಸ್ಯಾರ ಅಂತ ನೋಡಿದಾಗ ಇದರಲ್ಲಿ ಬಹುತೇಕರು ಯಾರೂ ಇಲ್ಲ ಸಭಾಧ್ಯಕ್ಷರೇ. ಒಬ್ಬರು ಅವ್ರ ರಿಲೇಟಿವ್ ಅನುಮಾನಾಸ್ಪದವಾಗಿ ಓಡಾಡ್ತಾ ಇರ್ತಾನೆ. ಅವನು ಬ್ಯಾಗು ನಾಡಬಂದೂಕು ಮತ್ತು ಗುಂಡು ಪೀಟರ್ ಥೂಮಸ್ ಅಂತ ಇವ್ರ ಟೀಮೇ ಅವರು. ಅವನು ಇರೋದಿಲ್ಲ ಇದರಲ್ಲಿ. ಅವನ ಹತ್ರ ನಾಡಬಂದೂಕು ಮತ್ತು ಮದ್ದುಗುಂಡುಗಳಿರುತ್ತೆ. ಅದನ್ನು ವಶಪಡಿಸ್ಕೊಂಡು ಕೇಸು ಒಂದು ದಾಖಲಾಗಿದೆ. 135/26 ಮಾಡಿದೆ, 135/6. ಆಮೇಲೆ ಅಲ್ಲದೆ ಮೇಲ್ಕಂಡ ಪ್ರಕರಣದ ಮತ್ತೊಬ್ಬ ಮಹಿಮಾ ದಾಸ್ ಈಗ ನೆನ್ನೆ ಹಾಸ್ಪಿಟ್ಲಲ್ಲಿ ದಾಖಲಾದಲ್ಲ ಸಭಾಧ್ಯಕ್ಷರ, 45 ವರ್ಷ. ಇವರು ಮರಿಯಮಂಗಲ ಗ್ರಾಮ. ಇವ್ರ ಮೇಲೆ ಒಂದು ಕೇಸು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಸಂಖ್ಯೆ 2021ರಲ್ಲಿ ಇವ್ರ ಮೇಲೆ ಕೇಸು ದಾಖಲಾಗಿದೆ ಸಭಾಧ್ಯಕ್ಷರೇ. ಆಮೇಲೆ ನಾನು ಅವತ್ತು ಇದರಲ್ಲಿದ್ದೆ, ನಮ್ಮ ಕೋಲಾರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ನಮ್ಮ ಅಧಿಕಾರಿಗಳೆಲ್ಲ ಹೋಗಿ ಅವರಿಗೆ ಬ್ರೀಫ್ ಮಾಡಿದಾಗ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಕೊಟ್ಟಿದ್ದರು ಸಭಾಧ್ಯಕ್ಷರೇ. ಮ್ಯಾಜಿಸ್ಟ್ರೇಟ್ ತನಿಖೆ ಈಗ ಆಗ್ತಾ ಇದೆ. ಮತ್ತು ಇದೆಲ್ಲ ಕೂಡ ಮಹಜರಾಗಿ ಈ ಅಲ್ಲಿದ್ದಂಥ ಮಾಂಸ ಮತ್ತು ಅವರಿದ್ದಂಥ ಎಲ್ಲ ಪದಾರ್ಥಗಳನ್ನು ಕೂಡ ವಶಕ್ಕೆ ತಗೊಂಡಿದ್ದಾರೆ. ಮತ್ತು ಮಾಂಸ ಇದನ್ನೆಲ್ಲ ಕೂಡ ವಿಧಿವಿಜ್ಞಾನ ಇದಕ್ಕೂ ಕಳಿಸಿದ್ದಾರೆ. ಮತ್ತು ಬಂದೂಕನ್ನು ಕೂಡ ವಿಧಿವಿಜ್ಞಾನ ಕುರಿತು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಸಭಾಧ್ಯಕ್ಷರೇ. ಅದೇ ರೀತಿ ಅವತ್ತು ಘಟನೆ ಆದಮೇಲೆ ಸಭಾಧ್ಯಕ್ಷರೇ 7 ಬೇಟೆ ತಡೆ ಶಿಬಿರಗಳಿರುತ್ತೆ, 9 ವಸತಿಗೃಹಗಳಿದೆ. ಅದನ್ನೆಲ್ಲ ಕೂಡ ಅದಕ್ಕೆಲ್ಲ ಹಾನಿ ಮಾಡಿದ್ದಾರೆ. 1 4 ಚಕ್ರದ ಇಲಾಖಾ ವಾಹನವನ್ನು ಹಾನಿ ಮಾಡಿದ್ದಾರೆ ಮತ್ತು 4 ದ್ವಿಚಕ್ರ ವಾಹನಗಳನ್ನು ಹಾನಿ ಮಾಡಿದ್ದಾರೆ. ಇದು ಕೂಡ ಪೊಲೀಸ್ ಸ್ಟೇಷನಲ್ಲಿ ಇದು ಕೇಸ್ ದಾಖಲಾಗಿದೆ ಸಭಾಧ್ಯಕ್ಷರೇ. ಈ ಸಂದರ್ಭದಲ್ಲಿ ಕರಡಿಕಲ್ಲು ಒಡ್ಡು ಪ್ರದೇಶದಲ್ಲಿ ಅವಿತಿದ್ದ ಬೇಟೆಗಾರರು ಮೀಸಲು ಅರಣ್ಯ ಪ್ರದೇಶದಲ್ಲಿ ಅನುಮತಿ ಇಲ್ಲದೆ ಪ್ರವೇಶಿಸದಿಲ್ಲದೆ ವನ್ಯಪ್ರಾಣಿ ಬೇಟೆಯಾಡಿರುವುದು ಕಂಡುಬಂದಿದ್ದು ಕರ್ತವ್ಯ ನಿರತ ಇಲಾಖಾ ಸಿಬ್ಬಂದಿ ಮೇಲೆ ದಾಳಿ ನಡೆಸಲು ಪ್ರಯತ್ನ ನಡೆಸಿರುತ್ತಾರೆ. ಸದರಿ ಬೇಟೆಗಾರರಿಗೆ ಸಿಬ್ಬಂದಿಗಳು ಶರಣಾಗುವಂತೆ ತಿಳಿಸೋರು ನಾಡ ಬಂದೂಕಿನಿಂದ ದಾಳಿ ಮಾಡುವ ಸಂದರ್ಭದಲ್ಲಿ ಜೊತೆಗಿದ್ದ ಇಲಾಖಾ ಸಿಬ್ಬಂದಿ ಪ್ರಾಣ ರಕ್ಷಣೆ ಹಾಗೂ ವೈಯಕ್ತಿಕ ಪ್ರಾಣ ರಕ್ಷಣೆ ಎಂದು ಉದ್ದೇಶದಿಂದ ಇಲಾಖಾ ಸಿಬ್ಬಂದಿಯ ಪ್ರತಿದಾಳಿ ನಡೆಸಿದೆ. ವನ್ಯಜೀವಿ ಸಂರಕ್ಷಣಾ 72ರ ಕಾಯ್ದೆ ಸೆಕ್ಷನ್ 60 ಪ್ರಕಾರ ಅರಣ್ಯ ಕಾಯ್ದೆ 63 ಸೆಕ್ಷನ್ 114ರಂತೆ ಸರ್ಕಾರದ ಸ್ವತ್ತಿನ ಸಂರಕ್ಷಣೆಗಾಗಿ ಹಾಗೂ ಅರಣ್ಯ ವನ್ಯಪ್ರಾಣಿಗಳ ಸಂರಕ್ಷಣೆಗಾಗಿ ಹಿತದೃಷ್ಟಿಯಿಂದ ಇಲಾಖೆ ಸಿಬ್ಬಂದಿ ಆತ್ಮರಕ್ಷಣೆ ನಿಟ್ಟಿನಲ್ಲಿ ಸದ್ಭಾವನೆಯಿಂದ ಈ ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ಸಭಾಧ್ಯಕ್ಷರೇ, ಭಾರತೀಯ ನ್ಯಾಯ ಸಂಹಿತೆ 23, 34, 35 ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಮತ್ತು ಇತರ ಜೀವಗಳನ್ನು ರಕ್ಷಿಸಿಕೊಳ್ಳಲು ಅವಕಾಶ ನೀಡಿದ್ದು ಮೇಲ್ಕಂಡ ಪ್ರಕರಣದಲ್ಲಿ ಇಲಾಖಾ ಸಿಬ್ಬಂದಿಗಳು ಬೇಟೆಗಾರರ ದಾಳಿಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಪ್ರತಿದಾಳಿ ನಡೆಸಿರುತ್ತಾರೆ ಹೊರತು ಉದ್ದೇಶಪೂರ್ವಕವಾಗಿ ತಾವಾಗಿಯೇ ಅವರ ಮೇಲೆ ದಾಳಿ ನಡೆಸಿರುವುದಿಲ್ಲ. ಈ ಬಗ್ಗೆ ದಂಡಾಧಿಕಾರಿಯವರ ವರದಿ ಸ್ವೀಕೃತಗೊಂಡ ನಂತರ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಒಂದು ವೇಳೆ ಅರಣ್ಯ ಇಲಾಖೆ ಸಿಬ್ಬಂದಿ ತಪ್ಪಾಗಿದ್ದರೆ ತನಿಖೆಯಲ್ಲಿ ವರದಿ ಸಾಬೀತಾದರೆ ಆ ಸಿಬ್ಬಂದಿ ವರ್ಗದ ಮೇಲೆ ಸೂಕ್ತ ಕ್ರಮ
ತಗೊಳ್ತೇನೆ ಅಂತ ಸಭೆಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ. ನೀವು ಮಾತಾಡ್ತೀರಾ? ಆಯ್ತು. ಇನ್ನು ಯಾರು ಮಾತಾಡೋಕೆ ಕೈ ಎತ್ತಿ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಚಿವರು ಕೊಡ್ತಕ್ಕಂಥ ವರದಿಯಲ್ಲಿ ನಾನು ಓದಿದ್ದೇನೆ. ಈ ವರದಿಯಲ್ಲಿ ಅವನ ಮೇಲೆ ಗುಂಡು ಹಾರಿಸಿದಾಗ ಅವರು ಎತ್ತರದ ಸ್ಥಳದಲ್ಲಿದ್ದರು. ಅದರಿಂದ ಗುಂಡು ಹಾರಿಸಿದಾಗ ದೇಹದ ಬೇರೆ ಬೇರೆ ಭಾಗಗಳಿಗೆ ಬಿದ್ದಿದೆ ಅಂತ ಹೇಳಿದ್ದಾರೆ. ಆ ಗುಂಡು ಹಾರಿಸಿದಾಗ ಅದರ ಡಿಸ್ಟೆನ್ಸ್ ಏನಿತ್ತು? ಎದೆಯ ಭಾಗಕ್ಕೆ ಬಿದ್ದಿದೆ ಎಲ್ಲರಿಗೂ ಗುಂಡು. ನಾನು ಫೋಟೋ ಬೇಕಾದ್ರೆ ತಮಗೆ ತೋರಿಸ್ತೇನೆ, ಇಲ್ಲಿ ನನ್ನ ಕಡೆ ಇದೆ, ಮೊಬೈಲಲ್ಲಿದೆ. ಎದೆಯ ಭಾಗಕ್ಕೆ ಗುಂಡು ಬಿದ್ದಿದೆ, ಕತ್ತಿನ ಭಾಗಕ್ಕೆ ಗುಂಡು ಬಿದ್ದಿದೆ. ಒಂದು ಸಮಯ ಅವರು ನಮ್ಮ ವಿರುದ್ಧವಾಗಿ ಗುಂಡು ಹಾರಿಸಿದ್ರು ಅಂತೇಳಿ ಅಧಿಕಾರಿಗಳು ಹೇಳಿದ್ರೆ ಯಾವ ಅಧಿಕಾರಿಗೆ ಪೆಟ್ಟಾಗಿದೆ? ಮೊದಲನೇದು, ಒಂದು ಸಮಯ ಯಾವುದಾದ್ರೂ ಅಧಿಕಾರಿಗೆ ಪೆಟ್ಟಾಗಿದ್ರೆ ಪ್ರಾಣ ರಕ್ಷಣೆಗಾಗಿ ನಾವು ಹಾರಿಸಿದ್ದೇವೆ ಹೇಳ್ಬೋದು. ನಾವು ಅದನ್ನು ತೊಡೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನಾಗಿದೆ, 5 ಗಂಟೆ ಬೆಳಗ್ಗೆ 4 ಜನರು, ಕೋವಿ ಅವರ ಹತ್ರ ಇಟ್ಟಿದ್ದು 2 ಅಂತ ತಾವು ಹೇಳಿದ್ದೀವಿ. 2, ಅವರು 3 ಜನ ಸತ್ತಿದ್ದಾರೆ, ಒಬ್ಬರು ಓಡಿ ಹೋಗಿದ್ದಾರೆ ಅಂತ ಹೇಳಿ. ವಿಶೇಷ ಅಂತಂದ್ರೆ 3 ಬ್ಯಾಗ್ನಲ್ಲಿ ಮಾಂಸ ಸಿಕ್ಕಿದೆ ಅಂತ, 34.35 kg, 34.25, 2 ಬ್ಯಾಗ್ ಸಿಕ್ಕಿದೆ. ಅವರೇ ಮಾಡಿರಬಹುದು ಅಂತ ಹೇಳೋಣ. ಸಾಮಾನ್ಯವಾಗಿ ಅಪಾದನೆ ಮಾಡುವಾಗ ಪೊಲೀಸ್ನವರು ಇರಬಹುದು ಅಥವಾ ಈ ರೀತಿ ಫಾರೆಸ್ಟ್ ಅಧಿಕಾರಿಗಳು ಇರಬಹುದು. ಒಬ್ಬರ ಮೇಲೆ ಅಪಾದನೆ ಮಾಡುವಾಗ ಹಲವು ರೀತಿಯಲ್ಲಿ ನಾವು ನೋಡಿದ್ದೇವೆ. ಕೆಲವು ಸಾರಿ ಗಾಂಜಾ ತಂದು ಮನೆಯಲ್ಲಿಟ್ಟು ಅರೆಸ್ಟ್ ಮಾಡಿರೋದನ್ನು ನೋಡಿದ್ದೇವೆ. ಬೇರೆ ಬೇರೆ ಮಾದಕ ವಸ್ತುಗಳನ್ನು ಇಟ್ಟು ಅರೆಸ್ಟ್ ಮಾಡಿರೋದನ್ನು ನೋಡಿದ್ದೇವೆ. ಇಲ್ಲೂ ಆ ರೀತಿ ಅನುಮಾನ ಪಡಬಹುದು ಅಷ್ಟೇ. ಆದರೆ ತಾವು ಹೇಳಿದ್ದೀರಿ, ಅಧಿಕಾರಿಗಳು ನಿಮಗೆ ಹೇಳಿದ್ದಾರೆ, ಅದನ್ನು 2 ಬ್ಯಾಗು ಮಾಂಸ ಸಿಕ್ಕಿದೆ, ಅದಕ್ಕೆ ಮೂವರನ್ನ ಕೊಲ್ಲಬೇಕಾ? ಅರೆಸ್ಟ್ ಮಾಡಬೇಕಾಗಿತ್ತು. ಅಥವಾ ನೀವು ಗುಂಡು ಹಾರಿಸಿದ್ರಿ ಆತ್ಮರಕ್ಷಣೆಗೆ. ನಿಮ್ಮ ಆತ್ಮರಕ್ಷಣೆ ಮಾಡ್ಬೇಕಾದ್ರೆ ಅವರ ಆತ್ಮಕ್ಕೆ ಹೊಡಿಬೇಕಾ? ಕಾಲು ಹೊಡಿಬಹುದಾಗಿತ್ತಲ್ಲ. ರೂಲ್ ಏನು ಹೇಳುತ್ತೆ? ಪೊಲೀಸ್ ಅಧಿಕಾರಿಗಳಿರಲಿ ಅಥವಾ ಫಾರೆಸ್ಟ್ ಅಧಿಕಾರಿಗಳಿರಲಿ, ಅರಣ್ಯ ಅಧಿಕಾರಿಗಳಿರಲಿ, ಅವ್ರಿಗೆ ಕಾಲು ಗುಂಡು ಹೊಡಿಬಹುದಾಗಿತ್ತು, ಅದನ್ನು ಮಾಡಿಲ್ಲ. ಎಲ್ಲದಕ್ಕಿಂತ ಮಿಗಿಲಾಗಿ 14ನೇ ತಾರೀಕು ನಮಗೆ ಮೆಸೇಜ್ ಸಿಕ್ಕಿದ್ದು ಅಂತಿದೆ. ಅವರ ಸ್ಥಳೀಯವಾಗಿ ಅವರ ಜನರು ಹೇಳಿರ್ತಕ್ಕಂಥದ್ದು, ಅವರು ಹಸುಗಳನ್ನು ಸಾಕ್ತಿದ್ರು, ಹಸುಗಳು ತಪ್ಪಿಸಿಕೊಂಡು ಹೊರಗಡೆ ಹೋಗಿದೆ. ನೋಡಿ, ಒಂದು ಹೇಳ್ತೇನೆ, ಅರಣ್ಯದ ಅಂಚಿನಲ್ಲಿರ್ತಕ್ಕಂಥ ಯಾರೇ ಆದರೂ, ಅದು ದಟ್ಟಾರಣ್ಯ. ಬೆಳಗ್ಗೆ ಹೇಳುವಾಗ ಭೋಜೇಗೌಡರನ್ನು ಮಾತು ಹೇಳ್ತಿದ್ರು, ಚಿಕ್ಕಮಗಳೂರಿನಲ್ಲೂ ಕೂಡ ನಾವೇನಾದ್ರೂ ಅರಣ್ಯದ ಕಡೆಗೆ ಹೋದ್ರೆ ನಮ್ಮ ರಕ್ಷಣೆಗಾಗಿ ಕೋವಿ ಹಿಡದೆ ಹೋಗ್ತೇವೆ ನಾವು ಅಂತ. ತೋಟಕ್ಕೆ ಹೋದ್ರೂ ಕೂಡ ನಾವು ಕೋವಿ ಹಿಡಿದು ಹೋಗ್ತೇವೆ. ನಮ್ಮನ್ನು ಕರಡಿ ಅಟ್ಯಾಕ್ ಮಾಡಬಹುದು, ಬೇರೆ ಯಾವುದೇ ವನ್ಯಜೀವಿಗಳು ನಮ್ಮನ್ನು ಅಟ್ಯಾಕ್ ಮಾಡಬಹುದು ಅನ್ನೋದು ಉದ್ದೇಶ. ಹುಡುಕ್ಲಿಕ್ಕೆ ಹೋಗುವಾಗ ಸಾಮಾನ್ಯವಾಗಿ ಯಾವ ಪ್ರದೇಶದಲ್ಲಿ ಹಸುಗಳನ್ನ ಅಥವಾ ದನಕರುಗಳನ್ನ ಮೇಯಿಸ್ಲಿಕ್ಕೆ ಬಿಡ್ತೀವೋ, ಅವು ಏನಾದರೂ ದಟ್ಟಾರಣ್ಯಕ್ಕೆ ಹೊರಗಡೆ ಹೋದಾಗ ಅಲ್ಲೇ ಪ್ರದೇಶ ಆದ್ರಿಂದ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ನಮಗೆ ಹುಡುಕಿ ಕೊಡಿ ಅಂತ ಯಾರಾದ್ರೂ ಕೊಡ್ತಾರ? ಅಥವಾ ಅರಣ್ಯ ಅಧಿಕಾರಿಗಳಿಗೆ ಒಂದು ದೂರು ಕೊಟ್ಟು
ಅರಣ್ಯದಲ್ಲಿ ನಮಗೆ ತಪ್ಪಿ ಹೋಗಿದೆ ದನಕರುಗಳು, ನಮಗೆ ಹುಡುಕಿ ಕೊಡಿ ಅಂತ ಕೊಡ್ತಾರ? ನಮ್ಮದು ಕಳೆದು ಹೋದಾಗ ಹುಡುಕ್ತಕ್ಕಂಥದ್ದು ಸಹಜ, ಒಳಗಡೆ ಹೋಗಿರ್ಬೋದು. ಸಮಯ ಅಥವಾ ನಿಮಗೆ ಇಲ್ಲಿ ಏನು ಲಿಸ್ಟಲ್ಲಿ ನಿಮ್ಗೆ ಇದರಲ್ಲಿ ಕೊಟ್ಟಿದ್ದೀರಿ, ಇದೆಲ್ಲವೂ ಇಷ್ಟೇ ಸತ್ಯ ಅಂತ ನಾವು ಹೇಳಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಅನಾಹುತ ಆದ್ಮೇಲೆ ಅನಾಹುತಕ್ಕೆ ಡಿಪೆಂಡ್ ಮಾಡಲಿಕ್ಕೆ ಏನೆಲ್ಲ ಅಂಕಿ ಅಂಶಗಳನ್ನ ನಾವು ಸೇರಿಸಬಹುದು ಅದೆಲ್ಲ ಮಾಡಿರ್ತಾರೆ ಬಿಡಿ. 2 ಚೀಲ ಮಾಂಸ ಸಿಕ್ಕಿದ್ದಕ್ಕೆ 3 ದೇಹಗಳು ಬಲಿ ತೆಗೆದುಕೊಳ್ಳೋದು, ಇದು ಯಾವ ಕಾನೂನಿನಲ್ಲಿದೆ? ಇದನ್ನು ಹೇಗೆ ಡಿಪೆಂಡ್ ಮಾಡೋದು? ಅದರಲ್ಲೂ ಫೆಸಲ್ ಈಸ್ ಕಾಮನ್ ಇನ್ ದ ಬಾರ್ಡರ್ ಪ್ಲೇಸಸ್. ಎಲ್ಲಿ? ಯಾಕೆ ಅಂತಂದ್ರೆ ಅರಣ್ಯ ಅದು, ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಸೌದೆ ತರ್ಲಿಕ್ಕೆ ಹೋಗ್ಬಹುದು, ಒಂದೇನೋ ಗಿಡ ಗಂಟೆಗಳನ್ನ ಕಡಿದು ತರ್ಲಿಕ್ಕೆ ಹೋಗಿರ್ಬಹುದು. ಇಂಥವೆಲ್ಲವೂ ಅಲ್ಲಿ ಆ ಭಾಗದಲ್ಲಿ ನಡೀತವೆ. ಇದನ್ನ ನಾವು ತಳ್ಳಿ ಹಾಕೋದಿಲ್ಲ. ಅಸ್ಯೂಮ್ ದಟ್ ಒಂದು ಸಮಯ ಅದಕ್ಕೆ ಹೋಗ್ಬಿಟ್ಟಿದ್ದಾರೆ ಇವರು, ಪ್ರಾಣಿಗಳನ್ನೇ ಕೊಂದು ಬಿಟ್ಟಿದ್ದಾರೆ. ಒಪ್ಕೊಳ್ಳೋಣ, ಅದನ್ನು ಒಪ್ಕೊಳ್ಳೋಣ. ನೀವು ಅವರನ್ನ ತಂದು ಶಿಕ್ಷೆ ಕೊಡುವಂತ ಕೆಲಸ ಮಾಡಬೇಕೇ ಹೊರತು ಒಂದೇ ಸಾರಿ ಸ್ವರ್ಗಕ್ಕೆ ಕಳಿಸಿಬಿಡೋದಾ ಶಿಕ್ಷೆ? ಸಚಿವರೇ, ಇಂಥ ಮಾತುಗಳನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಒಂದೇ ಕುಟುಂಬದವರಿಗೂ 3 ಜನರು ಸತ್ತಿರೋದು ಒಂದೇ ಕುಟುಂಬದವರು. ನೀವೇ ಹೇಳಿದ್ದೀರಿ ಅವ್ರ ಮೇಲೆ ಮೊದಲಿಂದ ಪರಿಶೀಲನೆ ಮಾಡಿದ್ದೀವಿ, ಅವ್ರ ಮೇಲೆ ಯಾವುದೇ ಕೇಸುಗಳು ಇರಲಿಲ್ಲ, ಪ್ರಕರಣಗಳು ಭಾಗಿಯಾಗಿಲ್ಲ ಇವರು ಅಂತ ತಾವೇ ಹೇಳಿದೆ. ಅವ್ರ ಮೇಲೆ ಯಾವ ಪ್ರಕರಣಗಳಿಲ್ಲ. ಇಲ್ಲ ಅಂದ ತಕ್ಷಣನೇ ಅವ್ರು ಯಾರಿರ್ಬೋದು? ಅಲ್ಲ, ಯಾರೋ ಒಬ್ಬರ ಮೇಲೆ ಇರಬಹುದು, ಆಯ್ತಾ, ಅವ್ರ ಮೇಲೆ ಇರಬಹುದು. ಬಟ್ ಅಧಿಕಾರಿಗಳು ಇರೋದು ನೋಡಿ, ಒಬ್ಬ ಅಧಿಕಾರಿಗೆ ಒಂದು ಪೆಟ್ಟಾಗಿಲ್ಲ. ಇದರಲ್ಲಿ ನೀವೇ ಹೇಳಿದಿರಿ, ಎಲ್ಲೋ ಒಂದು ಟಾರ್ಚ್ನ ಬೆಳಕು ಕಂಡಿದ್ದು. ಟಾರ್ಚ್ನ ಬೆಳಕು ಕಂಡಾಗ ಅಧಿಕಾರಿಗಳು ಆ ಭಾಗಕ್ಕೆ ಹೋದ್ರು. ಅಲ್ಲಿ ಹೋದ ತಕ್ಷಣ ಅಲ್ಲಿ ಗುಂಡು ಆರಿಸೋದು ಕೇಳಿಸ್ತು. ನಮ್ಮ ಮೇಲೆ ಆರಿಸಬಹುದು ಅನ್ನೋ ಆತ್ಮರಕ್ಷಣೆಗೆ ಮಾಡಿದ್ರು. ನಿಮ್ಮ ಮೇಲೆ ಆರಿಸಿದಾರೆ ಅನ್ನೋದಕ್ಕೆ ಏನು ಪುರಾವೆ ಇದೆ? ಆರಿಸಲೇ ಇಲ್ಲ. ಅಷ್ಟೊತ್ತಿಗೆ ನೀವು ಕಳಿಸೇ ಬಿಟ್ರಲ್ಲ ಅವ್ರನ್ನ. ಇದನ್ನ ತಾವು ಡಿಪೆಂಡ್ ಮಾಡುವಂಥದ್ದು ಸರಿಯಲ್ಲ. ಈಗ ಮನೆ ಶೋಕದಲ್ಲಿ ಮುಳುಗಿದೆ. ದುಡಿಮೆ ಮಾಡತಕ್ಕಂಥ ಆ ವ್ಯಕ್ತಿಗಳು ಎಲ್ಲ ನೋಡಿ, ಅವ್ರ ವಯಸ್ಸುಗಳು ನೋಡಿ, 40, 45, 50. ಇಂಥ ಒಂದು ಇದರಲ್ಲಿ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕಾದವ್ರು ಯಾರು? ಈಗ ತಾವೇ ಅಲ್ವಾ? ಇದನ್ನೇನ್ ಮಾಡ್ತೀರಿ ನೀವು? ಅಲ್ಲಿ ತಾಲೂಕ್ ಮ್ಯಾಜಿಸ್ಟ್ರೇಟ್ರಿಂದ ನೀವು ಇದು ಮಾಡಿ ನ್ಯಾಯ ಸಿಗುತ್ತಾ? ಇದಕ್ಕೆ ನಾನು ಆಗ್ರಹ ಪಡಿಸ್ತೇನೆ ತಮ್ಮಲ್ಲಿ, ಇದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಯಾಕೆ ಅಂತ ಹೇಳ್ತೀನಿ, ಅರಣ್ಯ ಅಧಿಕಾರಿಗಳಿಗಿರುವಷ್ಟು ಅಧಿಕಾರ ನಮ್ಮ ಪೊಲೀಸ್ನವ್ರಿಗೂ ಇಲ್ಲ. ಈ ಅರಣ್ಯ ಅಧಿಕಾರಿಗಳು ಅವರ ಈ ಅಧಿಕಾರವನ್ನ ಸಂಪೂರ್ಣವಾಗಿ ದುರುಪಯೋಗ ಪಡಿಸ್ತಾರೆ. ಪೊಲೀಸ್ನವರು ಊರ ಒಳಗಿದ್ದಾರೆ. ಇಲ್ಲಿ ಆಗೋದನ್ನ ನಾವು ಕಣ್ಣಾರೆ ನೋಡ್ತೀವಿ. ಅರಣ್ಯಾಧಿಕಾರಿಗಳು ಅರಣ್ಯದ ಅಂಚಿನಲ್ಲಿರ್ತಾರೆ. ಅವರು ಮಾಡ್ತಕ್ಕಂಥ ಅಟ್ಟಹಾಸವನ್ನ ಎಲ್ಲರೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಆ ಭಾಗದಲ್ಲಿ ಇರ್ತಕ್ಕಂಥವರಿಗೆ ಮಾತ್ರ ಇದು ಅರ್ಥವಾಗುತ್ತೆ, ಗೋಚರವಾಗುತ್ತೆ. ಆ ನೋವನ್ನು ಉಂಡವರಿಗೆ ಸಣ್ಣ ಸಣ್ಣ ವಿಚಾರಕ್ಕೆ ಏನಾದ್ರೂ ನಾವು ಒಂದು ಮಾತು ಮಾತಾಡಿಬಿಟ್ರೆ ಹಗೆತನಗಳು ಅಲ್ಲೇ ಹುಟ್ಟುತ್ತವೆ, ಅದರಿಂದನೇ ಇದಾಗ್ತದೆ. ಇದರಲ್ಲಿ ನಾನು ನೇರವಾಗಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಇದು ಸರ್ಕಾರ ಇವ್ರ ಮೇಲೆ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ, ಇವ್ರು ರಕ್ಷಣೆ ಮಾಡಿದ್ರೆ ಸರ್ಕಾರವೇ ಇದಕ್ಕೆ ಹೊಣೆ. ಇದು ಸರ್ಕಾರದ ಕೊಲೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು.
ಯಾಕೆ ಅಂತಂದ್ರೆ ಇದರಲ್ಲಿ ಯಾವುದೇ ಕಾರಣಕ್ಕೆ ಅಧಿಕಾರಿಗಳ ಮೇಲೆ ಅವರು ಅಟ್ಯಾಕ್ ಮಾಡಿದ್ದಾರೆ ಅನ್ನೋದಕ್ಕೆ ಏನು ಪುರಾವೆನೇ ಇಲ್ಲ. ಒಂದು ಇವ್ರಿಗೆ ಯಾರಿಗಾದ್ರೂ ಪೆಟ್ಟಾಗಿ ತೊಂದರೆ ಆಗಿದ್ದಿದ್ರೆ ನಮಗೂ ಅನಿಸ್ತದೆ. ಅಧಿಕಾರಿಗಳು ಕೂಡ ನಮಗೆ ಅಷ್ಟೇ ಮುಖ್ಯ. ಅಧಿಕಾರಿಗಳ ಮೇಲೆ ನೀವು ಗುಂಡು ಹಾರಿಸಿದ್ರೆ ಸರ್ಕಾರದ ಮೇಲೆಯೇ ಗುಂಡು ಹಾರಿಸಿದಂಗೆ ಅದು. ಅದರಿಂದ ಅದನ್ನು ಒಪ್ಪಬೇಕಾ? ಅದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲೇ ಆಗಿರ್ತಕ್ಕಂಥದ್ದು ಇದು ಪೂರ್ವ ನಿಯೋಜಿತ ಇದೆ. ಇದು ಅಲ್ಪಸಂಖ್ಯಾತರು ಆ ಗುಡ್ಡಗಾಡು ಪ್ರದೇಶಗಳಲ್ಲಿ ಅಂಚಿನಲ್ಲಿ ಇರ್ತಕ್ಕಂಥವ್ರು, ಅವರಿಗೆ ಪಟ್ಟಣದ ಸಂಪರ್ಕಗಳಿಗಿಂತ ಹೆಚ್ಚು ಅವರು ಆಹಾರವನ್ನು ಎಲ್ಲವನ್ನೂ ಕೂಡ ಅಲ್ಲೇ ಆಶ್ರಯಿಸಿಕೊಂಡಿರ್ತಕ್ಕಂಥ ಜನ. ಇಂಥವರ ಮೇಲೆ ಇಂಥ ಅಟ್ಟಹಾಸ ಇದು ಅಮಾನವೀಯ. ಇದನ್ನು ನಾನು ಸಂಪೂರ್ಣವಾಗಿ ಖಂಡಿಸ್ತೇನೆ. ಇದರಲ್ಲಿ ಯಾರೂ ಕೂಡ ಈ ಅಧಿಕಾರಿಗಳ ಬಗ್ಗೆ ಕರುಣೆ ತೋರಿಸ್ತಕ್ಕಂಥದ್ದಿಲ್ಲ. ಯಾಕೆಂತಂದ್ರೆ ಇದು ಅಮಾನವೀಯ ಕೃತ್ಯವನ್ನ ಸ್ವಯಂ ಪ್ರೇರಿತವಾಗಿ ಮಾಡಿರ್ತಕ್ಕಂಥದ್ದು. ಆದ್ರಿಂದ ನನ್ನ ಆಗ್ರಹ ಇದೆ, ಇದನ್ನ ಜುಡಿಷಿಯಲ್ ಎನ್ಕ್ವೈರಿ ಕೊಡಬೇಕು. ಆ ಸತ್ತಿರ್ತಕ್ಕಂಥ ಆ ಮೂವರಿಗೂ ಸರ್ಕಾರ ಇದು ನಮ್ಮದೇ ಅಪರಾಧದಿಂದ ಆಗಿರ್ತಕ್ಕಂಥದ್ದು. ಈ ತಪ್ಪಿಗೆ ಅವರಿಗೆ ಒಬ್ಬೊಬ್ಬರಿಗೂ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಆ ಮನೆಯಲ್ಲಿರ್ತಕ್ಕಂಥ ಮೂವರಿಗೆ ಕೆಲಸವನ್ನೂ ಕೊಡಬೇಕು ಸರ್ಕಾರದಿಂದ. ಇದನ್ನು ಮಾಡಲಿಲ್ಲ ಅಂತಂದ್ರೆ ಇದನ್ನು ನಾವು ಒಪ್ಪಲಿಕ್ಕಾಗೋದಿಲ್ಲ. ದಯಮಾಡಿ ಇದರಲ್ಲಿ ಯಾರು ತೀರಿಕೆ ಹೋಗಿದಾರೋ ಅವರ ಮೇಲೆ ತಪ್ಪು ಹೊರಿಸೋದು ಬೇಡ. ಇದು ಸರ್ಕಾರ ಈ ಅಧಿಕಾರಿಗಳನ್ನ ತಕ್ಷಣಕ್ಕೆ ಬಂಧಿಸಬೇಕು, ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಇದರಲ್ಲಿ ಇದು ನಿರ್ದಾಕ್ಷಿಣ್ಯವಾದ ಕ್ರಮವನ್ನ ಮಾನ್ಯ ಸಚಿವರು, ಮಾನ್ಯ ಸರ್ಕಾರ ಕೈಗೊಳ್ಳಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಶಿವಕುಮಾರ್. ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಏನು ಅರಣ್ಯ ಮಂತ್ರಿಗಳಾದಂಥ ರಾಮಲಿಂಗ ರೆಡ್ಡಿಯವರು ಈ ವಿಚಾರದ ಬಗ್ಗೆ ಅವರ ಪ್ರತಿಕ್ರಿಯೆ ಏನು ಕೊಟ್ಟಿದ್ದಾರೆ, ಅದರಲ್ಲಿ ಕೆಲವು ವಿಚಾರಗಳ ಬಗ್ಗೆ ನಾನು ಮಾತಾಡೋಕ್ಕೆ ಇಚ್ಛೆ ಪಡ್ತೇನೆ. ಸಭಾಪತಿಗಳೇ, ಅನೂರು ಇರ್ಬೋದು, ಕೊಳ್ಳೇಗಾಲ ಇರ್ಬೋದು, ಚಾಮರಾಜನಗರ ಇರ್ಬೋದು, ಈ ಭಾಗದಲ್ಲಿ ಸುಮಾರು ಒಂದು 30% ಆಫ್ ದಿ ಪಾಪ್ಯುಲೇಷನ್ನು ಆ ಬಾರ್ಡರ್ ವಿಲೇಜಸ್ ಅಲ್ಲಿ ಇದ್ದಾರೆ. ಇಡೀ ಜಿಲ್ಲೆನೇ ಗ್ರಾಮೀಣ ಪ್ರದೇಶದಿಂದ ಕೂಡಿರೋದ್ರಿಂದ ಹಳ್ಳಿಗಳಲ್ಲಿ ಬಹಳಷ್ಟು ಜನ ವಾಸ ಮಾಡ್ತಾ ಇದ್ದಾರೆ. ಅವರು ವ್ಯವಸಾಯಕ್ಕಿರ್ಬೋದು, ಇಲ್ಲಾಂದ್ರೆ ದನ ಕರುಗಳು ಮೇಯ್ಸಕ್ಕಿರ್ಬೋದು, ಇದಕ್ಕೆಲ್ಲ ಅವಲಂಬಿಸಬೇಕಾಗಿರೋದು ಕಾಡನ್ನ. ಕಳೆದ ಬಾರಿ ಈಶ್ವರ್ ಖಂಡ್ರೆ ಅವರು ಅರಣ್ಯ ಮಂತ್ರಿಗಳಾದಾಗ ಒಂದು ಆರ್ಡರ್ ಮಾಡಿತ್ತು ಸರ್ಕಾರ, ಯಾರೂ ಅರಣ್ಯದೊಳಗಡೆ ಯಾರು ದನ ಮೇಯಿಸಬಾರ್ದು ಅಂತ. ಮತ್ತೆ ಅದನ್ನು ವಿಡ್ರಾ ಮಾಡಿದ್ರು. ಇವತ್ತು ಬರ ರಾಜ್ಯದಲ್ಲಿ ಇರೋದ್ರಿಂದ ದನ ಕರುಗಳನ್ನ ಮೇಯಿಸೋದಕ್ಕೆ ಯಾವುದೇ ತರದ ನಿರ್ಬಂಧನೆ ಇಲ್ಲ ನೀವು ಮೇಯಿಸಬಹುದು ಅಂತ ಅಂದ್ಬಿಟ್ಟು ನಾನು ಕೇಳಿದೆ, ಅಲ್ಲಿನ ಜನಕ್ಕೆ ಕೇಳಿದೆ ಯಾವ ತರದ ನಿರ್ಬಂಧನೆಗಳನ್ನ ಹಾಕಿದಾರ ಅಂತ ಅಂದ್ಬಿಟ್ಟು ಇಲ್ಲ ಅಂತ ಹೇಳಿದ್ರು. ಅದನ್ನ ಸರ್ಕಾರನು ಕ್ಲಾರಿಫೈ ಮಾಡಬೇಕು. ಈ ಘಟನೆ ಆಗಿದೆ, 3 ಜನ ಸತ್ತಿರೋದು ಬಹಳ ದುರ್ದೈವ. ಯಾಕಂದ್ರೆ ಅವ್ರ ಫ್ಯಾಮಿಲೀಸು ಎಲ್ಲ ಮೈಸೂರಿಗೆ ಬಾಡಿ ತಗೊಂಡ್ಬಂದಾಗ ಆಕ್ರಮಣದಿಂದ ಕೂಡಿ ಪಾಪ ಅವರೆಲ್ಲ ರಿಲೇಟಿವ್ಸು ಎಲ್ಲ ಬಂದು ಅವ್ರ ಮನೆಯವ್ರನ್ನ ಕಳ್ಕೊಂಡಿರೋ ದುಃಖದಲ್ಲಿ ಅಂತೂ ಇದ್ರು. ಆದ್ರೆ ಒಂದು ಮಾತ್ರ ನಿಜ, ಅದರಲ್ಲಿ ಇನ್ವೆಸ್ಟಿಗೇಷನ್ ನಲ್ಲಿ ನಾವೇನಿಲ್ಲ. ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನ್ ಬರುತ್ತೋ ಅದ್ರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರು ಅಧಿಕಾರಿಗಳು ತಪ್ಪಿತಸ್ಥರಿದೆ ಅದ್ರ ಬಗ್ಗೆ ಕ್ರಮ ನಿರ್ದಾಕ್ಷಿಣ್ಯವಾಗಿ ತಗೊಬೇಕಾಗುತ್ತೆ. ಆದ್ರೆ ಆ ಕುಮಾರ್ ಅಂತ ಯಾರಿದ್ದಾನೆ ಅದನ್ನ ಮಾತ್ರ ನಾನು ಕ್ಲಾರಿಫೈ ಮಾಡ್ತೇನೆ. ಅವನ ಜೀವನದಲ್ಲಿ ಅವ್ನು ಕಾಡೋಳಕ್ಕೆ ಹೋಗಿರ್ಲಿಲ್ಲ, ಏನೋ ಅವ್ರು ಹೋಗ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಪಾಪ ಕರೆದಿದ್ರಂತೆ ಅವ್ನು ಹೋಗಿದ್ದಾನೆ. ಅದು ಒಂದು ಕೇಸಲ್ಲಿ ಮಾತ್ರ ಇಡೀ ಊರವ್ರು ನಾನು ಸುಮಾರು ಜನ ಕೇಳಿದೆ, ಅವರು ಹೇಳಿದ್ರು ಇಲ್ಲ ಸರ್ ಅವ್ನು ಹೋಗ್ತಾ ಇರಲಿಲ್ಲ, ಅವ್ನು ಬೇರೆ ಕೆಲೋ ಕೆಲ್ಸಕ್ಕೆ ಹೋಗ್ತಾ ಇದ್ದ, ಅವತ್ತು ಹೋಗಿದ್ದಾನೆ ಅಂತ ಅನ್ಬಿಟ್ಟು. ಇವತ್ತು ಇಷ್ಟೆಲ್ಲ ಆಗೋದಕ್ಕೆ
ನಮ್ಮ ಕಡೆಯಿಂದನೂ ಕೆಲವು ಲ್ಯಾಪ್ಸಸ್ ಇದೆ. ಒಂದು, ಸರ್ಕಾರ ಕಳೆದ 20 ವರ್ಷದಲ್ಲಿ ಇರ್ಬೋದು, ವೀರಪ್ಪನ್ ಆಪರೇಷನ್ಸ್ ಆಗಿ ನಿಂತ ಮೇಲೆ ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಆವಾಗ ಆದಂತ ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಇರ್ಬೋದು, ಅದಾದಂತ ಅಟ್ರಾಸಿಟೀಸ್, ಸದಾಶಿವ ಕಮಿಷನ್ ರಿಪೋರ್ಟ್, ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ. ಎಷ್ಟು ವರ್ಷಗಳ ಕಾಲ, ಕಳೆದ 20 ವರ್ಷದಲ್ಲಿ ಅರಣ್ಯ ಇಲಾಖೆಯವರು ಏನು ಇಲ್ಲಿಗಲ್ ವೆಪನ್ಸ್ ಏನ್ ಇಟ್ಕೊಂಡಿದ್ದಾರೆ, ನಾಡ ಬಂದೂಕುಗಳಿರ್ಬೋದು, ಇದ್ರ ಬಗ್ಗೆ ಒಂದೇ ಒಂದು ಸಾರಿನೂ ಗ್ರಾಮಾಂತರ ಪ್ರದೇಶಗಳಲ್ಲಿ, ಹಳ್ಳಿಗಳಲ್ಲಿ ರೈಡ್ ಮಾಡಿಲ್ಲ. ಅದನ್ನ ತಗೊಳ್ಳುವಂತ ಒಂದು ಕೆಲಸ ಮಾಡಿಲ್ಲ. ಯಾಕೆ ಇದನ್ನೆಲ್ಲ ಮಾಡಿದಿದ್ರೆ ಕಾಲಕ್ಕೂ ಇಂಥ ಘಟನೆಗಳು ಆಗ್ತಾ ಇರಲಿಲ್ಲ. ಎರಡನೇದಾಗಿ, ಆಂಟಿ ಪೋಚಿಂಗ್ ಕ್ಯಾಂಪ್ಸ್ ಏನಿತ್ತು ಅದನ್ನ ಇನ್ನಷ್ಟು ಫರ್ದರ್ ಸ್ಟ್ರೆಂಥನ್ ಮಾಡಬೇಕಾಗಿತ್ತು. ಇವತ್ತು ಮೆನ್ ಇಲ್ಲ. ಇವರು ಯಾರನ್ನ ಡಿಪೆಂಡ್ ಆಗಿದ್ದಾರೆ, ಎಲ್ಲ ಡೈಲಿ ವೇಜಸ್ ನ ತಗೊಳೋದು, ಅಲ್ಲಿ ಲೋಕಲ್ ಟ್ರೈಬಲ್ಸ್ ನ ತಗೊಳೋದು. ಆಂಟಿ ಪೋಚಿಂಗ್ ಕ್ಯಾಂಪ್ಸ್ ನಡೆಸಬೇಕಂದ್ರೆ ಅದಕ್ಕೆ ಆದಂತ ಪ್ರೊಫೆಷನಲ್ಸ್ ಇರಬೇಕು. ಅದು ರಿಕ್ರೂಟ್ಮೆಂಟ್ ಮಾಡಬೇಕಾಗಿತ್ತು. C&R ರೂಲ್ಸ್ ಅಮೆಂಡ್ಮೆಂಟ್ ಮಾಡಿದ್ದಾರೆ, ಟ್ರೈಬಲ್ಸ್ಗೆ ಕೊಡಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ. ಅದನ್ನ ರಿಕ್ರೂಟ್ಮೆಂಟ್ ನ ಮಾಡಿಲ್ಲ. ಮೂರನೇದು, ಏನು ಕ್ಯಾಮ್ರಾಗಳು ಫಿಕ್ಸ್ ಮಾಡಬೇಕಾಗಿತ್ತು ಫ್ರಿಂಜ್ ಆಫ್ ದಿ ಫಾರೆಸ್ಟ್ ಅಲ್ಲಿ, ಕ್ಯಾಮ್ರಾಗಳು ಜಾಸ್ತಿ ಹಾಕಿಲ್ಲ. ಇವತ್ತು ಕ್ಯಾಮ್ರಾಗಳೇನಾದ್ರೂ ಫ್ರಿಂಜ್ ಆಫ್ ದಿ ಫಾರೆಸ್ಟ್ ಅಲ್ಲಿ 1 ಕಿಲೋಮೀಟರ್ 2 ಕಿಲೋಮೀಟರ್ ಏನಾದ್ರೂ ಹಾಕಿದಿದ್ರೆ ಇವರು ಹೋಗೋದು ಬರೋದನ್ನೆಲ್ಲ ಟ್ರ್ಯಾಕ್ ಮಾಡೋದಕ್ಕೆ ಅವಕಾಶ ಇದೆ. ಬಹಳಷ್ಟು ಕಡೆ ಹಾಕಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಯಾಕಂದ್ರೆ ಸರ್ವೆಲೆನ್ಸ್ ಬೇಕು. ನಾಲ್ಕನೇದಾಗಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೋಆರ್ಡಿನೇಷನ್ ಅಲ್ಲಿ ಕಾಣ್ತಾ ಇಲ್ಲ. ಏನಾಗಿದೆ, ಬಾರ್ಡರ್ ವಿಲೇಜಸ್ ಅಲ್ಲಿ ಈ ಅಮಾಯಕರನ್ನ ಯೂಸ್ ಮಾಡ್ಕೊಂಡು ಇಂಟರ್ ಸ್ಟೇಟ್ ಬಾರ್ಡರ್ಸ್ ಅಲ್ಲಿ ಕೆಲವು ಆಕ್ಟಿವಿಟೀಸ್ ನಡೀತಾ ಇರ್ತವೆ. ಅದನ್ನ ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ನಾವು ಹೇಳಬೇಕು ಅಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಪ್ರಶ್ನೆನೇ ಕೊಟ್ಟಿದ್ದೀನಿ ನಾನು. ಇಲ್ಲೆಲ್ಲೂ ಕಮರ್ಷಿಯಲ್ ಟ್ಯಾಕ್ಸ್ ಚೆಕ್ ಪೋಸ್ಟ್ಗಳಿಲ್ಲ. ಅಂದ್ರೆ ಇಂಥ ಜನನ ಅಮಾಯಕರನ್ನ ಯೂಸ್ ಮಾಡ್ಕೊಂಡು, ಅಂತ ರಸ್ತೆಗಳನ್ನ ಯೂಸ್ ಮಾಡ್ಕೊಂಡು ಏನು ಇಲ್ಲಿಗಲ್ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂತಿದ್ದಾರೆ, ಅದೆಲ್ಲ ಆಗ್ತಾ ಇರ್ತದೆ. ನಾನು ಹೇಳೋದಿಷ್ಟೇನೆ, ಆ ಭಾಗದಲ್ಲಿ ಹಬ್ಬ ಹರಿದಿನಗಳು ಬಂದ್ರೆ, ಅಮಾವಾಸ್ಯೆ ಬಂದ್ರೆ ಈಗ ಬಹಳಷ್ಟು ಕಡಿಮೆ ಆಗಿದೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಕಾಲ ಇತ್ತು, ಫೋನಲ್ಲಿ ಹೇಳ್ಬಿಟ್ರೆ ಇಂಥ ಮಾಂಸ ಬೇಕು ಅಂದ್ರೆ ಅಂತ ಮಾಂಸ ಬರೋದು. ಈಗ ಅದು ಕಡಿಮೆ ಆಗಿದೆ, ಗಣನೀಯವಾಗಿ ಕಡಿಮೆ ಆಗಿದೆ. ಇಲ್ಲ ಅಂತಲ್ಲ ನಾನು, ಎಲ್ಲರೂ ಪೋಚರ್ಸ್ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು. ಅಂದ್ರೆ ಸಣ್ಣ ಪುಟ್ಟದ್ದು ಈ ತರ ಬಂದಾಗ ಈ ತರ ಹಂಟಿಂಗ್ ಮಾಡೋದು 1-2 ಕೇಸಸ್ ಇರ್ಬೋದು, ಇಲ್ಲ ಅಂತಲ್ಲ ನಾನು ಹೇಳ್ತಾ ಇಲ್ಲ. ದೇರ್ ಆರ್ ಪ್ರೊಫೆಷನಲ್ ಹಂಟರ್ಸ್, ಕ್ರಿಮಿನಲ್ಸ್. ಒಂದು ಉದಾಹರಣೆ ಹೇಳ್ತೀನಿ, ಒಂದು ಘಟನೆ ಹೇಳ್ತೀನಿ ಸಭಾಪತಿಗಳೇ. ಪಾಲಾರ್ದು ಒಂದು ಇದಿದೆ, ಏನು ನಮ್ಮ ಕರ್ನಾಟಕಗೆ ಮತ್ತೆ ತಮಿಳುನಾಡಿಗೆ ಒಂದು ಪಾಲಾರ್ ಬ್ರಿಡ್ಜ್ ಅಂತಿದೆ, ಮಾದೇಶ್ವರನ ಬೆಟ್ಟದ ತುದಿಯಲ್ಲಿ. ಅದೇ ನಮ್ಮ ಬಾರ್ಡರ್ ಲಾಸ್ಟ್. ಎಷ್ಟು ಪೋಚರ್ಸ್ ಎಷ್ಟು ಹೆಂಗಿದ್ದಾರೆ ಅನ್ನೋದಕ್ಕೆ, ಅಂದ್ರೆ ಈ ಇಲ್ಲಿಗೂ ಅಲ್ಲಿಗೆ ಬಹಳ ಜಾಗ್ರಫಿಯಲ್ಲಿ ಬಹಳ ಡಿಸ್ಟೆನ್ಸ್ ಇದೆ, ಪಕ್ಕದ ಊರೇನಲ್ಲ ಅದು. ನಮ್ಮ ಚೆಕ್ ಪೋಸ್ಟ್ ನ ಹೊಡೆದಾಕಿ, ಆಫೀಸರ್ಸ್ ಗಾಡಿಗೆ ಬೆಂಕಿ ಹಾಕಿ, ಒಳಗಡೆ ರಾಜಾರೋಷ ಬಂದು ಹಂಟಿಂಗ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ರು. ನಾನು ಮಾನ್ಯ ಮಂತ್ರಿಗಳಲ್ಲಿ ಕೇಳೋದಿಷ್ಟೇ, ಗಡಿಪಾರು ಮಾಡೋದಕ್ಕೆ ಕೆಲವು ಅರ್ಜಿಗಳಿತ್ತು. ಲೋಕಲ್ ತಹಸೀಲ್ದಾರ್ಗಳು ಯಾಕೆ ಇನ್ನೂ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ? ಒಂದು 2-3 ಜನದ್ದು ಬಹಳ ದೊಡ್ಡ ಕ್ರಿಮಿನಲ್ಸ್ಗೆ ಗಡಿಪಾರು ಮಾಡಬೇಕು ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಬಂದಿತ್ತು ಫಾರೆಸ್ಟ್ನವರಿಂದ. ಕಂಟ್ರೋಲ್ ಮಾಡಕ್ ಆಗ್ತಾ ಇರಲಿಲ್ಲ. ಈಗಲೂ ಕಂಟ್ರೋಲ್ ಮಾಡಕ್ ಆಗಿಲ್ಲ. ಆನೆ ಪೌಚಿಂಗ್ ಮಾಡ್ತಾರೆ, ಎಲ್ಲಾ ತರದ ಪೌಚಿಂಗ್ ಮಾಡ್ತಾರೆ ಪಾಲಾರ್ ಕಡೆ, ಮಾದೇಶ್ವರನ ಬೆಟ್ಟದ ತುದಿಯಲ್ಲಿ. ಅದನ್ನ ಯಾಕೆ ತಹಸೀಲ್ದಾರ್ಗಳು ಅದ್ರ ಮೇಲೆ ಕುಂತಿದ್ದಾರೆ ಇನ್ನು? ಅದನ್ನ ಯಾಕೆ ಇನ್ನು ಪರ್ಮಿಷನ್ ಕೊಟ್ಟು ಅವ್ರನ್ನ ಹೊರಗಡೆ ಹಾಕಿಲ್ಲ? ಈ ತರದ ಘಟನೆಗಳನ್ನ ನಾವು ಕ್ರಮಗಳನ್ನ ತಗೊಂಡಿದ್ರೆ ಇಂಥ ಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ಏನಾಗಿದೆ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳ್ದಂಗೆ ಅವ್ರಿಗೆಲ್ಲ 45-50 ಏಜ್ ಇರ್ಬೋದು. ನಾನು ಹೇಳೋದೇನಂತಂದ್ರೆ, ನೀವು ದಯಮಾಡಿ ಇದಕ್ಕೆ ಏನು ಎನ್ಕ್ವೈರಿ ಮಾಡ್ತಾ ಇದ್ದೀರಿ, ಅದು ಎನ್ಕ್ವೈರಿ ಆಗ್ಲಿ. ಏನು ತಪ್ಪಿತಸ್ಥರಾಗಿದ್ರೆ ನೀವೇನು ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ನಾವು ಡಿಮ್ಯಾಂಡ್ ಮಾಡಕ್ಕಾಗಲ್ಲ. ಇಫ್ ದೇ ಆರ್ ಇನ್ನೋಸೆಂಟ್, ಇಫ್ ದೇ ಆರ್ ಫೌಂಡ್ ದೇ ಆರ್ ಇನ್ನೋಸೆಂಟ್ಸ್, ಗೌರ್ಮೆಂಟ್ ಶುಡ್ ಚಿಪ್ ಇನ್. ಅಟ್ ದಿ ಸೇಮ್ ಟೈಮ್ ನೀವು ಅರಣ್ಯ ಇಲಾಖೆಯವರು, ಯಾಕಂತಂದ್ರೆ ಈ ಕಡೆ ಈಸ್ಟರ್ನ್ ಘಾಟ್ ಇಂದ ವೆಸ್ಟರ್ನ್ ಘಾಟ್ BR ಹಿಲ್ಸ್ ಪ್ರಾರಂಭ ಆದ್ರೆ
ನೀವು ಈಸ್ಟರ್ನ್ ಘಾಟ್ ಇರ್ಬೋದು ಇಲ್ಲ ವೆಸ್ಟರ್ನ್ ಘಾಟ್ ಇರ್ಬೋದು. ಇವತ್ತು 1,500 ಆನೆಗಳಿದಾವೆ ನಾಗರಹೊಳೆಯಲ್ಲಿ. ಇವತ್ತು ಏನಾದ್ರು ಕಬಿಡಿಯಲ್ಲಿ ಏನಾದ್ರು ಈಗ ಸ್ವಲ್ಪ ನೀರು ಬಂದಿದೆ, ಇಲ್ಲ ಅಂದಿದ್ರೆ ಒಂದೇ ಸಾರಿ 600 ಆನೆ 700 ಆನೆ ನೋಡ್ಬೋದಾಗಿತ್ತು. ಇವತ್ತು ಟೆರಿಟರಿ ಏನಿತ್ತು ಅದು ಟೈಗರ್ ಇರ್ಬೋದು, ಇಲ್ಲಾಂದ್ರೆ ಎಲಿಫೆಂಟ್ ಇರ್ಬೋದು, ಎಲ್ಲ ಜಾಸ್ತಿ ಆಗಿದೆ. ಯಾಕೆ ಅಂತಂದ್ರೆ ಇವತ್ತು ನೀವೇನಾದ್ರೂ ಬಂಡೀಪುರಕ್ಕೆ ಇಲ್ಲಾಂದ್ರೆ ನಾಗರಹೊಳೆಗೆ ಸಫಾರಿಗೆ ಹೋದ್ರೆ ಏನು ಫಾರೆಸ್ಟ್ ಪಕ್ಕದಲ್ಲೇನೆ ಉಳ್ತಾ ಇದ್ದಾರೆ. 16 ಎಕರೆಗಳಲ್ಲಿ ವ್ಯವಸಾಯ ಮಾಡ್ಕೊಂಡು ಫೆನ್ಸಿಂಗ್ ಪಕ್ಕ ಹಾಕೊಂಡು ವ್ಯವಸಾಯ ಮಾಡ್ತಾ ಇದ್ದಾರೆ. ಅಂದ್ರೆ ಸಹಜವಾಗಿ 1-2 ಹೆಜ್ಜೆ ಎತ್ತಿಟ್ರೆ ಹ್ಯಾಬಿಟೇಷನ್ ಹೊರಟೋಗ್ತವೆ. ಇವತ್ತು ಏನಾಗಿದೆ, ಆನೆ ಇರ್ಬೋದು, ಹುಲಿ ಇರ್ಬೋದು, ಪಾಪ್ಯುಲೇಷನ್ ಜಾಸ್ತಿ ಆಗಿರೋ ಜೊತೆಗೆ ಹ್ಯಾಬಿಟೇಷನ್, ಯಾಕಂದ್ರೆ ಅವ್ರದ್ದು ಟೆರಿಟರಿ ಎಲ್ಲ ದಾಟ್ಕೊಂಡು ಹೋಗು ಓಡಾಡಕ್ಕೆ ಇವತ್ತು ಪಕ್ಕದ ತೋಟಗಳಿಗೆ ಹೋಗ್ತಾ ಇದಾವೆ. ಇವತ್ತು ಬಂಡೀಪುರದಲ್ಲಿ ಏನು ಮಂಗಳ ಗ್ರಾಮ ಇರ್ಬೋದು, ಪಕ್ಕದ ಊರುಗಳಿರ್ಬೋದು, ಇಲ್ಲೆಲ್ಲ ಇವತ್ತು ವ್ಯವಸಾಯ ಮಾಡಕ್ ಆಗ್ತಾ ಇಲ್ಲ, ಅಷ್ಟೊಂದು ಮಟ್ಟಿಗೆ ಬರ್ತಾ ಇದೆ. ಅಂದ್ರೆ ಇನ್ನೊಂದು ಟ್ರಂಚ್ಗಳನ್ನ ನೀವು ಮೇಂಟೈನ್ ಮಾಡ್ತಾ ಇಲ್ಲ, ಟ್ರಂಚ್ಗಳನ್ನ ತೆಗೆಸ್ಬೇಕಾಗುತ್ತೆ. ಈ ಜನವರಿ ಫೆಬ್ರವರಿ ಆದ್ಮೇಲೆ ಬಹಳ ದೊಡ್ಡ ಚಾಲೆಂಜ್ ಇವತ್ತು ಏನಾದಿದ್ರೆ ಅದು ರಾಮಲಿಂಗಾರೆಡ್ಡಿ ಸಾಹೇಬರು ಮಾತ್ರ. ಯಾಕೆ ಅಂತಂದ್ರೆ ಕಾಡಲ್ಲಿ ನೀರು ಕಡಿಮೆ ಆಗುತ್ತೆ, ಮೇವಿರಲ್ಲ, ಪ್ರಾಣಿಗಳು ಹೊರಗಡೆ ಬರ್ತವೆ, ಇದು ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ದಯಮಾಡಿ ಸೋಲಾರ್ ಪಂಪ್ಗಳನ್ನ ನೀವು ಜಾಸ್ತಿ ಅಳವಡಿಸಬೇಕು. ಅಳವಡಿಸಿದ ಅದನ್ನ ನೀರು ಸಿಕ್ಕಂಗ್ ಮಾಡಬೇಕು, ಮೇವು ಸಿಕ್ಕಂಗ್ ಮಾಡಿದ್ರೆ ಮಾತ್ರ ಇದನ್ನ ಕಂಟ್ರೋಲ್ ಮಾಡಕ್ಕಾಗುತ್ತೆ. ಇಲ್ಲಾಂದ್ರೆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಇದು ಮಿತಿ ಮೀರುತ್ತೆ. ಹಂಗಾಗಿ ಇವತ್ತು ಏನಾಗಿದೆ ಈ ಘಟನೆ, ಇದ್ರ ಬಗ್ಗೆ ಈಗ ಸರ್ಕಾರ ಏನೋ ತನಿಖೆ ಆರ್ಡರ್ ಮಾಡಿದ್ದಾರೆ. ಇಫ್ ಯು ಆರ್ ನಾಟ್ ಕನ್ವಿನ್ಸ್ಡ್, ಇಫ್ ದಿ ಗವರ್ನಮೆಂಟ್ ಈಸ್ ನಾಟ್ ಕನ್ವಿನ್ಸ್ಡ್ ಫ್ರಮ್ ದಿ ರಿಪೋರ್ಟ್, ಲೆಟ್ ದಮ್ ಆರ್ಡರ್. ಏನು ಆ ರಿಪೋರ್ಟ್ ಬಂದ್ಮೇಲೆ ಒಂದು ತೀರ್ಮಾನಕ್ಕೆ ಸರ್ಕಾರ ಬರಬೇಕಾಗುತ್ತೆ. ಏನು ಅಕಸ್ಮಾತ್ ಇನ್ನೋಸೆಂಟ್ಸ್ ಇದ್ರೆ ಅವ್ರಿಗೆ ನೀವು ಪರಿಹಾರ ಕೊಡಬೇಕಾಗುತ್ತೆ. ಅವ್ರೇನೋ ಕಲ್ಪಿಟ್ಸ್ ಆಗಿದ್ರೆ ಅದು ಏನು ಸರ್ಕಾರ ಏನು ಕ್ರಮ ತಗೊಂಡುತ್ತೆ. ಇನ್ ಫ್ಯಾಕ್ಟ್ ಇನ್ ಕೇಸ್ ಏನಾದ್ರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನಾದ್ರೂ ಅದನ್ನ ಅವ್ರ ಹೈ ಹ್ಯಾಂಡೆಡ್ನೆಸ್ ತೋರಿಸಿ ಅಕಸ್ಮಾತ್ ಏನೋ ವೈಲೇಷನ್ಸ್ ಆಗಿದ್ರೆ ಅದು ಎನ್ಕ್ವೈರಿಯಲ್ಲಿ ಗೊತ್ತಾಗುತ್ತೆ. ವಿ ಆರ್ ನಾಟ್ ಐಒಸ್. ಹಂಗಾಗಿ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಎನಿ ಕನ್ಕ್ಲೂಷನ್. ಮೈ ರಿಕ್ವೆಸ್ಟ್ ಇಸ್ ಪ್ಲೀಸ್ ಎನ್ಶೂರ್ ದಟ್ ದಿ ಇಲ್ಲಿಗಲ್ ವೆಪನ್ಸ್ ಆರ್ ವಿಡ್ರಾನ್. ಯಾಕಂದ್ರೆ ಇವತ್ತು ಅಲ್ಲಿ ಹೋಗಿದ್ದಾರೆ ಅಂತಂದ್ರೆ ಚಾಕು ತಗೊಂಡು, ಮಸ್ ತಗೊಂಡು, ಗನ್ ತಗೊಂಡು, ಟಾರ್ಚ್ ತಗೊಂಡು, ಖಾರದ ಪುಡಿ ತಗೊಂಡು ಹೋಗ್ತಾರೆ ಅಂದ್ರೆ ಇದು ಗೊತ್ತಾಗುತ್ತೆ. ಇದು ಪ್ರೈಮಾ ಫೇಸಿ ಎವಿಡೆನ್ಸ್ ಇಸ್ ದಿಸ್ ಅಂತ ಗೊತ್ತಾಗುತ್ತೆ. ಆದ್ರೆ ನೀವ್ಯಾಕೆ ಅದನ್ನ ರೈಡ್ ಮಾಡಿಲ್ಲ? ಇಷ್ಟು ವರ್ಷಗಳ ಕಾಲ ನೀವು ಬನ್ನಿ, ಅಲ್ಲಿ 106 ಜನ ಇಟ್ಕೊಂಡಿದ್ದಾರೆ. ಇವತ್ತು ಹೆಂಗೆ ಅದನ್ನ ಬಿಟ್ಟಿದ್ದೀರಿ? ನೀವು ಲೈಸೆನ್ಸ್ ಇಟ್ಕೊಂಡಿದ್ರೆ ಬಿಡಿ ಅವ್ರನ್ನ. ಲೈಸೆನ್ಸ್ ಇಲ್ಲದೆ ಇರೋ ವೆಪನ್ಸ್ ಇಟ್ಕೊಂಡ್ಬಿಟ್ಟು ನಾವು ಈ ತರದ ಇನ್ಸಿಡೆಂಟ್ಸ್ ಎಷ್ಟಕ್ಕೆ ಅಂತ ಆನ್ಸರ್ ಮಾಡಕ್ಕಾಗುತ್ತೆ? ಹಂಗಾಗಿ ದಯಮಾಡಿ ಕಾಡಿನೊಳಗಡೆ ಏನಿದೆ ಅಲ್ಲಿ ದನಗಳು ಬೇಯಿಸೋದಕ್ಕೆ ಏನು ಅವಕಾಶ ಕೊಟ್ಟಿದ್ದೀರಿ ಅದನ್ನ ಮುಂದುವರಿಸಬೇಕು. ಯಾವುದೇ ಕಾರಣಕ್ಕೂ ಅದನ್ನ ನೀವು ಬ್ಯಾನ್ ಮಾಡಬೇಡಿ. ಯಾಕಂದ್ರೆ ಅಲ್ಲಿ ಸಾವಿರಾರು ಜನ ಅದನ್ನ ಆಕಳುಗಳನ್ನ ನಂಬಿ ಬದುಕ್ತಾ ಇರೋದ್ರಿಂದ ಇದನ್ನ ಸರ್ಕಾರ ಇದನ್ನ ಕ್ರಮ ವಹಿಸಬೇಕಾಗುತ್ತೆ. ಹಂಗಾಗಿ ಏನು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಬಂದಿದೆ ಅದ್ರ ಬಗ್ಗೆ ಡಿಸ್ಕ್ಲೋಸ್ ಮಾಡಕ್ ಆಗದೆ ಇದ್ರೇನು ಈಗ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಕೆಲವು ಆಗ್ತಾ ಇರೋದ್ರಿಂದ ಕೆಲವು ಇನ್ಫಾರ್ಮೇಶನ್ ಹೇಳಕ್ ಆಗ್ಲಿಲ್ಲ. ನಾನು ಆಫೀಸರ್ಸ್ ಕೇಳಿದ್ರೇನು ಇಲ್ಲ ಸರ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅಂತ ಅನ್ಬಿಟ್ಟು. ಹಂಗಾಗಿ ಯಾವುದೇ ತರದ ಪ್ರೊಟೆಕ್ಷನ್ ಯಾರನ್ನೂ ನಾವು ಶೀಲ್ಡ್ ಮಾಡದೆ ಒಂದು ನ್ಯಾಯಯುತವಾದಂತ ಒಂದು ಒಂದು ತೀರ್ಮಾನಕ್ಕೆ ಸರ್ಕಾರ ಬರಬೇಕಂತ ನಾನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸಭಾಪತಿಗಳು ಭೋಜೇಗೌಡ. ಆಯ್ತು ಸ್ವಾಮಿ, ನೀವು ಹೇಳ್ದಂಗೆ ಮಾಡ್ತೀವಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಸಭಾಪತಿಗಳೇ, ಮಾನ್ಯ ನಮ್ಮ ಅರಣ್ಯ ಸಚಿವರು ವರದಿ ಕೈಲಿಟ್ಕೊಂಡು ತಮಗೆ ಬಂದಂಥ ಮಾಹಿತಿಯನ್ನು ಆಧರಿಸಿ ಇವತ್ತು ಈ ಸದನ ಮುಂದೆ ವಿಚಾರವನ್ನು ಮಂಡಿಸಿದ್ದಾರೆ. ಪ್ರೈಮಾ ಫೇಸಿ ಏನು ಕಾಣ್ತದೆ ಅಂತ ಹೇಳಿದರೆ ಸರ್ಕಾರಕ್ಕೂ ಗೊತ್ತಿದೆ, ನನಗೆ ಗೊತ್ತಿಲ್ಲ ಅಂತ ಹೇಳೋದಿಲ್ಲ. ಈ ವಿಚಾರದಲ್ಲಿ ಇನ್ ದಿ ಇಂಟ್ರೆಸ್ಟ್ ಆಫ್ ಸೊಸೈಟಿ, ಇನ್ ದಿ ಇಂಟ್ರೆಸ್ಟ್ ಆಫ್ ಸ್ಟೇಟು ನಿರ್ದಾಕ್ಷಿಣ್ಯ ಕ್ರಮವನ್ನು ಮಾಡಲೇಬೇಕಾದಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತದೆ. ಆಲ್ ಸ್ಟೋರಿ, ಈ ಸ್ಟೋರಿ ಬಿಲ್ಟಪ್ ನೋಡಿದರೆ, ಬರೆದಿರ್ತಕ್ಕಂಥ ಒಕ್ಕಣೆಗಳೆಲ್ಲ ನೋಡಿದರೆ ಯಾರು ಇಲ್ಲಿ ಕಿವಿಗೆ ಹೂವು ಮುಡ್ಕೊಂಡು ಬಂದಿಲ್ಲ. ಇಲ್ಲಿ ಈ ರೀತಿ ಜಸ್ಟಿಫಿಕೇಶನ್ ಕೊಡ್ತಕ್ಕಂಥದ್ದು
ಅದನ್ನ ಜಸ್ಟಿಫೈ ಮಾಡ್ತಕ್ಕಂಥದ್ದು ನನಗೇನೋ ಅನ್ಸುತ್ತೆ, ನಾನು ವೈಯಕ್ತಿಕವಾದ ವಿಚಾರದಲ್ಲಿ ನಿಮ್ಮಂಥ ಅನುಭವಿ ರಾಜಕಾರಣಿಗಳಿಗೆ, ನಿಮ್ಮಂಥ ಅಗಾಧವಾದ ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೀವು ಇಂಥ ವರದಿಯನ್ನು ಅವ್ರು ಬರ್ಕೊಟ್ಟಾಗ 4th ಇತ್ತು, ನೀವು ಓದಬಾರ್ದಿತ್ತು ಇದನ್ನು. ಯಾಕೆ ನಿಮ್ಮ ಅನುಭವಕ್ಕೆ ನಿಮ್ಮ ಅನುಭವ ಅಂಥ ಅಗಾಧವಾದ ಅನುಭವ ಇದೆ ನಿಮಗೆ. ರಾಜಕೀಯ ಕ್ಷೇತ್ರ ಎಲ್ಲ ಸಾಮಾಜಿಕ ನೀವು ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಗಿದೆ ಇದರಲ್ಲಿ ಏನು ಹೇಳ್ತಾರೆ ನೋಡಿ. ಅವರು 8 ಗಂಟೆಗೆ ವಿಷಯ ಗೊತ್ತಾಯ್ತಂತೆ. 8 ಗಂಟೆ ವಿಷಯ ಗೊತ್ತಾದ ಮಗ ಅಲ್ಲಿ 10 ಜನ ಸಿಬ್ಬಂದಿ ಹೋಗಿದ್ದಾರೆ, ಒಬ್ಬರಿಬ್ಬರಲ್ಲ. ಅವರು ಎತ್ತರವಾದ ಪ್ರದೇಶದಲ್ಲಿ ಅಲ್ಲಿಂದ ನೋಡಿದ್ವು ನಾವು, ಯಾವುದೇ ಬ್ಯಾಟ್ರಿ ಬೆಳಕು ಯಾವುದು ಕಾಣಲಿಲ್ಲ. ಬೆಳಗಿನ ಜಾವ 5 ಗಂಟೆಗೆ ಆ ಬ್ಯಾಟ್ರಿ ಬೆಳಕು ಗೋಚರಿಸ್ತು. ಆಗ ನಾವು ಇಮಿಡಿಯೇಟ್ಲಿ ರಶ್ ಟು ದಿ ಸ್ಪಾಟಿಗೆ ಹೋದಾಗ ಏನು ಮಾಡಿದ್ರಿ? ಅಧಿಕಾರಿಗಳೇ ಹೇಳಿದ ಇಲ್ಲಿ ಬರ್ದಿರೋದು, ವಿ ರಿಕ್ವೆಸ್ಟೆಡ್. ಆದರೆ ರಿಕ್ವೆಸ್ಟೆಡ್ ಅಂದರೆ ಕೂದಲೆಳೆ ಅಂತರದಲ್ಲಿ ಅವರು ನಾವು ಮಾತಾಡೋಂಥ ಹತ್ರದಲ್ಲಿ ಇದೀವಿ ಅಂತ ಅರ್ಥ ಆಯ್ತಲ್ಲ. ನೀವು 10 ಜನ ಸಿಬ್ಬಂದಿ ಇದ್ದೀರಿ, ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸರೆಂಡರ್ ಆಗಿ ಅಂತ ಹೇಳಿದ್ರೆ, ನೀವು ಮಾತಾಡೋದು ಅವ್ರಿಗೆ ಕೇಳುತ್ತೆ, ಅವ್ರು ಮಾತಾಡೋದು ನಿಮಗೆ ಕೇಳುತ್ತೆ ಅಂತ ಆಯ್ತು. ಅಂತ ಒಂದು ಸಂದರ್ಭ ಇದ್ದಾಗ ಕೆನ್ ಯು ಮೇಕ್ ಯೂಸ್ ಆಫ್ ದಿಸ್ ಟೈಪ್ ಆಫ್ ವೆಪನ್? ಅವರಿಗೆ ಬುಲೆಟ್ ಹೊಡಿತಕ್ಕಂಥ ಸಂದರ್ಭ ಉದ್ಭವಿಸ್ತಾ ಇತ್ತ ಅನ್ನೋದನ್ನ ದಯವಿಟ್ಟು ತಾವು ಆಲೋಚನೆ ಮಾಡಬೇಕಾಗತ್ತೆ. ರಿಕ್ವೆಸ್ಟ್ ಮಾಡಿದ್ರಿ, ಕೇಳಿಲ್ಲ. ನಿಮ್ಮ ಸಿಬ್ಬಂದಿ ಇತ್ತು, ನಿಮಗೆ ವೈರ್ಲೆಸ್ ಇತ್ತು, ಇನ್ನೊಂದಿತ್ತು, ಇನ್ನೂ ಒಂದಷ್ಟು ಬೆನ್ನು ಹಾಕಿ ಅವ್ರನ್ನ ಜೀವ ಸಹಿತ ಹಾಗೆ ಹಿಡಿಬೋದಿತ್ತಲ್ಲ ನೀವು. ಅಂದರೆ ಮೋರ್ ಓವರ್ ದಿಸ್ ಇಸ್ ಎ ವೆರಿ ಅಡ್ಜಸೆಂಟ್ ಟು ಆಲ್ ವಿಲೇಜಸ್. ಜಸ್ಟ್ ಶಿವಕುಮಾರ್ ವಾಟ್ಸ್ಪು ಇದು ಅಡ್ಜಸೆಂಟ್ ವಿಲೇಜಸ್ ಅಲ್ಲಿ ಬಂದಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ನಾಟ್ ಅವ್ರ ಕಲ್ಪ್ರಿಟ್ಸ್ ಯಾರು ಅಂತೇಳಿ ಇಂಥ ವಿಚಾರ. ಇನ್ನೊಂದು ಬಹಳ ಇಷ್ಟು ದಿನ ಇದೆ ಸ್ವಾಮಿ, ಆ ಮಾಂಸ ಯಾವ ಪ್ರಾಣಿಗೆ ಸೇರಿದ್ದು ಅಂತ ಹೇಳಕ್ಕೆ ನಮ್ಮ ಫಾರೆಸ್ಟ್ ಅಷ್ಟು ಇನ್ನೆಬಿಲಿಟಿನ ಅವ್ರಿಗೆ, ಅಷ್ಟು ನಾಲೆಡ್ಜ್ ಇಲ್ವ ಅವ್ರಿಗೆ? ನನ್ಗೆ ಹೇಳಿ, ನಾನು ಅಲ್ಲಿ ಜೀವನ ಮಾಡಿ ಮಲೆನಾಡಲ್ಲಿ ನಾವು ಕಾಡು ಕುರಿ ಮಾಂಸ ಯಾವುದು, ಈ ಜಿಂಕೆ ಮಾಂಸ ಯಾವುದು, ಹಂದಿ ಮಾಂಸ ಯಾವುದು ಅಂತ ಬೇಕಾದ್ರೆ ನಾವು ಹೇಳ್ತೀವಿ, ನಾವು ತೋರಿಸಿದ್ರೆ ಹೇಳ್ತೀವಿ ನಾವು. ರೇ ಸ್ವಾಮಿ, ಇದೇ ಕಲ್ಪಿಟ್ನ ಇಂಥ ಕಲ್ಪಿಟ್ ಹಿಡಿದಾಗ ನಾನು ಅದೇ ಲಾಯರ್ ಆಗಿ ಕೆಲಸ ಮಾಡಿದ್ದೀನಿ ನಾನು. ನಾನು ನೋಡಿ ಪ್ರೂವ್ ಮಾಡಾಗ ತೋರಿಸಿದಾಗ ನಾನು ನೋಡಿ ಹೇಳಿದೆ, ಐಡೆಂಟಿಫೈ ಮಾಡಿದ್ದೀನಿ. ಆದರೆ ಇವರಿಗೆ ಅಷ್ಟೇ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಅಧಿಕಾರಿಗಳಿಗೆ ಯಾವ ಮಾಂಸ ಅಂತ ಇವತ್ತವರೆಗೆ ಹೇಳಕ್ ಬರಲಿಲ್ಲ ಅಂತ ಹೇಳಿದ್ರೆ, ಆಯ್ತು ಆ ಮಾಂಸ ಕಡಿದ್ರಲ್ಲ, ಇಷ್ಟು ಸಿಬ್ಬಂದಿ ಇದ್ರಲ್ಲ, ನಿಮಗೆ ಇಷ್ಟೊಂದು ಜನ ಮೆನ್ ಇದ್ರಲ್ಲ, ಪರ್ಫೆಕ್ಟ್ ಆ ಜಾಗದಲ್ಲಿ ಎಲ್ಲಿ ಸರೌಂಡಿಂಗ್ ಅಲ್ಲಿ ಆ ಇನ್ಸಿಡೆಂಟ್ ಆಯ್ತು, ಆ ಪದದಲ್ಲಿ ಹೇಳ್ದ ಸುತ್ತಮುತ್ತ ಹುಡುಕಿದ್ರೆ ಅದ್ರ ಚರ್ಮ ಸಿಗ್ತಾ ಇರ್ಲಿಲ್ವ, ಅದ್ರ ಕುತ್ತಿಗೆ ಸಿಗ್ತಾ ಇರ್ಲಿಲ್ವ, ಅದ್ರ ಕಾಲು ಸಿಗ್ತಾ ಇರ್ಲಿಲ್ವ? ಇಂಥ ಪ್ರಾಣಿ ಅಂತ ಹೇಳಕ್ಕೆ ಇದರಲ್ಲಿ ಕ್ಲಿಯರ್ ಆಗಿ ಹೇಳ್ತದೆ. ಯಾವುದೋ ಮಾಂಸ ತುಂಬಿ ಚೀಲದಲ್ಲಿ ಹೊತ್ಕೊಂಡ್ಬಂದು ಅವ್ರು ಇಂಥದ್ದು ಮಾಡಿದ್ದಾರೆ ಅಂತ ಹೇಳಕ್ಕೆ ನಾಚೆ ಆಗಲ್ಲ ನಮ್ಮ ಅಧಿಕಾರಿಗಳಿಗೆ. ಸರ್ಕಾರಕ್ಕೆ ಕಪ್ಪು ಮಸಿ ಬೆಳೀತಾ ಇದ್ದಾರೆ ಸಚಿವರೇ, ಸರ್ಕಾರ ಕಪ್ಪು ಮಸಿ ಇದರಿಂದ ಬರಬಾರ್ದು. ವುಮನ್ ಲೈಫ್ ವೆರಿ ವೆರಿ ಇಂಪಾರ್ಟೆಂಟ್. ಅಮಾಯಕರು ಹಳ್ಳಿಯವರು ಹೋಗಿದ್ದಾರೆ ಬಿಟ್ರಿ, ಒಂದು ಶಿಕಾರಿಗೆ ಹೋಗಿದ್ದಾರೆ. ಏನು ಕೆಲವು ಸರಿ ಏನಾಗ್ತದೆ, ನಾನು ಬೆಳೆಗಳು ನಾಶ ಆಗ್ತದೆ ಅಂತ ಸಲ ಹಂದಿ ಹೊಡೆದಿರೋದು ಉಂಟು, ಬೇಕಾದಷ್ಟಾಗಿದೆ. ಹಂದಿ ಹೊಡೆದ್ರೆ ಅಲ್ಲೇ ಉಣ್ಬೇಕು ಅಂತಿದೆ, ಅಲ್ಲೇ ಸುಡಬೇಕು ಅಂತಿದೆ, ನೀವು ತಗೊಂಡೋಗಿ ಉಪಯೋಗ ಹಂಗಿಲ್ಲ ಅಂತ ಸರ್ಕಾರದ ಕಾನೂನಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಇಷ್ಟು ಅಮಾಯಕರು ಇಡೀ ಫ್ಯಾಮಿಲಿ ಅನಾಥ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕುಟುಂಬದ ರಕ್ಷಣೆಗೆ ಯಾರು ಬರ್ಬೇಕು ಇವತ್ತು? ಯಾರು ಬರ್ಬೇಕು ಸ್ವಾಮಿ? ಅಧಿಕಾರಿಗಳು ಅಂತ ಮುಟ್ಟಾಳ ಅಧಿಕಾರಿಗಳು ಈ ಸರ್ಕಾರದಲ್ಲಿ ಇದ್ರೇನು ಬಿಟ್ರೇನು? ಮಾನವ ಜನ್ಮ ಅವ್ರನ್ನ ಬಲಿ ತಗೊಳ್ತಕ್ಕಂಥ ಅಧಿಕಾರಿಗಳು ಬೇಕಾ ನಮಗೆ? ಅಂತ ಅಧಿಕಾರಿಗಳು 10 ಜನ ಅಧಿಕಾರಿಗಳಿದ್ದಾರೆ ಅಲ್ಲಿ, ಒಬ್ರಲ್ಲ ಇಬ್ರಲ್ಲ. ಎತ್ತರ ಪ್ರದೇಶರು ಇದ್ದಂತೆ ಏನ್ ಕೋರ್ಟ್ ಎವಿಡೆನ್ಸ್ ಆಯ್ತು, ಕೋರ್ಟ್ ಎವಿಡೆನ್ಸ್ ಕೊಡಕ್ಕೆ ಮನೆಯಲ್ಲಿ ಹೇಳಕ್ಕೆ ಎತ್ತರ ಪ್ರದೇಶ ಅದಕ್ಕೆ ಎಲ್ಲೆಲ್ಲಿ ಬೇಕು ಆರಿಸಿದ್ರು, ಅದಕ್ಕೋಸ್ಕರ ಇದಾಯ್ತು ಅಂತೇಳಿ ಅಂತ ಆಯ್ತು. ಇಸ್ ದೇರ್ ಎನಿ ಸ್ಮಾಲ್ ಇಂಜುರೀಸ್ ಟು ಯುವರ್ ಆಫೀಸರ್ಸ್? ಲೆಟ್ ಶೋ ಮಿ ಸಿಂಗಲ್ ಇಂಜುರೀಸ್ ಟು ಯುವರ್ ಆಫೀಸರ್ಸ್. ಅಷ್ಟೊಂದು ಜನ ಗುಂಡಿನ ದಾಳಿ ಆಗ್ಬೇಕಾರೆ, 10 ಜನ ಗುಂಪಲ್ಲಿ ಇರ್ಬೇಕಾರೆ ಅವ್ರಿಗೆ ಇನ್ಫೈಟ್ ಆದಾಗ ಬೀಳೋದಿಲ್ಲ, ಗುಂಡು ಬೀಳಲ್ಲ. ಅವ್ರದ್ದು ಚೆರೆ ಕೋವಿಗಳು ಯಾರು ಅಲ್ಲಿ ಕಳ್ಕೋವಿ ಇಟ್ಕೊಂಡವ್ರದ್ದು, ಇವ್ರದ್ದು ಒರಿಜಿನಲ್ ಕೋವಿ ಗುಂಡಿನ ಕೋವಿ ಇವ್ರದ್ದು. ಇವ್ರು ಚೆರೆ ಕೋವಿ ಯೂಸ್ ಮಾಡಲ್ಲ ಈ ನಮ್ಮ ಅಧಿಕಾರಿಗಳು, ಗುಂಡೆ ಬುಲೆಟ್ ಇವ್ರದ್ದು. ಚೆರೆ ಕೋವಿ ಹಾಕಿರ್ತಾರೆ, ಅಕ್ಕಿ ಪಕ್ಷಿ ಸಣ್ಣ ಪಣ್ಣ ಪ್ರಾಣಿ ಹೊಡಿಕಿಡೋದು. ಆ ಚೆರೆ ಕೋವಿ ಡಿಸ್ಟ್ರಿಬ್ಯೂಷನ್ ಆದರೆ ಇನ್ನು ಹೆಚ್ಚಿಗೆ 30-40 ಅಡಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ.
ಆ 30-40 ಅಡಿ ಡಿಸ್ಟ್ರಿಬ್ಯೂಷನ್ ಆಗ್ಬೇಕಾದ್ರೆ 10 ಜನ ಅಧಿಕಾರಿ ಒಬ್ಬನೇ ಯಾರು ಗುಂಡು ಬೀಳ್ಬೇಕಲ್ರಿ? ಇನ್ ಆಂಟಿಸಿಪೇಷನ್ ಹೊಡೆದ್ರು, ಅದಕ್ಕೋಸ್ಕರ ನಮ್ಮ ಪ್ರಾಣ ರಕ್ಷಣೆ ಹೊಡೆದು ಅಂತ ಇಲ್ಲಿ ಬರೆದ್ಬಿಟ್ಟು ಆಲ್ರೆಡಿ ಇವಾಗ ಏನು ವರ್ಡಿಕ್ಟ್ ಹೇಳಿ ಏನು ಹೇಳಿದ್ರಿ ಇದರಲ್ಲಿ? ನಮ್ಮ ಅಧಿಕಾರಿಗಳು ಏನು ತಪ್ಪಿಲ್ಲ, ನಿಮ್ಮ ಮತ್ತೆ ಉಂಸಕ್ಕೆ ಎನ್ಕ್ವೈರಿ ಮಾಡೋದು. ನೀವು ಏನು ಎನ್ಕ್ವೈರಿ ಮಾಡ್ತಾರೆ ಸ್ವಾಮಿಲಿ? ರಕ್ಷಿಸಿಕೊಳ್ಳಲು ಪ್ರತಿದಾಳಿ ನಡೆಸುತ್ತಾರೆ ಹೊರತು ಉದ್ದೇಶಪೂರ್ವಕ ತಾವಾಗಿ ಅವರ ಮೇಲೆ ನಾಳಿ ನಡೆಸಿರುವುದಿಲ್ಲ. ಈ ರಿಪೋರ್ಟ್ ಕೊಟ್ಟ ಮೇಲೆ ಇನ್ನೆಲ್ಲರಿ ನ್ಯಾಯ ಸಿಗುತ್ತೆ ನಮ್ಮ ಜನಕ್ಕೆ? ಇನ್ಯಾವ ಫಾರೆಸ್ಟ್ ಟೇಲರ್ಸ್ ಅಕ್ಕಪಕ್ಕ ಫಾರೆಸ್ಟ್ ಅಲ್ಲಿ ಹಳ್ಳಿಗಳ ಜನ ಇನ್ನು ಯಾವ ಧೈರ್ಯದಲ್ಲಿ ಅರಣ್ಯದಲ್ಲಿ ಹೋಗ್ತಾರೆ? ಹೊಂಗೆಕಾಯಿ ಬೀಜ ಹಾಯಕ್ ಹೋಗ್ತಾರೆ, ಬೇವಿನ ಬೀಜ ಹಾಯಕ್ ಹೋಗ್ತಾರೆ, ಫಾರೆಸ್ಟ್ ಉತ್ಪನ್ನಗಳಿಂದ ತಗೊಂಡು ಅದ್ರಲ್ಲಿ ಜೀವನ ಮಾಡತಕ್ಕಂಥ ಲಕ್ಷಾಂತರ ಮಂದಿ ಇವತ್ತು ಬಡವರು ಇದ್ದಾರೆ. ಇವತ್ತು ಆ ಬಡವರ ರಕ್ಷಣೆ ನಾಳೆ ಬೆಳಗ್ಗೆ ನೀವು ಫೋರ್ತ್ ವಿತ್ ಅವರಿಗೆ BNS 103 ಕೇಸ್ ಹಾಕಿದ್ರಿ, FIR ಹಾಕಿದ್ರಿ. ಇಷ್ಟು ದಿನ ಬೇಕಾ ಅವ್ರು ಏನು ಮಾಡಿದಾರೆ ಅಂತ ಹೇಳಕ್ಕೆ? 103 ಹಾಕಿದ ಮೇಲೆ ಫೋರ್ತ್ ವಿತ್ ಅವ್ರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅಧಿಕಾರಿಗಳನ್ನ. ಬೇಬಿ ಇಷ್ಟ ಅಧಿಕಾರ ನೀವು ಅಧಿಕಾರಿಗಳಿಗೆ ಅವರಿಗೆ ಗುಂಡಾರ್ಥ ಕೊಟ್ಟಿದ್ದೀರ ನೀವು? ಮಾನವ ಜನ್ಮಕ್ಕೆ ಬೆಲೆ ಇಲ್ವಾ ಇವತ್ತು? ಹಳ್ಳಿಗಾಡಿನ ಬದುಕಿನ ಜನರ ರೈತರ ಬದುಕಿಗೆ ಬೆಲೆ ಇಲ್ವೇನ್ರಿ? ದನ ಕೂರಿ ಕಟ್ಕೊಂಡು ಕಾಡಲ್ಲಿ ಓಡಾಡದೆ ಮತ್ತೆಲ್ಲರೂ ಓಡಾಡ್ಬೇಕು ಅವನು. ಸಾವಿರಾರು ಹಳ್ಳಿಗಳು ಅಡ್ಜಸ್ಟೆಡ್ ವಿಲೇಜ್ ಅಡ್ಜಸ್ಟೆಡ್ಗೆ ನಮ್ಮ ಇರ್ತಕ್ಕಂಥ ವೈಲ್ಡ್ ಲೈಫ್ಗೆ ಅಡ್ಜಸ್ಟೆಡ್ ಭದ್ರಾ ಬನ್ನಿ ಭದ್ರಾ ಅಭಯಾರಣ್ಯದಲ್ಲಿ ಫಾರೆಸ್ಟ್ ಅಡ್ಜಸ್ಟೆಡ್ ಮನೆ ಕಟ್ಕೊಂಡಿದ್ದಾರೆ. ಫಾರೆಸ್ಟ್ ಒಳಗೆ ಮನೆ ಇದೆ. ಏನ್ ಮಾಡ್ಬೇಕು ಅವರು? ನಾವು ಲೈಸೆನ್ಸ್ ಹೋಗಿ ಇಟ್ಕೊಂಡು ಯಾರು ತೋಟ ಇಟ್ಟಾರೆ ಅವರೆಲ್ಲ ಲೈಸೆನ್ಸ್ ಹೋಗಿತ್ತು ಹೆಗಲ ಮೇಲೆ ಇಟ್ಕೊಂಡೇ ಹೋಗೋದಲ್ಲಿ. ಚಿಕ್ಕಮಗಳೂರು ಇರ್ಬೋದು, ಮೂಡಿಗೆರೆ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಅಲ್ಲೆಲ್ಲ ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಾರೆ. ನಾಳೆ ಬೆಳಗ್ಗೆ ಈ ಅಧಿಕಾರ ನೀವೇನಾದ್ರು ಇದನ್ನ ಗ್ರಾಂಟೆಡ್ ಅಂತ ತಗೊಂಡ್ರೆ ಅಧಿಕಾರಿಗಳು, ನಾಳೆ ಬೆಳಗ್ಗೆ ಯಾವ ರೈತರು ಕೂಡ ಧೈರ್ಯದಲ್ಲಿ ಅವನ ತೋಟಕ್ಕೆ ಹೋಗೋದು ಕಷ್ಟ ಇದೆ. ಮಂತ್ರಿಗಳೇ, ದಯಮಾಡಿ ನೊಂದು ಹೇಳ್ತಾ ಇದ್ದೀವಿ ಇದು ವಿಚಾರನ. ನಿರ್ದಾಕ್ಷಿಣ್ಯವಾಗಿ ಅವನು ಮಾಡಿರ್ತಕ್ಕಂಥದ್ದು ಘೋರ ಅಪರಾಧ, ಇಂಟೆನ್ಷನ್ ಮರ್ಡರ್. ಅದು ಆ ಮರ್ಡರ್ ಕೇಸ್ನ ಹಾಕಿ ಅವ್ರನ್ನ ಅರೆಸ್ಟ್ ಮಾಡದೇ ಇದ್ರೆ ಈ ನಾಡಿನ ಜನರಿಗೆ ನೀವು ನ್ಯಾಯ ಕೊಟ್ಟಂಗೆ ಆಗೋದಿಲ್ಲ. ನೆನಪಿಡಿ ದಯಮಾಡಿ. ಇದನ್ನ ಅವ್ರೇನಾದ್ರು ಗ್ರಾಂಟೆಡ್ ಅಂತ ತಗೊಂಡ್ರೆ ನಮ್ಮ ಯಾವ ರೈತರು ಜೀವನ ಮಾಡಕ್ ಸಾಧ್ಯ ಇಲ್ಲ ಈ ನಾட்டிನಲ್ಲಿ. ಫಾರೆಸ್ಟ್ಗೂ ಅಲ್ಲಿರ್ತಕ್ಕಂಥ ರೈತರು ಅವಿನಾಭಾವ ಸಂಬಂಧ ಇದೆ. ಆ ಸಂಬಂಧದಲ್ಲಿ ಅವರು ಹೋಗಿರ್ತಾರೆ. ಪಾಪ ಇವತ್ತು 3 ಜನ ಆ ಪ್ರಾಣ ಅಮಾಯಕರನ್ನ ಇವತ್ತು ಬಲಿ ತೆಗೆದುಕೊಂಡಂತ ಸಂದರ್ಭದಲ್ಲಿ ನೀವು ಈ ಜನರ ರಕ್ಷಣೆ ಬರ್ದಿದ್ರೆ ಈ ಸರ್ಕಾರದಲ್ಲಿ ಅಂತ ಮುಟ್ಟಾಳ ಅಧಿಕಾರಿಗಳಿಗೆ, ಅಂತಹ ಘನಘೋರ ಅಪರಾಧ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ರಕ್ಷಣೆ ಮಾಡಿದ್ರೆ ನಾಡಿನ ಜನತೆಗೆ ದ್ರೋಹ ಮಾಡಿದಾಗ್ತದೆ. ಇದು ದಯಮಾಡಿ ನೀವು ಆ ಅಮಾಯಕರ ರಕ್ಷಣೆಗೆ ಬರಲೇಬೇಕು. ಬೇರೆ ವಿಚಾರ ಬಿಟ್ಬಿಡಿ. ಭಾರಿ ಬರ್ದಿದ್ದಾರೆ. ಇದೆಲ್ಲ ಹೇಳಕ್ ಹೋದ್ರೆ ಇದು ಮ್ಯಾಟರ್ ಆಫ್ ಎವಿಡೆನ್ಸ್. ಆ ಎವಿಡೆನ್ಸ್ ಅಲ್ಲಿ ನೀವು ಇದನ್ನ ಆಲ್ರೆಡಿ ಯು ಆರ್ ಕಮ್ ಟು ಕನ್ಕ್ಲೂಷನ್. ಇದು ನನಗೆ ಬಹಳ ಬೇಜಾರಿದೆ, ತುಂಬಾ ಬೇಜಾರಿದೆ. ಕನ್ಕ್ಲೂಷನ್ ಬಂದ್ಬಿಟ್ಟಿದ್ರಿ. ತಾವು ಇನ್ನೇನು ನ್ಯಾಯ ಕೇಳಕ್ಕಾಗುತ್ತೆ ಸಭಾಪತಿಗಳೇ? ಇನ್ನು ಹೆಂಗೆ ನ್ಯಾಯ ಎಕ್ಸ್ಪೆಕ್ಟ್ ಮಾಡೋದು ಈ ಸರ್ಕಾರದಿಂದ ಹೇಳಿ? ಆಲ್ರೆಡಿ ಮಾಡಿ ಆ ಆತ್ಮರಕ್ಷಣೆಗೋಸ್ಕರ ಗುಂಡು ಹೊಡೆದಿದ್ದಾರೆ ಅಂತ ಹೇಳ್ಬೇಕಾದ್ರೆ ಯಾವ ರೀತಿ ಆತ್ಮರಕ್ಷಣೆ ರೀ? ಯಾವ ರೀತಿ ಆತ್ಮರಕ್ಷಣೆ ಹೇಳಿ ನೋಡೋಣ ನೀವು. ಅವ್ರು ಏನು ಅಪರಾಧ ಮಾಡಿದ್ರು? ಆಫ್ಟರ್ ಆಲ್ ಆ ಮಾಂಸಕ್ಕೆ ಸಂಬಂಧಪಟ್ಟಂತ ಯಾವ ಪ್ರಾಣಿದ ಮಾಂಸ ಅಂತ ಹೇಳಿಲ್ಲ. ಆ ಇನ್ನೂ ಪುರಾವೆಗಳನ್ನು ಇಟ್ಕೊಂಡು ಇವು ಶಿಕಾರಿ ಮಾಡಿದ್ರು ಅಂತ ಹೇಳಕ್ಕೆ ಯಾವುದೇ ಪುರಾವೆ ಕೂಡ ಇಲ್ಲಿಲ್ಲ. ಪಾತ್ರೆ ಪರಡಿ ಅದೆಲ್ಲ ಗೊತ್ತಿದೆ ನಿಮಗೆ. ಶಿಕಾರಿ ಮಾಡೋ ಅವರ ಅಧಿಕಾರಿಗಳು ಗೊತ್ತಿದೆ ಶಿಕಾರಿ ಮಾಡೋರು ಯಾವ ರೀತಿ ಹೋಗ್ತಾರೆ ಅಂತ. ರಾತ್ರಿ ಶಿಕಾರಿಗೆ ಹೋದ್ರೆ ಅಲ್ಲಿ ಇಬ್ರು ಅಡಿಗೆ ಮಾಡಕ್ ಹೋಗ್ತಾರೆ, ಇನ್ನೊಂದು 4 ಜನ ಶಿಕಾರಿಗೆ ಹೋಗ್ತಾರೆ. ಅಡಿಗೆ ಮಾಡೋ ಜಾಗ ಬೇರೆ, ಶಿಕಾರಿ ಮಾಡೋ ಜಾಗ ಬೇರೆ. ಅಲ್ಲಿ ಅಡಿಗೆ ಮಾಡಿ ಊಟ ಮಾಡಿ ಶಿಕಾರಿ ಅದೇ ತಗೊಂಡು ಬರ್ತಾರೆ. ಆಗಿದೆ, ಬೇಕಾದಷ್ಟು ಆಗಿದೆ. ಅದಕ್ಕೇನು ಶಿಕ್ಷೆ ಕೊಡ್ಬೇಕು? ಶಿಕ್ಷೆ ಕೊಡಿ ಅವರಿಗೆ. ಆ ಊರ್ನ ಏನೇನು ಬಂದೋಬಸ್ತ್ ಮಾಡಬೇಕು, ಅಲ್ಲಿರ್ತಕ್ಕಂಥ ನಾಡ ಕೋವಿಗಳು, ಅನ್ಲೈಸೆನ್ಸ್ ಕೋವಿಗಳು ಎಲ್ಲವನ್ನೂ ಸೀಲ್ ಮಾಡಿ, ಸ್ಟಿಕ್ ಮಾಡಿ. ನಾವು ಅದ್ರ ಬಗ್ಗೆ ಬೇಡ ಅಂತ ಹೇಳೋದು ನಿಮಗೆ. ಆದ್ರೆ ಈ ಅಮಾಯಕರ ಜೀವ ತೆಗೆದಿರಿ, ವಾಪಸ್ ಜೀವ ಕೊಡಕ್ಕೆ ನಿಮ್ಮ ಕೈಲಿ ಸಾಧ್ಯವೇ ಇಲ್ಲ. ನೀವು 1 ಕೋಟಿ ರೂಪಾಯಿ ಪರಿಹಾರ ಕೊಟ್ಟರು ಆ ಮನೆ ನ್ಯಾಯ ಕೊಡಕ್ಕೆ ಸಾಧ್ಯ ಇಲ್ಲ. ಇವತ್ತು ಇದನ್ನ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಅಂತ ನಮ್ಮ ಅಧಿಕಾರಿಗಳು ಆಗಬಾರ್ದು. ದಯಮಾಡೋದಕ್ಕೆ ನೀವು ಇದನ್ನು ಮುನ್ನುಡಿ ಬರೀಲೇಬೇಕು. ನೀವು ಮುನ್ನುಡಿ ಬರೀದೇ ಇದ್ರೆ ಸರ್ಕಾರ ಇನ್ಎಫಿಷಿಯಂಟ್ ಅಂತ ಹೇಳ್ಬೇಕಾಗುತ್ತೆ. ದಯಮಾಡಿ ಕ್ಷಮಿಸಿ. ಇಂಥ ಅಧಿಕಾರಿಗಳನ್ನ ಯಾವ ಕಾರಣಕ್ಕೂ ನೀವು ಕ್ಷಮಿಸಬೇಡಿ ದಯಮಾಡಿ. ಫೋರ್ತ್ ವಿತ್ ಆಕ್ಷನ್ ಇಟ್. BSNL 103 ಏನು ಆಕ್ಷನ್ ಆಗಿದೆ ಅದ್ರ ಪ್ರಕಾರ ಮರ್ಡರ್ ಕೇಸ್ ಅವ್ರ ಮೇಲೆ ಹಾಕಬೇಕು. ಎಲ್ಲ ಅಧಿಕಾರಿಗಳು, ಯಾವ ಅಧಿಕಾರಿ ಬೇಕಾಗಿರಲಿ, ಅವ್ರನ್ನ ಕೂಡಲೇ ಜೈಲಿಗೆ ಕಳ್ಸಕ್ಕಂಥ ಕೆಲಸ ಮಾಡಿದ್ರೆ ಮಾತ್ರ ಇಡೀ ನಾಡಿನ ಜನರಿಗೆ ನೀವು ನ್ಯಾಯ ಕೊಟ್ಟಂಗಾಗುತ್ತೆ. ನಮ್ಮ ರೈತರು ಕಾಡಿನ ಇಕ್ಕೆಲೆಗಳಲ್ಲಿ ಯಾರ್ಯಾರು ತಿರುಗಾಡ್ತಾರೆ, ಯಾರ್ಯಾರು ಜೀವನ ಮಾಡ್ತಾ ಇದ್ದಾರೆ, ಕಾಡು ಮತ್ತು ಅವಿನಾಭಾವ ಸಂಬಂಧ ಇಟ್ಕೊಂಡಿದ್ದಾರೆ, ಆ ಸಂಬಂಧಕ್ಕೊಂದು ಬೆಲೆ ಕೊಟ್ಟಂಗಾಗ್ತದೆ. ಅವ್ರಿಗೆ ಮುಂದೆ ಧೈರ್ಯದಲ್ಲಿ ಅವ್ರ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಯಾರು ಕೂಡ ಇಂಥ ಇಂಟೆನ್ಷನ್ ಮಾಡೋದನ್ನ ನಾವು ಒಪ್ಪೋಕೆ ಸಾಧ್ಯ ಇಲ್ಲ. ಇದು ಇಂಟೆನ್ಷನ್ಲಿ ಮಾಡ್ತಾರೆ.
ಇದನ್ನ ಕೆಲಸ ಮಾಡಬೇಕಾಗುತ್ತೆ ದಯಮಾಡಿ ಸಭಾಪತಿಗಳೇ. ಒಂದು ನಿಮಿಷ ಪೂಜಾ ಆಮೇಲೆ ಮಾತು. ಅವಕಾಶಕ್ಕೆ ವಂದನೆ ಸಭಾಪತಿಗಳೇ. ಇಲ್ಲೊಂದು 2-3 ಪಾಯಿಂಟ್ಗಳು ಅದು ವಿಶೇಷವಾಗಿ ಗಮನಿಸುವಂಥದ್ದು. ಸ್ವಲ್ಪ ಸಮಯ ನೋಡ್ಕೊಳ್ಳಿ, ಎಲ್ಲ ತುಂಬಾ ಜನ ಮಾತಾಡೋದಿದ್ದಾರೆ. ಮತ್ತೆ ಹೇಳಿದನ್ನ ಮತ್ತೆ ರಿಪೀಟ್ ಮಾಡಕ್ ಹೋಗ್ಬೇಡಿ. ನಾ ಮಾಡ್ಲಿಕ್ಕೆ ಇಟ್ಟಿಲ್ಲ. ರಾತ್ರಿ 8 ಗಂಟೆಗೆ ಗೊತ್ತಾದ ನಂತರ ಬೆಳಿಗ್ಗೆ ರಾತ್ರಿ ಇಡೀ ಸುತ್ತಕ್ಕೆ ಹೋಗ್ತಾ ಇದ್ದಾರೆ. ಒಂದು ಪೆಲೆಟ್ಗೆ ಒಂದು ವ್ಯಕ್ತಿ ಸಾಯಲಿ. ಈ ಸ್ಲೈಡ್ ಆಕ್ಷನ್ ಗನ್ ಯೂಸ್ ಮಾಡಲಿಕ್ಕೆ ಅವ್ರಿಗೆ ಅಥಾರಿಟಿ ಇದೆಯಾ? ಗುಂಪು ಮರ್ಡರ್ ಮಾಡುವಂಥದ್ದಕ್ಕೆ ಅವಕಾಶ ಇದೆ ಇದರಲ್ಲಿ. ಸೆಲ್ಫ್ ಡಿಫೆನ್ಸ್, ಸೆಕೆಂಡ್ಲಿ ಸೆಲ್ಫ್ ಡಿಫೆನ್ಸ್ ಅನ್ನುವಂಥ ವ್ಯವಸ್ಥೆಯಲ್ಲಿ ಪೂರಕವಾಗಿರಬೇಕು. ಆಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಅಂತ ಹೇಳ್ತಾ ಇರ್ತಾರೆ. ಆ ಕ್ರಿಮಿನಲ್ ಲಾದಲ್ಲಿ ಅದೇ ಇದೆ. ಅವ್ರು ಏನು ಮಾಡಿದರು, ಏನು ಆ್ಯಕ್ಷನ್ ಇವ್ರ ಮೇಲೆ ಮಾಡಿದ್ವಿ ಅಧಿಕಾರಿಗಳ ಮೇಲೆ ಬೇಕಲ್ಲ. ಅದಕ್ಕೆ ಏನೋ ಒಂದು ವರದಿ ಫಾಲ್ಸ್ ಒಂದು ರಿಪೋರ್ಟ್ ಕೊಟ್ಟು ಯಾವುದೋ ಒಂದು ಅವರಿಂದ ಪೆಲೆಟ್ಸ್ ಹಾರಿಲ್ಲ, ಅವ್ರ ಕೋವಿಂದ ಯಾವುದೇ ಗುಂಡುಗಳು ಹಾರಿಲ್ಲ ಅವ್ರಿಗೆ, ಮತ್ತೆ ಅವ್ರ ಕತ್ತಿ ಕಟಾರಿಂದ ದಾಳಿ ಮಾಡ್ಲಿಕ್ಕೆ ಬಂದಿಲ್ಲ, ಸಮೀಪದಿಂದ ಈಗಾಗಲೇ ಭೋಜಗೆ ಅವ್ರು ಹೇಳಿದಾಗೆ ಕಲ್ಲು ತೂರಿಲ್ಲ, ಯಾವುದೂ ಇಲ್ಲ. ಸೆಲ್ಫ್ ಡಿಫೆನ್ಸ್ ಇವ್ರು ತಗೊಳ್ಳಿಕ್ಕೆ ಏನು ಆಧಾರ ಇದೆ? ಬೇಸಿಕ್ ಹೇಳ್ತಾ ಇದ್ದೀನಿ ಮಾನ್ಯ ಸಭಾಪತಿಗಳಿದ್ರಲ್ಲಿ. ಸೆಲ್ಫ್ ಡಿಫೆನ್ಸ್ ಇಲ್ಲದೇನೆ ಇವರು ಪ್ರೀ ಪ್ಲ್ಯಾನ್ಡ್ ಮರ್ಡರ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ರಾತ್ರಿ 8 ಗಂಟೆಗೆ ಅವ್ರೇನು ರಿಪೋರ್ಟ್ ತೊಗೊಂಡಿದ್ದಾರೆ, ಬಂದಿರ್ಬೋದು ರಿಪೋರ್ಟ್, ಅವ್ರನ್ನ ಮರ್ಡರ್ ಮಾಡಿ ತೀರ್ಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಹೋಗಿದ್ದಾರೆ. ಇದು ಬೇರೆ ಇಲ್ವೇ ಇಲ್ಲ ಕಾರಣ. ಇದು ತೀರ್ಮಾನ ಮಾಡಿ ಹೋಗಿದ್ದಾರೆ. ಅವ್ರು ಎಲ್ಲೇ ಇರಲಿ, ಎಷ್ಟೇ ಜನ, 10 ಜನ ಹೋಗಿದ್ದಾರೆ. ಇವರು ಯಾರು ಹೋಗಿದ್ದಾರೆ ಅನ್ನೋದು ಗೊತ್ತಿದೆ ಇವರಿಗೆ. ಆ ದಿವಸ ರಿಪೋರ್ಟ್ ಬಂದಾಗ ಆ ರಿಪೋರ್ಟ್ ಕೈಯಲ್ಲಿ ಹಿಡ್ಕೊಂಡು ಎಲ್ಲಿ ಹೋಗಿದ್ದಾರೆ, ಯಾವ ಸ್ಪಾಟಿಗೆ ಹೋಗಿದ್ದಾರೆ, ಯಾವ ಕಡೆಯಿಂದ ನಾವು ಹೋಗ್ಬೇಕು, ಎಷ್ಟು ಜನ ಹೋಗ್ಬೇಕು, ಇಷ್ಟು ಪ್ರೀ ಪ್ಲಾನ್ ಡಿಸಿಷನ್ ಮರ್ಡರ್. ಬೇರೆ ಏನು ಇದನ್ನ ಎಕ್ಸ್ಪ್ರೆಷನ್ ಸಾಧ್ಯನೇ ಇಲ್ಲ ಇದಕ್ಕೆ. ಮಾನ್ಯ ಸಭಾಪತಿಗಳೇ, ಕ್ರಿಮಿನಲ್ ಆಕ್ಟ್ ಒಳಗೆ BNS ಇದರಲ್ಲಿ 103 ಮಾಡಬೇಕದನ್ನು 103 ತಗೊಳ್ಳೇಬೇಕು. ಅದಕ್ಕೆ ರಿಜಿಸ್ಟರ್ ಮಾಡಿಲ್ಲ, ಕೇವಲ ಕೈ ತಗೊಂಡಿದ್ದಾರೆ. ಅರಣ್ಯ ಸಂರಕ್ಷಣಾ ಕಾಯ್ದೆ 1972ರಲ್ಲಿ ನಾವು ಏನೇನು ಬೇರೆ ಬೇರೆ ಕಲಂ ಹಾಕೊಂಡಿದ್ವಿ ಅಂತ ತಿಳ್ಕೊಂಡು, ಇದು ಸಾಧು ಅಲ್ಲ. ಇದು ಅವಕಾಶನೇ ಇಲ್ಲ. ಈಗ ಇದಕ್ಕೆ ಅರಣ್ಯದ ಎಷ್ಟು ಸೇರ್ತಾ ಒಂದು ಸೆಕ್ಷನ್ ಹಾಕ್ಲಿ, BNS ಕಾಯ್ದೆ 103, 104 ಹಾಕ್ಬೇಕು ಅದಕ್ಕೆ. ಆಮೇಲೆ ಇನ್ನೊಂದು ಹೇಳ್ತಾ ಇನ್ನು ಮಾನ್ಯ ಸಭಾಪತಿಗಳೇ, ಸೆಲ್ಫ್ ಡಿಫೆನ್ಸ್ ಅಂತ ಅನ್ನುವಂಥದ್ದು ಮೇಲಿನ ಮೇಲೆ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಸೆಲ್ಫ್ ಡಿಫೆನ್ಸ್ ಇವ್ರದು? ಸೆಲ್ಫ್ ಡಿಫೆನ್ಸ್ ಆಗಿ ಅವರಿಂದ ಏನು ಆಕ್ರಮಣ ಆಯ್ತು ಇವ್ರ ಮೇಲೆ, ಇವ್ರು ಏನು ಮಾಡಿದ್ದಾರೆ ಅದರ ಎಕ್ಸ್ಪ್ಲನೇಷನ್ ಇಲ್ಲ. 3 ದಿವಸ ಆಯ್ತು ಇವತ್ತು ಆಗಿ. 14ನೇ ತಾರೀಕು ಆದಂತೆ ಇವತ್ತು 17ನೇ ತಾರೀಕಿನ ದಿವಸ ಸರ್ಕಾರ ಈ ರೀತಿ ಉತ್ತರ ಕೊಡ್ತಾ ಇದೆ. 15ಕ್ಕೆ 17ನೇ ತಾರೀಕು ತಾವು ಉತ್ತರ ಕೊಡ್ತಾ ಇದ್ದೀರಿ. ಮಾಂಸ ಯಾವುದೋ ಅನ್ನೋದು ರಿಪೋರ್ಟ್ ಇಲ್ಲ ನಿಮ್ಮ ಹತ್ರ. ಎಷ್ಟು ಪೆಲೆಟ್ಸ್ ಬಿದ್ದಿದ್ದ ಅನ್ನೋದು ರಿಪೋರ್ಟ್ ಇಲ್ಲ ನಿಮ್ಗೆ. ಒಂದು 3 ಸುತ್ತಿನ ಗುಂಡು ಹಾರಿಸಿದೀವಿ ಅಂತ ಅನ್ನುವಂಥ ರಿಪೋರ್ಟ್ ಇದೆ. 3 ಸುತ್ತಿಗೆ ಎಷ್ಟು ಪೆಲೆಟ್ಸ್ ಹಾರಿಸಿರ್ಬೋದು, ಅದು ಎಷ್ಟು ರೀತಿ ಹಾಕಿರ್ಬೋದ? ಇದು ಸಾಧು ಅಲ್ಲ. ಇದಾದಂಥದ್ದು ಆ ಅಧಿಕಾರಿಗಳನ್ನ ತಕ್ಷಣ ಬುಕ್ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು, ಅರೆಸ್ಟ್ ಮಾಡಿ ಮುಂದಿನವರಿಬೇಕು ಅನ್ನೋಂಥದ್ದು ನಾನು ತಮ್ಮಲ್ಲಿ ಕೇಳ್ತಾ ಇದ್ದೇನೆ. ನಾಗರಾಜ್ ಯಾದವ್ ಇಲ್ಲ, ರವಿ ಮತ್ತೆ ಸಿಟಿ ರವಿ ಮತ್ತೆ ಈಗ ತಾನೇ ಮಾನ್ಯ ಸಭಾಪತಿಗಳೇ, ಈಗ ತಾನೇ ಹಲವಾರು ವಿಚಾರಗಳನ್ನ ವಿರೋಧ ಪಕ್ಷದವರಿರ್ಬೋದು ಮತ್ತು ಮಂತ್ರಿಗಳು ಕೊಟ್ಟಿದ್ದ ವರದಿಯನ್ನು ನಾವು ನೋಡಿದ್ದೇವೆ. ಮೂಲತಃವಾಗಿ 3 ಜನ ಇವತ್ತೊಂದು ದಿವಸ ನಾಗರಿಕರು ಮೃತಪಟ್ಟಿರೋದಕ್ಕೆ ನಾವೆಲ್ಲರೂ ಕೂಡ ಈ ಸದನವು ಕೂಡ ಅದಕ್ಕೆ ಸಂತಾಪವನ್ನು ಸೂಚಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೇನೆ. ಅರಣ್ಯವನ್ನು ರಕ್ಷಿಸ್ತಕ್ಕಂಥದ್ದು ಸರ್ಕಾರದ ಮತ್ತು ಸಿಬ್ಬಂದಿಯ ಕರ್ತವ್ಯ ಅಂತಕ್ಕಂಥದ್ದು ಮೂಲ ಕೆಲಸ ಅಂತಕ್ಕಂಥದ್ದು ನಾವು ಮರಿಬಾರದಂತ ವಿಚಾರಗಳನ್ನು ಹೇಳ್ತೇನೆ. ಒಂದು ಕಡೆ ವನ್ಯಜೀವಿಯನ್ನು ಕಾಪಾಡಬೇಕಾಗ್ತದೆ, ಅರಣ್ಯವನ್ನು ಕಾಪಾಡಬೇಕಾಗ್ತದೆ, ಅರಣ್ಯದ ಸುತ್ತಮುತ್ತ ಇರ್ತಕ್ಕಂಥ ನಾಗರಿಕರನ್ನು ಕಾಪಾಡಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಸರ್ಕಾರದ ಕರ್ತವ್ಯ ಅಂತ ನಾವೆಲ್ಲರೂ ಕೂಡ ಭಾವಿಸ್ಕೊಂಡು ನಾವಿತ್ತು ಮಾತಾಡ್ತಾ ಇದ್ದೇವೆ. ಇಲ್ಲಿರ್ತಕ್ಕಂಥ ವಿಚಾರಗಳು ನೋಡಿದಾಗ ಆಗಿರ್ತಕ್ಕಂಥ ಘಟನೆ ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ಆದರೆ ಅರಣ್ಯ ಸಿಬ್ಬಂದಿಗೆ ಮಾಹಿತಿ ಬಂದಾಗ ಅವರು ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಲ್ಲಿ ಅನಧಿಕೃತ ಅಕ್ರಮವಾಗಿ ಬೇಟೆಯಾಡ್ತಾ ಇರಬೇಕಾದ್ರೆ ಅದನ್ನು ತಡೆಗಟ್ಟಬೇಕಾಗಿರ್ತಕ್ಕಂಥ ಅಧಿಕಾರಿಗಳ ಜವಾಬ್ದಾರಿ ಆಗ್ತದೆ. ಆ ಕೆಲಸವನ್ನು ಮಾಡಕ್ಕೆ ಹೋದಾಗ ಅವ್ರ ಮೇಲೆ ಆದಂತಹ ಒಂದು ಗುಂಡಿನ ದಾಳಿ ಇರ್ಬೋದು, ಅವ್ರ ಮೇಲೆ ಆದಂತಹ ಅಟ್ಯಾಕಿಂಗ್ ವಿಚಾರಕ್ಕೆ ಇವರು ಪ್ರತಿರೋಧವಾಗಿ ಅವರು ಮಾಡಿರ್ತಕ್ಕಂಥ ವಿಚಾರಕ್ಕೆ ನಾನು ಜಸ್ಟಿಫೈ ಮಾಡ್ಕೊಳ್ಳೋದಿಲ್ಲ.
ಯಾಕೆ ಅಂದ್ರೆ ಈ ವಿಚಾರಗಳನ್ನ ನಾವು ಯಾರು ಕೂಡ ಜಡ್ಜ್ಮೆಂಟಲ್ ಸ್ಟೇಟ್ಮೆಂಟ್ಗಳನ್ನ ಮಾಡ್ತಕ್ಕಂಥದ್ದನ್ನ ಬಿಡಬೇಕಾಗ್ತದೆ. ವಿ ಆರ್ ನಾಟ್ ಅನ್ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಇನ್ ದಿಸ್ ಕೇಸ್. ಲೆಟ್ ದನ್ ಇನ್ವೆಸ್ಟಿಗೇಷನ್ ಟೇಕ್ ಪ್ಲೇಸ್. ಅಲ್ಲಿರ್ತಕ್ಕಂಥ ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ಒಂದು ತನಿಖೆ ಮಾಡ್ಲಿಕ್ಕೆ ಈಗಾಗಲೇ ಆದೇಶ ಕೊಟ್ಟಿದ್ದೀರಿ. ಸ್ವಲ್ಪ ತಾಳ್ಮೆಯಿಂದಾಗಿ ನೋಡಬೇಕಾಗ್ತದೆ. ಯಾರೇ ತಪ್ಪು ಮಾಡಿದ್ರೆ ಅವರ ಕ್ರಮ ಆಗ್ಬೇಕನ್ನೋದು ಎರಡು ಮಾತಿಲ್ಲ ಅಂತಕ್ಕಂಥ ವಿಚಾರ ನಾನು ಹೇಳ್ತಾ ಇದ್ದೇನೆ. ಅಲ್ಲಿ ಮ್ಯಾಜಿಸ್ಟ್ರೇಟ್ ಅವರು ತನಿಖೆ ಮಾಡಿ 7 ದಿನಗಳಲ್ಲಿ ರಿಪೋರ್ಟ್ ಕೊಡಿ ಅಂತಕ್ಕಂಥ ವಿಚಾರ ಹೇಳಿರ್ಬೇಕಾದ್ರೆ ನಾವು ಕನ್ಕ್ಲೂಷನ್ ಬರ್ಲಿಕ್ಕಾಗೋದಿಲ್ಲ. ಅವರು ಅಮಾಯಕರು, ಇವರು ಮರ್ಡರ್ ಮಾಡಿದ್ರು ಅಂತ ಹೇಳಲಿಕ್ಕೆ ನಾವ್ಯಾರು ಕೂಡ ಜಡ್ಜ್ಗಳು ಆಗಬಾರ್ದು ಅಂತ ಮನವಿ ನಾನು ಮಾಡ್ತಾ ಇದ್ದೀನಿ. ಮಾನ್ಯ ಸಭಾಪತಿಗಳೇ, ವನ್ಯಜೀವಿಗಳನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು, ಅರಣ್ಯ ಪ್ರದೇಶ ರಕ್ಷಣೆ ಮಾಡಬೇಕಾಗಿರೋದು, ನಾಗರಿಕರ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು. ನಾವು ಬದುಕಲಿಕ್ಕೆ ಅವಕಾಶ ಇದೆ. ಆದ್ರೆ ಅದನ್ನ ಮೀರಿ ನಾವೇನಾದ್ರೂ ಮಾಡಿದಾಗ ಕಾನೂನು ವಿರುದ್ಧವಾಗಿ ನಡ್ಕೊಂಡಾಗ, ಅಕ್ರಮ ಬೇಟೆ ಆಡಿದಾಗ, ಅಕ್ರಮವಾಗಿ ಏನಾದರೂ ಕೂಡ ಅಲ್ಲಿರ್ತಕ್ಕಂಥ ಕಳ್ಳ ಸಾಗಣೆಗಳಾದಾಗ ಅಧಿಕಾರಿಗಳು ಸುಮ್ಮನೆ ಕೈ ಕಟ್ಟಿಕೊಡಾದ್ರೆ ಅದು ಸರ್ಕಾರ ಬೇಜವಾಬ್ದಾರಿತನ ಆಗ್ತದೆ ಅಂತ ಮಾತನ್ನ ಇದೇ ವಿರೋಧ ಪಕ್ಷದ ಹೇಳ್ತಾ ಇದ್ವು. ಹಾಗಾಗಿ ಕರ್ತವ್ಯ ಮಾಡಿರೋರು ಸರಿಯಾಗಿ ಮಾಡಿದಾರ ಇಲ್ವೋ ಅಂತೇಳಿ, ಕಾನೂನುಬದ್ಧವಾಗಿ ಮಾಡಿದ್ದಾರೆ ಅಂತ ಹೇಳ್ಬೇಕು. ಅವರ ಆತ್ಮರಕ್ಷಣೆಗೋಸ್ಕರ ಮಾಡಿದ್ದಾರೆ ಅಂತ ವಿಚಾರ ಹೇಳಿದಾಗ ಅದು ತನಿಖೆಯಿಂದ ಹೊರಗಡೆ ಬರಬೇಕಾಗ್ತದೆ. ಮ್ಯಾಜಿಸ್ಟ್ರೇಟ್ ರಿಪೋರ್ಟ್ ನ ತಗೊಂಡು ತದನಂತರ ಮ್ಯಾಜಿಸ್ಟ್ರೇಟ್ ಏನಾದ್ರು ಪ್ರೈಮಾ ಫೇಸಿ ಏನಾದರೂ ಅಧಿಕಾರಿಗಳು ತಪ್ಪಾಗಿದೆ ಅನ್ನೋದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲೇಬೇಕಾಗ್ತದೆ. ಅದನ್ನ ಮರ್ಡರ್ ಕೇಸ್ ಇರ್ಬೋದು, ಆದ್ಮೇಲೆ ಕಠಿಣವಾದ ಕ್ರಮಗಳನ್ನ ಕೈಗೊಳ್ತಕ್ಕಂಥ ಎರಡು ಮಾತಿಲ್ಲ ಅಂತ ಹೇಳ್ತೇನೆ. ಆದ್ರೆ ಅಕ್ರಮ ಬೇಟೆ ಆಡ್ತಕ್ಕಂಥದ್ದು, ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬೆಂಬಲ ಕೊಡಬಾರ್ದು ಅಂತಕ್ಕಂಥ ವಿಚಾರನ ಮಾನ್ಯ ಅರಣ್ಯ ಸಚಿವರಲ್ಲಿ ಕೇಳ್ತಾ ಇದ್ದೀನಿ. ಈಗ ಇರ್ತಕ್ಕಂಥ ವಿಚಾರಗಳಿಗೆ ಯಾರೂ ಕೂಡ ಜಡ್ಜ್ಮೆಂಟಲ್ ಸ್ಟೇಟ್ಮೆಂಟ್ಗಳನ್ನ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತ ಮತ್ತೆ ಹೇಳ್ತಾ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದಂತ ಸಭಾಪತಿಗಳು ಒಂದಿಸಿ 2 ಮಾತು ಮುಗಿಸ್ತೇನೆ. ಕೇಶವ ಪ್ರಸಾದ್, ಅದು ಯಾವ್ದು ಹೇಳಿದ್ದಾರೆ ಮತ್ತೆ ರಿಪೀಟ್ ಆಗದೆ ಹೊಸ ಏನಾದ್ರು ವಿಚಾರ ಹೇಳಿದ್ರೆ? ಮಾನ್ಯ ಸಭಾಪತಿಗಳೇ, ಇದರಲ್ಲಿ ಮೊದಲನೇದು ಬೆಳಿಗ್ಗೆ 5 ಗಂಟೆಗೆ ಅಂತ ಹೇಳಿದ್ದಾರೆ. 5 ಗಂಟೆಗೆ ಯಾವ ಬೆಳಕಿರುತ್ತೆ? ಮೊದಲನೇ ಪ್ರಶ್ನೆ. ಬೆಳಿಗ್ಗೆ ಇನ್ನೂ ಕೂಡ ಕಣ್ಣೇ ಕಾಣಿಸಲ್ಲ, ಬೆಳಕರಿಯೋದೇ 6:20, 6:30 ಮೇಲೆ. ಅದಾದ ನಂತರ ಎರಡನೇದು, ಶರಣಾಗುವಂತೆ ಮನವೊಲಿಸಲು ಯಾವ ರೀತಿ ಮನವೊಲಿಸಿದ್ದಾರೆ? ಶರಣಾಗುವಂಥದ್ದಕ್ಕೆ ಏನೇನ್ ಮಾಡಿದ್ದಾರೆ ಅವರು ಶರಣಾಗಬೇಕು ಅನ್ನುವಂಥದ್ದಕ್ಕೆ ಪ್ರಯತ್ನಗಳೇನು ನಡೆದಿದೆ? ಮೂರನೇದು, ಇವರು ಆ ಕಿಡಿಯ ಬೆಳಕು ಗೋಚರವಾದ ದಿಕ್ಕಿನಲ್ಲಿ, ಅಲ್ರಿ ಒಂದು ಕಿಡಿಯ ಬೆಳಕು ಗೋಚರವಾದಂತ ದಿಕ್ಕಿನಲ್ಲಿ ನೀವು ಗುಂಡಾರಿಸ್ಬಿಡ್ತೀರೇನ್ರಿ? ಶರಣಾಗತರಾಗ್ರಿ ಅಂತ ಕೇಳ್ತಾ ಇದ್ದೀರಿ, ಕಿಡಿ ಬೆಳಕು ಕಾಣಿಸಿದ ತಕ್ಷಣ ಆ ದಿಕ್ಕಿನಲ್ಲಿ ನೀವು ಗುಂಡು ಹೊಡೆದ್ಬಿಟ್ಟಿದ್ದೀರಿ. ಮತ್ತೆ ನೀವು ಏನ್ ಹೇಳ್ತೀರಿ ಅಂದ್ರೆ ಸ್ಲೈಡ್ ಆಕ್ಷನ್ ಗನ್ ಅಂತ ಹೇಳ್ತೀರಿ. ಸ್ಲೈಡ್ ಆಕ್ಷನ್ ಗನ್ ಆದ್ಮೇಲೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕಾಗಿತ್ತು. ಮತ್ತೆ ಅದು ಸೊಂಟದ ಕೆಳಗಿನ ಭಾಗ ಅಲ್ದೇನೆ ಸೊಂಟದ ಮೇಲಿನ ಭಾಗಕ್ಕೆ ಎಲ್ಲಾನು ಬೀಳೋದು, ಅದು 3 ಜನಕ್ಕೆ ಬೀಳುವಂತದ್ದು ಅಂದ್ರೇನು? ಅಂದ್ರೆ ಪಾಯಿಂಟ್ ಬ್ಲಾಂಕ್ ನೀವು ಅವ್ರನ್ನ ಕೊಂದಿದ್ದೀರಿ. ಇದು ನೀವು ಮುಚ್ಚುಮರೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಕೊಡ್ತಾ ಇದ್ದೀರಿ. ಮತ್ತೆ ಅವರು ಅಸ್ಪಷ್ಟವಾಗಿ ಗೋಚರಿಸುತ್ತಿರುವ ಸಿಬ್ಬಂದಿಗಳು ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ, ಅಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಸ್ಪಷ್ಟತೆನೇ ಇಲ್ಲ, ಅಲ್ಲಿ ಇದಾರೆ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ, ಗುಂಡೆ ಕಾರಿಸಿದ್ರಿ. ಹಾಗೇನೆ ನೀವು ಟಾರ್ಚ್ ಬೆಳಕಿನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ದೀರಿ. ಸೂರ್ಯನ ಕಿರಣ ಬಿದ್ದಿಲ್ಲ, ಇನ್ನ ಬೆಳಕು ಹರಿದಿಲ್ಲ, ಟಾರ್ಚ್ ಬೆಳಕಿನಲ್ಲಿ ನಿಮ್ಗೆ ಇಷ್ಟೊಂದೆಲ್ಲ ಮಾಡಕ್ ಸಾಧ್ಯ ಆಗೋಯ್ತಾ? ಅದಾದ್ಮೇಲೆ
ನೀವು 7ರಲ್ಲಿ ಹೇಳ್ತೀರಿ ಮಾನವೀಯತೆಯ ದೃಷ್ಟಿಯಿಂದ ಸಾಗಿಸಿದೀವಿ ಅಂತ. ನೀವು ಮಾನವೀಯತೆಯ ದೃಷ್ಟಿಯಿಂದ ಸಾಗಿಸೋದಕ್ಕೆ ಅವ್ರು ಬದುಕೇ ಇರಲಿಲ್ಲ. ನೀವು ಸಾಗಿಸಿರೋದು ಹೆಣನ. ಹನೂರ್ ಆಸ್ಪತ್ರೆಗೂ ಹೆಣ ಸಾಗಿಸಿದ್ರಿ, ಅಲ್ಲಿಂದ ನೀವು KR ಆಸ್ಪತ್ರೆಗೆ ತಗೊಂಡೋಗಿದ್ರಿ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಅಂತ ನಾನು ಹೇಳ್ತೀನಿ. ಹಾಗೇನೆ ನೀವು ಇಲ್ಲಿ ನೋಡಿ, ಗಸ್ತು ಅರಣ್ಯ ಪಾಲಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ. ಏನ್ರಿ ಸಣ್ಣ ಪುಟ್ಟ ಗಾಯ ಅಂದ್ರೆ ಸ್ಪಷ್ಟೀಕರಿಸಿದ್ರೇನ್ರಿ? ಇಲ್ಲಿ ಇಷ್ಟು ವಿವರವಾದಂತಹ ವಿವರನ್ನ ಕೊಡುವಾಗ ಸಣ್ಣ ಪುಟ್ಟ ಗಾಯ ಅಂದ್ರೆ ಏನು ವಿವರ ಬೇಕು. ಹಾಗೆ ನೀವು ಏನೇನ್ ಮಹಜರ್ ಮಾಡಿದೀನಿ ಅಂತ ಹೇಳ್ತೀರಲ್ಲ, ಮಹಜರ್ ಫೋಟೋಗಳನ್ನು ನೋಡ್ತಾ ಇದ್ದೀನಿ. ಹೊಸ ಚಪ್ಪಲಿ ಸ್ವಾಮಿ, ಸ್ಟಿಕ್ಕರ್ ಇದೆ ಅದ್ರ ಮೇಲೆ. ಇಂಥ ಚಪ್ಪಲಿ ಹಾಕೊಂಡು ಹೋಗ್ತಾರ ಕಾರ್ಡ್ಗೆ. ಹೊಸ ಬ್ಯಾಗ್ ಹಾಕೊಂಡು ಹೊಸ ಚಪ್ಪಲಿ ತಗೊಂಡು ಹೋಗ್ತಾರ. ಪೊಲೀಸ್ನವ್ರು ಮಹಜರ್ ಮಾಡೋದಕ್ಕೆ ಎಲ್ಲ ಸಾಮಾನುಗಳನ್ನು ಇಟ್ಟು ಫೋಟೋ ತೆಗೆದಿರೋದು ಕ್ಲೀನ್ ಆಗಿ ಕಾಣಿಸ್ತದೆ. ನಿಮ್ಗೆ ಕಳಿಸ್ಕೊಡ್ತೀನಿ, ಇದನ್ನ ನೋಡ್ಬೇಕು ನೀವು ಇದನ್ನ. ಹಾಗೇನೆ ಇಲ್ಲಿ ಕೊಟ್ಟಿರುವಂತದ್ದು ನೋಡಿ, ಯಾರಾದ್ರೂ ತೀರ್ಕೊಂಡ್ರೆ ಸಾಮಾನ್ಯವಾಗಿ ಅವ್ರು ಏನು ಅಂತ ಹೇಳ್ತಾರೆ. ಇಲ್ಲಿರುವಂತದ್ದು ಎಲ್ಲರ ಹೆಸರಿಂದ ಕ್ರಿಶ್ಚಿಯನ್ ಅಂತ ಬರೆದಿರೋದು ಏನ್ ಗೊತ್ತಾ? ಇವರೆಲ್ಲರೂ ಕೂಡ SC ಅಥವಾ ST ಸಮಾಜಕ್ಕೆ ಸೇರಿದವರು. ಸರ್ಕಾರದ ಮೇಲೆ ದೊಡ್ಡ ಆರೋಪ ಬರುತ್ತೆ, SC ಸಮಾಜ ಎದ್ದು ನಿಂತ್ಕೊಳ್ಳುತ್ತೆ, ಮತ್ತೆ ಇದು ತುಂಬಾ ಫಾರ್ ರೀಚಿಂಗ್ ರಿಪರ್ಕಷನ್ಸ್ ಇರುತ್ತೆ ಅಂತ ಹೇಳಿ ಎಲ್ಲರನ್ನೂ ಕೂಡ ಇವರೆಲ್ಲರೂ ಮತಾಂತರಗೊಂಡಿರುವಂತ ಕ್ರಿಶ್ಚಿಯನ್ರು ಅನ್ನೋ ರೀತಿಯಲ್ಲಿ ತೋರಿಸ್ತಾರೆ. ನಾನು ಹೇಳ್ತೀನಿ, SC ಸಮಾಜಕ್ಕೆ ಸೇರಿರುವಂತವರು ಇವರೆಲ್ಲರಿಗೂ ಕೂಡ ಇವರು SC ST ಸಮಾಜಕ್ಕೆ ಸೇರಿರುವಂತವರು. ನಾನು ಹೇಳ್ತೀನಿ, ನಾಟ್ ಎವರಿ ರೈಟ್ ಟು ಸೇ SC ST ಸಮಾಜಕ್ಕೆ ಸೇರಿರುವಂತವರು ಥರೋ ಎನ್ಕ್ವೈರಿ ಆಗ್ಬೇಕು, ಒಂದು ಜುಡಿಷಿಯಲ್ ಎನ್ಕ್ವೈರಿ ಆಗ್ಬೇಕು, ಆಗ ಸತ್ಯ ಆಚೆ ಬರುತ್ತೆ. ನಾನು ಹೇಳ್ತೀನಿ, ಸರ್ಕಾರ ನೇರವಾಗಿ ನಿಂತು ಮಾಡಿಸಿರುವಂತ ಮರ್ಡರ್ ಇದು. ನಮ್ಮ ಕಿಶೋರ್ ಕುಮಾರ್ ಕೊಡ್ತೀನಿ. ಕಿಶೋರ್ ಮತ್ತೆ ಸಭಾಪತಿಯವರು ಧನ್ಯವಾದಗಳು. ಇಡೀ ದೇಶದ ಜನತೆ ಕರ್ನಾಟಕ ರಾಜ್ಯವನ್ನು ತುಂಬಾ ಕಪ್ಪು ಚಿಕ್ಕೆಯನ್ನು ನೋಡುವಂತ ದಿವಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಾನ್ಯ ಸಚಿವರಂದ್ರು ಪ್ರತಿಯೊಬ್ಬರಿಗೂ ಕೂಡ 10 ಲಕ್ಷ ನಾವು ಕೊಟ್ಟಿದ್ದೀವಿ ಅಂತ. ಹೋದ ಜೀವನ ವಾಪಸ್ ತರ್ಲಿಕ್ಕೆ ಆಗುದಿಲ್ಲ. ಅಲ್ಲಲ್ಲ, ನಮ್ಮ ಬೆಳಿಗ್ಗೆ ಚರ್ಚೆ ಆಗ್ಬೇಕಾದ್ರೆ ನಾನನ್ನೋದು ವಾಪಸ್ ತರ್ಲಿಕ್ಕೆ ಆಗುದಿಲ್ಲ. ಈಗ ಇನ್ನೊಬ್ರು ಸದಸ್ಯರಂದ್ರು ಏನು ಬೇಟೆ ಆಡ್ಲಿಕ್ಕೆ ಹೋದಾಗ ಅವರನ್ನ ಇದು ಮಾಡಿದ್ದಾರೆ ಕಾನೂನು ಅಂತ. 100ಕ್ಕೆ 100 ಬೇಟೆ ಆಡ್ಲಿಕ್ಕೆ ಹೋಗಿದ್ದಿದ್ರೆ ಅವರನ್ನ ಸೊಂಟದ ಕೆಳಗಡೆ ಗುಂಡು ಹಾರಿಸಬೇಕಿತ್ತು, ಅಥವಾ ಅವರನ್ನು ಅರೆಸ್ಟ್ ಮಾಡಿ ತಗೊಂಡ್ಬಂದು ಅವರಿಗೆ ಶಿಕ್ಷೆ ಕೊಡುವುದನ್ನು ಮಾಡಬೇಕಿತ್ತು. ಆಮೇಲೆ 3 ಜನ ಸತ್ತವರ ಮನೆಯವರ ಪರಿಸ್ಥಿತಿ ಏನು? ಅವರ ಕುಟುಂಬ ಇನ್ನು ಯಾವ ರೀತಿ ಜೀವನ ತೆಗೆಯುವಂಥದ್ದು? 10 ಲಕ್ಷ ಕೊಟ್ಟ ತಕ್ಷಣ ಅವರ ಜೀವ ವಾಪಸ್ ಬರುವುದಿಲ್ಲ. ಅದಕ್ಕೆ ಸರ್ಕಾರ ತಕ್ಷಣಕ್ಕೆ ಅವರ ಮನೆಯವರಿಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡಬೇಕಂತ ವಿನಂತಿ ಮಾಡ್ತೇನೆ. ಆಮೇಲೆ ಮಾಂಸ, ಈಗಾಗಲೇ ಭೋಜೇಗೌಡ ಸಾಹೇಬ್ ಹೇಳಿದಂತೆ ಮಾಂಸವನ್ನು ತಂದು ಇಟ್ಟಿದ್ದಾರೆ ಅಂತ ಹೇಳಿ ಗೋಚರ ಆಗ್ತದೆ. ಏನಾದರೂ ಅವರು ಹೊಡೆದಿದ್ರೆ ನಮ್ಮ ಅರಣ್ಯ ಇಲಾಖೆ, ನಮ್ಮ ಸಿಬ್ಬಂದಿ ವರ್ಗ ಅಷ್ಟು ಕಂಗಾಲಾಗಿ ಹೋಯ್ತಾ, ನಮ್ಮ ಗೃಹ ಇಲಾಖೆ ಅಷ್ಟು ಕಂಗಾಲಾಗಿ ಹೋಯ್ತಾ. ಅದರ ನಂತರ ಈ ಘಟನೆ ಆದ ನಂತರ ಅವ್ರು ಯಾವ ರೀತಿ ಅಂದರೆ 9 ಇದನ್ನ ವಸತಿ ಗೃಹವನ್ನು ಹಾನಿ ಮಾಡಿದ್ದಾರೆ, ಬೆಂಕಿ ಹಚ್ಚಿದ್ದಾರೆ. ನಮ್ಮ ಸರ್ಕಾರ ಅಷ್ಟು ಒಂದು ಅಭದ್ರ ಸರ್ಕಾರ ಆಯ್ತಾ? ಅವರನ್ನು ಒಂದು ತಡೆ ಇಡ್ಲಿಕ್ಕೆ ಆಗಲಿಲ್ಲ. ಅಂದ್ರೆ ಈ ರೀತಿಯಾಗಿ ಸರಕಾರಿ ಸ್ವತ್ತನ್ನ ಧ್ವಂಸ ಮಾಡಿದಾಗ ಅವರನ್ನು ನಿಲ್ಲಿಸ್ಲಿಕ್ಕೆ ಆಗದಿದ್ರೆ ನಮ್ಮ ಗೃಹ ಇಲಾಖೆ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲಿ ಹೋಗಿದ್ರು ಅಂತ ಮನಸ್ಸಿಗೆ ಬರ್ತದೆ. ಆ ಕಾರಣಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಇದಕ್ಕೆ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ನಾನನ್ನು ಆ ಕುಟುಂಬಕ್ಕೆ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದು ನೇರವಾಗಿ ನಾವು ಸರಿಯಾಗಿ ಯೋಚನೆ ಮಾಡಿದರೆ, ಮನಸ್ಸಿಂದ ನಾವು ಯೋಚನೆ ಮಾಡಿದರೆ, ನಮ್ಮ ಕುಟುಂಬದವರನ್ನು ನಾವು ಯೋಚನೆ ಮಾಡಿದರೆ ನಮಗೆ ನೇರವಾಗಿ ಗೊತ್ತಾಗ್ತದೆ ಇದು ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗ ಮತ್ತು ಆ ಜನರ ಮಧ್ಯದಲ್ಲಿರ್ತಕ್ಕಂಥ ವೈಷಮ್ಯದಲ್ಲಿ ಅವರನ್ನು ಹತ್ಯೆ ಮಾಡಿದ್ದಾರೆ. ಯಾರು ಹತ್ಯೆ ಮಾಡಿದ್ದಾರೆ ಅವರ ಕ್ರೂರಿಗಳಂತೂ ನಮ್ಮ ಮನಸ್ಸಿಗೆ ಬರ್ತದೆ. ಆ ಕಾರಣಕ್ಕೆ ಈ ರೀತಿಯ ಘಟನೆ ಮರುಕಳಿಸಬಾರದು. ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದವ. ಕೋವಿ ಕೊಡುವಂಥದ್ದು ಪ್ರತಿಯೊಬ್ಬ ರೈತನಿಗೆ ಅವನ ಆತ್ಮರಕ್ಷಣೆ ಜೊತೆಗೆ ಅವನ ಇಡೀ ಬೆಲೆಯನ್ನು ರಕ್ಷಣೆ ಮಾಡಬೇಕಂತ. ನಮ್ಮ ಕಡೆ ಆನೆ ದಾಳಿ, ಹಂದಿ ದಾಳಿ ನಿರಂತರವಾಗಿ ಆಗ್ತಾ ಉಂಟು. ಅರಣ್ಯ ಇಲಾಖೆ ಎಚ್ಚೆತ್ಕೊಳ್ಳಿಲ್ಲ. ETF ಮಾಡಿದ್ರೆ ಅಲ್ಲಿ ಇರ್ತಕ್ಕಂಥ CCF ಬಂದು ನಿಮ್ಮ ಸಚಿವರ ಹತ್ರ ಬಂದು ಮಾತಾಡಬೇಕಾದ್ರೆ ನೀನೇ ಗಟ್ಟಿದ್ಯಪ್ಪ ನೋಡ್ಕೊ ಅಂತಾರಂತೆ. ಎಲ್ಲ ಬೆಲೆ ಸರ್ವನಾಶವಾಗಿ ಹೋಗಿದೆ. ನಾನನ್ನೋದು ಈ ಕಾರಣಕ್ಕೆ ಇನ್ನು ಸರ್ಕಾರದಲ್ಲಿ ಆದ್ರೂ ಈ ಕೋವಿಯನ್ನ, ನಮ್ಮಲ್ಲಿ 15,000 ರೈತರ ಹತ್ರ ಕೋವಿ ಉಂಟು ಸರ್. 15,000 ರೈತರ ಕೋವಿಯನ್ನು ರಿನ್ಯೂವಲ್ ಮಾಡಿ ಕೊಡ್ಲೇ ಇಲ್ಲ. ರೈತರು ಕಂಗೆಟ್ಟಿದ್ದಾರೆ. ಒಂದ್ ಕಡೆಯಿಂದ ಹಳದಿ ರೋಗ, ಎಲೆ ಚುಕ್ಕಿ ರೋಗ, ವರುಣನ ಧಾರಾಕಾರ ಮಳೆ ಬಂದ ಕಾರಣಕ್ಕೋಸ್ಕರ ಆಲ್ರೆಡಿ ಇದು ಹೋಗಿದೆ. ಅದ್ರ ಜೊತೆಗೆ ಆನೆ ದಾಳಿಯಿಂದ ಸಂಪೂರ್ಣವಾಗಿ ಕೃಷಿನಾಶ ಆಗಿದೆ. ನಾನು ಸರ್ಕಾರ ಎಚ್ಚೆತ್ತುಕೊಂಡು ಈ ರೀತಿಯಾಗಿ ರೈತರ ಪರವಾಗಿ ನಿಲ್ಲಬೇಕು. ಅದರ ಜೊತೆಗೆ ಈ ರೀತಿ ಬಡ ಜನರ ಅವರು ದನವನ್ನು ಇಟ್ಕೊಂಡು ಅದರಲ್ಲಿ ಒಂದು ಕೊಟ್ಟಿದ್ದಾರೆ. 14ನೇ ತಾರೀಕು ಅವರು ಹೋಗಿದ್ದಾರೆ. ಮಾರ ದಿವಸ 5 ಗಂಟೆ ತನಕ 4 ಕಿಲೋಮೀಟರ್ ಇರುವಂಥದ್ದು ಅರಣ್ಯ ಇಲಾಖೆ ಚೆಕ್ ಪೋಸ್ಟ್, ಮತ್ತೆ ಅವರು ಹೋದ ಜಾಗಕ್ಕೆ 4 ಕಿಲೋಮೀಟರ್ ಅಷ್ಟು ಸಮಯ ಬೇಕಾಗ್ತದೆ. ಅಡ್ವಾನ್ಸ್ ಟೆಕ್ನಾಲಜಿ ಬಳಸಿಕೊಂಡು ಡ್ರೋನ್ ಉಪಯೋಗ ಮಾಡಿಕೊಂಡು
ನೈಟ್ ವಿಷನ್ ಇರುವಂಥ ಡ್ರೋನ್ ಉಪಯೋಗ ಮಾಡ್ಕೊಂಡು ಅವರನ್ನು ಹುಡುಕುವಂಥ ಕೆಲಸ ಮಾಡಬೇಕು. ಇನ್ನೊಂದು ಕಡೆ ಇದು ಏನು ಗನ್ನಲ್ಲಿ ಹೊಡೆದಾಗ ಅದು ಸ್ಪ್ರೆಡ್ ಆಗಿ ಹೋಗಿದೆ. ನಮ್ಮಲ್ಲಿ ಅತ್ಯಾಧುನಿಕ ಇದಿಲ್ವಾ, ಗನ್ ಇಲ್ವಾ, ಆ ಲೈಸೆನ್ಸ್ ಇಲ್ವಾ, ಅವರಿಗೆ ಟ್ರೈನಿಂಗ್ ಕೊಟ್ಟಿಲ್ವಾ, ಅದನ್ನು ಕೂಡ ಮಾಡುವ ಕೆಲಸವನ್ನ ಅರಣ್ಯ ಸಚಿವರು ಮಾಡಬೇಕಂತ ವಿನಂತಿ ಮಾಡ್ತಾ, ದಯವಿಟ್ಟು ಈ ಕುಟುಂಬಕ್ಕೆ ನ್ಯಾಯ ಕೊಡಿ. ಇದು ಕೇವಲ ಆಡಳಿತ ವರ್ಗ ಮತ್ತು ನಮ್ಮ ಮಧ್ಯದಲ್ಲಿರ್ತಕ್ಕಂಥ ತಿಕ್ಕಾಟಲ್ಲ, ಇದು ಇಡೀ ಕರ್ನಾಟಕ ರಾಜ್ಯದ ಜನತೆ. ಇವತ್ತು ತಮಿಳುನಾಡಿನಿಂದ ಅವರು ಮುಖ್ಯಮಂತ್ರಿಗಳು ಇದು ಮಾಡಿದ್ದಾರೆ, ಇದು ಹತ್ಯೆ ಮಾಡಿದಂತ. ನಾವು ಹೇಗೆ ಉತ್ತರ ಕೊಡುವಂತ? ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಉತ್ತರ ಕೊಡಬೇಕಾದ್ರೆ ಸರ್ಕಾರ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು. ಇಲ್ಲಿ ಯಾರು ಅರಣ್ಯ ಅಧಿಕಾರಿಗಳು ತಪ್ಪು ಮಾಡಿದಾರ ಅವರನ್ನ ಹುಡುಕಿ ಅರಣ್ಯ ಸಚಿವರು ನೀವು ಮನಸ್ಸು ಮಾಡಿದ್ರೆ ಸಾಕು, ನೀವು ತುಂಬಾ ಅನುಭವ ಇದ್ದೀರಿ, ನೀವು ಯಾರು ತಪ್ಪು ನೀವು ನೇರವಾಗಿ ಹೋಗಿ ಅವ್ರ ತಪ್ಪು ನೀವು ಅವರನ್ನ ಪ್ರಶ್ನೆ ಮಾಡಿ ಗೊತ್ತಾಗುತ್ತೆ. ಇಲ್ಲ ತಪ್ಪು ಮಾಡಿದ್ದಿದ್ರೆ ನೇರವಾಗಿ ಜೈಲು ಕಟ್ಟುವಂತ ಕೆಲಸ ಮಾಡಬೇಕಂತ ನಾನು ಸಭಾಪತಿಯವರ ಮುಖಾಂತರ ವಿನಂತಿ ಮಾಡ್ತೇನೆ. ನಮಸ್ತೆ. ಇದು ರವಿ ಅವರು ಕೂಡ ನೀವು ಮಾತಾಡ್ತೀರಾ? ನವೀನ್ ಆಗ್ಬೋದಾ? 2 ನಿಮಿಷ ಮಾತಾಡ್ತಂತೆ ನವೀನ್ ಅವರು. ಓಕೆ, ನವೀನ್ ಅವರೇ ಮಾತಾಡಿ. ಮಾನ್ಯ ಸಭಾಪತಿಗಳೇ, ಈಗೇನು ಮಾನ್ಯ ಅರಣ್ಯ ಸಚಿವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ನನಗನ್ಸುತ್ತೆ ಸರ್, ನೀವೇ ಇದನ್ನ ಕರೆಕ್ಟಾಗಿ ಓದಿದ್ರೆ ಈ ಎಂಟೈರ್ ವರದಿನೇ ಒಂದು ಫ್ಯಾಬ್ರಿಕೇಟೆಡ್ ಅಥವಾ ಒಂದು ಫಿಶಿ ವರದಿಯಾಗಿದೆ. ಇದನ್ನ ಯಾರೋ ಬಹಳ ಕಾನೂನು ತಜ್ಞರು ಓದಿ ಹೇಳೋದು ಬೇಕಾಗಿಲ್ಲ, ನೀವೇ 2 ಸಾರಿ ಈ ವರದಿನ ಓದ್ಬಿಡಿ. ಇದರಲ್ಲಿ ಎಷ್ಟು ಅಂದ್ರೆ ಘಟನೆಯನ್ನು ಮುಚ್ಚಾಕೋದಕ್ಕೆ ಬೇಕಾಗಿರುವಂತ ರೀತಿಯಲ್ಲಿ 2ನೇ 3ನೇ ಪ್ಯಾರಾದಲ್ಲಿ ಇವ್ರು ಹೇಳಿರೋದ್ರಲ್ಲಿ ನಿಮ್ಮ ಇಲಾಖೆಯವರು ಏನನ್ನ ಯಾವ ಕಾರಣಕ್ಕೋಸ್ಕರ ಈ ತರದ ನಡೆದಿರ್ಬೋದು ಅನ್ನೋಂಥದ್ದು. ಈಗ ಇಲ್ಲಿ ಮೊದಲನೇದು ಏನ್ ಹೇಳ್ತಾರೆ ಅವರು ಅಂತಂದ್ರೆ, 5 ಗಂಟೆಗೆ ಬೆಳಗಿನ ಜಾವ 5 ಗಂಟೆಗೆ ಎತ್ತರದ ಪ್ರದೇಶಕ್ಕೆ ಹೋದ್ರು ನಮ್ಮ ಸಿಬ್ಬಂದಿ ಅಂತ ಹೇಳ್ತಾರೆ. ಅಲ್ಲಿಂದ ಕೆಳಗಡೆ ಯಾರೋ ಏನೋ ಬೆಂಕಿನ ನಾಡ ಬಂದೂಕಿನ ಗುಂಡಿನ ಕಿಡಿ ಬೆಳಗ್ಗೆ ಸಿಬ್ಬಂದಿಗೆ ಗೋಚರ ಆಗ್ತಾ ಇದೆ ಅಂತ. ನೀವು ಮತ್ತೆ ನೆಕ್ಸ್ಟ್ 7ನೇ 8ನೇ ಪ್ಯಾರಕ್ಕೆ ಹೋದ್ರೆ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಯಾರು ಬೇಟೆಗಾರರಿದ್ರು ಅವ್ರು ನಮ್ಗಿಂತ ಎತ್ತರದ ಪ್ರದೇಶದಲ್ಲಿ ನಿಂತ್ಕೊಂಡಿದ್ರು ಅಂತ ಹೇಳ್ತಾರೆ. ಈ ಇವ್ರು ಹೋಗಿರೋದು ಎತ್ತರದ ಪ್ರದೇಶದಲ್ಲಿ ಅಂತ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ. ಅವ್ರು ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ, ಬೇಟೆಗಾರರು ನಮ್ಗಿಂತ ಎತ್ತರದ ಪ್ರದೇಶದಲ್ಲಿ ಇದ್ರು ಅಂತ ಹೇಳ್ತಾರೆ. ಆಮೇಲೆ ಪ್ರಾರಂಭದಲ್ಲಿ ಹೇಳ್ತಾರೆ 12 ಜನ ಹೋಗಿದ್ರು ಒಳಗಡೆ, ಕಾಡು ಒಳಗಡೆ 2 ತಂಡ ಆಗಿ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ 10 ಜನರ ತಂಡ ಇತ್ತು ಅಂತ ಹೇಳ್ಬಿಟ್ಟು 10 ಜನದ ಹೆಸರು ಕೊಡ್ತಾರೆ. ಅಲ್ಲ, ನೀವು 12 ಜನ ಅಂತ ಕೊಟ್ಟಾಗ 12 ಜನ ಯಾರು ಅಂತ ಅವರು ಹೇಳ್ಬೇಕಲ್ವಾ? ಈಗ ಘಟನೆಯಲ್ಲಿ ಭಾಗಿಯಾದಂತ 18 ಜನ ಸಿಬ್ಬಂದಿಯಲ್ಲಿ ನೀವು ಪ್ರಾರಂಭದಲ್ಲಿ 12 ಜನ ಅಂತ ಹೇಳಿ ಆಮೇಲೆ 10 ಜನ ಇದ್ರು ಅಂತಂದ್ರೆ ಇನ್ನಿಬ್ರು ಯಾರು ಆ ಸಂದರ್ಭದಲ್ಲಿ ಅವರ ವಿಟ್ನೆಸ್ಗಳಲ್ವ ಇದಾಗಿರೋದಕ್ಕೆ? ಮತ್ತೆ ಇನ್ನೊಂದೇನು ಹೇಳ್ತಾರೆ ಅಂತಂದ್ರೆ, ಈಗ ಗುಂಡಿನ ಬೆಳಕು ಸಿಬ್ಬಂದಿಗೆ ಗೋಚರಿಸಿತು. ನಾವು ಇಲ್ಲ ಆ ಥರ ಬರ್ದಿಲ್ಲ ಇದ್ರಲ್ಲಿ ಎಲ್ಲಿದೆಯಾ? ನಂಗೆ ಚಾಲಕರು ಸೇರಿ 10 ಜನ ಅಂತ ಹೇಳಿದರೆ, ಮೊದಲನೇ 12 ಜನ ಅಂತ, ಅಲ್ಲಿಗೆ 2 ಒಂದೇ. ಇಲ್ಲಿ ಡಿಫ್ರೆಂಟ್ ಏನಾಗಿಲ್ಲ, ಯಾಕಂದ್ರೆ ನಾವ್ ಹೇಳುವಾಗ ಸದ್ಯಕ್ಕೆ ತಪ್ಪು ಮಾಹಿತಿ ಹೋಗ್ಬಾರ್ದು. ಆಯ್ತಣ್ಣ, ಎಲ್ಲಿದೆ ತೋರ್ಸೋಣ. ನಾನು ನೋಡ್ತೀವಿ ನೋಡ್ರಿ, ಇಲ್ಲಿ 12 ಜನ ಅಂತ ಹೇಳಿದ್ದಾರೆ. 1 ನಿಮಿಷ, ವಾಹನಗಳಲ್ಲಿ 12 ಜನ ಹೋಗಿದಾರಾ? ಈ ಕಡೆ ನೋಡಿ, ಒಂದೇ ನಿಮಿಷ, ಯಾರು? 1 ನಿಮಿಷ 12 ಜನ ಅಂತ ಹೇಳಿದ್ರೆ 3ನೇ ಪೇಜಲ್ಲಿ ನೋಡ್ರಿ, ವಾಹನ ಚಾಲಕರು ಸೇರಿದಂತೆ ಒಟ್ಟು 10 ಸಿಬ್ಬಂದಿಗಳು ಅಂತ. ಹೂವಣ್ಣ, ಅವ್ರಿಗೆ ಹೆಸರಲ್ವಾ? ಹೆಸರು ಒಂದು ದಿನಕ್ಕೆ ನೋಡ್ರಿ, ಘಟನೆ ನಡೆದಿದ್ದು 15ನೇ ತಾರೀಕು. ಒಂದೇ ನಿಮಿಷ ಅವ್ರು ಮಾತಾಡ್ಲೇಬೇಕಂದ್ರೆ 1 ಸೆಕೆಂಡ್. ಅವ್ರಿಗೆ ಈಲ್ಡ್ ಆಗ್ತೀರಾ ನೀವು? ಅವ್ರಿಗೆ ಈಲ್ಡ್ ಆಗ್ತೀರಾ? ಅಧಿಕಾರಿಗಳಿಗೆ ವರದಿ ಗೌಡ್ರೆ ಬೆಳಗ್ಗೆ ವರದಿ ತಗೊಂಡಿದೀವಿ. ಗೌಡ್ರೆ, 1 ದಿನದ ವರದಿ ಬಂದಿದೆ. ಗೌಡ್ರೆ, ಅವ್ರು ಈಲ್ಡಾದ್ರೆ ಮಾತಾಡಿ, ನೀವು ಈಲ್ಡ್ ಆಗ್ತೀರಾ? ನಾನು ಸಭಾಪತಿಗಳೇ, ನಾನು ಕೇಳ್ತಿರೋದು ಟೆಕ್ನಿಕಲ್. ಈಗ ವಾಹನ ಸಿಬ್ಬಂದಿ ಆ ಘಟನಾ ಸ್ಥಳದಲ್ಲಿ ಇದ್ರೆ ದೇ ಆರ್ ಪಾರ್ಟಿ ಟು ದ ಸೀನ್, ಕರೆಕ್ಟಾ? 10 ಜನ ಇದ್ದಾರೆ, 10 ಜನ ಜೊತೆಗೆ 2 ಸಿಬ್ಬಂದಿ ವಾಹನ ಚಾಲಕರಿದ್ದಾರೆ ಅಂತಂದ್ರೆ ಅವರು ಹೆಸರು ಇದ್ರಲ್ಲಿ ಇರ್ಬೇಕು. ಒಂದು ಇನ್ನೊಂದೇನು, ಇವ್ರು ಹೇಳ್ತಾರೆ ನಾವೇನೂ ಮಾಡ್ಲಿಲ್ಲ, ನಾವು 5 ಗಂಟೆಗೆ ಹೋಗಿ ಆ ಜಾಗದಲ್ಲಿ ಇದ್ದಂತ ಸಂದರ್ಭದಲ್ಲಿ ಏಕಾಏಕಿ ನಮ್ಮ ಮೇಲೆ ಅವರು ಗುಂಡಿನ ದಾಳಿ ಪ್ರಾರಂಭ ಮಾಡಿದ್ರು ಅಂತ ಹೇಳ್ತಾರೆ. ಇದರಲ್ಲಿರೋಂಥ ಸ್ಟೇಟ್ಮೆಂಟ್. ಗುಂಡಿನ ದಾಳಿ ಮಾಡಿದ ನಂತರ
ಇವರು ವಸ್ತುಗಳನ್ನು ಸೀಸ್ ಮಾಡಿದಾರಲ್ಲ ಆ ಸ್ಥಳದಲ್ಲಿ, ಆ ಗುಂಡಿನ ದಾಳಿ ಮಾಡಿರೋಂತಕ್ಕೆ ಏನಾದ್ರೂ ಒಂದು ಅವರ ನಾಡ ಬಂದೂಕಿಂದ ಸಿಡಿದಿರೋಂಥ ಒಂದು ಬುಲೆಟಿನೋ ಭಾಗನೋ ಏನೋ ಒಂದು ಇರಬೇಕಲ್ಲ ಅಲ್ಲಿ. ಈಗ ಅವನಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅಂತ ಹೇಳ್ತಾರೆ, ಯಾರು ಶೂಟ್ ಮಾಡಿದ್ನಲ್ಲ ಅವನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾರೆ, ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಮಾಜರ್ ಮಾಡಿರುವಂತ ಜಾಗದಲ್ಲಿ ಯಾವುದೇ ನಾಡ ಬಂದೂಕಿನ ಒಂದೇ ಒಂದು ಬುಲೆಟ್ ಇವರು ತೋರಿಸಿಲ್ಲ ಸಿಕ್ಕಿದೆ ಅಂತ. ಈಗ ಅವ್ನು ಫೈರೇ ಮಾಡಲಿಲ್ಲ ಅಂತಂದ್ರೆ ಅವನಿಗೆ ಗಾಯ ಆಗೋದು ಎಲ್ಲಿಂದ ಬರುತ್ತೆ? ಅಥವಾ ಅವನು ಸ್ಥಳ ಮಾಜರ್ ಮಾಡಿದಾಗ ನನಗೆ ಇಂತಿಂತ ಚಪ್ಪಲಿ ಸಿಕ್ತು, ಚಮಚ ಸಿಕ್ತು, ಇದು ಸಿಕ್ತು ಅಂತೆಲ್ಲ ಮಾಡಿದಾಗ ಅವನು ಫೈರ್ ಮಾಡಿರೋಂಥ ಗುಂಡಾರ ಸಿಗ್ಬೇಕಲ್ಲ. If he has tried to kill our government staff, ಅಲ್ಲಿ ಅವನು ಏನ್ ಬಳಕೆ ಮಾಡಿರೋ ಅದು ಸಿಗ್ಬೇಕಲ್ಲ. ಆಮೇಲೆ ಮತ್ತೊಂದು ಮಾನ್ಯ ಸಭಾಪತಿಗಳೇ, ಇವ್ರು ಏನ್ ಹೇಳ್ತಾರೆ, ಇವರು ರಾತ್ರಿ 8 ಗಂಟೆಯಿಂದ ಇವ್ರಿಗೆ ಮಾಹಿತಿ ಬಂತು, ಇಡೀ ರಾತ್ರಿ ಶೋಧ ಮಾಡಿದ್ರು, ಇಡೀ ರಾತ್ರಿ ಅವ್ರಿಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಇವ್ರು ಯಾವ್ದೋ ಒಂದು ಜಾಗದಲ್ಲಿ ಹೋದಾಗ ಅದೇ ಭಾಗದಲ್ಲಿ ಅವರು ಬಂಡೆಗಳ ಮಧ್ಯೆ ಕೂತಿದ್ರು ಅನ್ನೋಂಥದ್ದು ಇವ್ರು ಪತ್ತೆ ಮಾಡಲಿಲ್ಲ, ಅವರೇ ಇವ್ರನ್ನ ಶೂಟ್ ಮಾಡಿದಾಗ ಗೊತ್ತಾಯ್ತು ಅವ್ರು ಅಲ್ಲಿದ್ದಾರೆ ಅಂತೇಳಿ. ಅಂದ್ರೆ ಈ ವರದಿ ಬ್ಯಾಕ್ ಗ್ರೌಂಡ್ ಏನಿದೆ ಅಂತಂದ್ರೆ, ದೇರ್ ಈಸ್ ಸಮ್ ಸಸ್ಪಿಷಿಯಸ್ ಇವೆಂಟ್ ದಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ದಿಸ್ ಟೈಮ್. ಯಾಕೆ ಅಂತ ನಾನು ಹೇಳ್ತೀನಿ. ಈಗ ಉದಾಹರಣೆಗೆ ಅಲ್ಲಿ ಏನೋ ಅವ್ಯವಹಾರ ನಡೀತಾ ಇರೋಂಥದಕ್ಕೆ ಇವ್ರು ಸಾಕ್ಷಿ ಆಗ್ಬಿಟ್ಟಿದ್ದಾರೆ. ಇವ್ರು ಮುಂದೆ ನಡೆದಿದೆ, ಅಥವಾ ಇವ್ರು ಯಾವುದೋ ಒಂದು ಕ್ರೈಮ್ ಅಲ್ಲಿ ಪಾರ್ಟ್ನರ್ ಆಗಿ ನಮ್ಮವ್ರು ಯಾರೋ ಒಬ್ರು ಅದನ್ನ ಮಾಡ್ತಾ ಇರೋಂಥದನ್ನ ನೋಡಿ ಇವ್ರನ್ನ ಹೆಂಗಾರ ಮಾಡಿ ಎಲಿಮಿನೇಟ್ ಮಾಡಬೇಕು ಅನ್ನೋಂಥ ಉದ್ದೇಶ ಒಂದೇ ಒಂದು ಇಟ್ಕೊಂಡು ಇವರು ಶೂಟ್ ಮಾಡಿದ್ದಾರೆ. ಇಲ್ವಾ ಇವ್ರು ಆ ಥರ ತಪ್ಪು ಮಾಡಿಲ್ವಾ? ಆತ್ಮರಕ್ಷಣೆ ಮಾಡ್ಕೊಂಡಿದಾರ? ಆತ್ಮರಕ್ಷಣೆ ಮಾಡ್ಕೊಂಡಿರೋದಕ್ಕೆ ಅನ್ನೋದಕ್ಕಾದ್ರೆ ಅವ್ರ ಹತ್ರ ಅಲ್ಲಿ ಅವನು ಫೈರ್ ಮಾಡಿರುವಂತ ಗನ್ನಿನ ಬುಲೆಟ್ಸ್ ಇರಬೇಕಾಗಿತ್ತು. ನಮ್ಮ ಮೇಲೆ ಇಷ್ಟು ರೌಂಡ್ ಫೈರ್ ಆಯ್ತು ಅಂತ ತೋರಿಸ್ಬೇಕಾಗಿತ್ತು. ನಮ್ಮ ಮೇಲೆ ಇಷ್ಟು ಸಾರಿ ಫೈರ್ ಮಾಡಿದ್ಮೇಲೆ ನಾವು ನಮ್ಮ ಫೈರ್ ಅನ್ನ ಓಪನ್ ಮಾಡಿದ್ವಿ ಅನ್ನಂಗೆ ಹೇಳ್ಬೇಕಾಗಿತ್ತು. ಇದು ಯಾವುದು ಕೂಡ ಇಲ್ಲ. ಕೆಳಗಡೆ ನಾವು ಮೇಲಿದ್ವಿ, ಅವ್ರು ಕೆಳಗಿದ್ರು, ಒಂದ್ ಸ್ಟೇಟ್ಮೆಂಟ್. ಇನ್ನೊಂದು ಸ್ಟೇಟ್ಮೆಂಟ್ ಅವ್ರ ಮೇಲಿದ್ರು, ನಾವು ಕೆಳಗಡೆ ಇದ್ದೀವಿ. ಇದು ಕಂಪ್ಲೀಟ್ಲಿ ಫಿಕ್ಷಿಯಸ್ ಆಗಿದೆ. ನನಗನ್ಸುತ್ತೆ ಮಾನ್ಯ ಸಚಿವರೇ, ನೀವು ನಿಮ್ಮ ರಿಪೋರ್ಟ್ ಅನ್ನು ನಿಮ್ಮ ಅಧಿಕಾರಿಗಳು ಕೊಟ್ಟಿರೋದನ್ನು ಓದಿ ನೋಡಿ. ಈಗ ಬಾರ್ಡರ್ ಏರಿಯಾದಲ್ಲಿ ಸಾಕಷ್ಟು ಕಾನೂನು ಬಾಹಿರ ಆಕ್ಟಿವಿಟಿಗಳು ನಡೆಯುವಂಥದ್ದು ಎಲ್ಲರ ಗಮನದಲ್ಲೂ ಇದೆ. ಅಲ್ಲಿ ಬಹಳ ರಿಚ್ ಮಿನರಲ್ಸ್ ಇದೆ, ಬಹಳ ರಿಚ್ ಫಾರೆಸ್ಟ್ ಪ್ರಾಡಕ್ಟ್ಸ್ ಇದೆ. ಅನಿಮಲ್ ಟ್ರೇಡಿಗೆ ಬೇಕಾಗುವಂತ ರೀತಿಯಲ್ಲಿ ಬಹಳ ಹಿಂದೆಯಿಂದ ಆ ಥರದ್ದೆಲ್ಲ ನಡ್ಕೊಂಡ್ ಬಂದಿರೋಂಥ ಭಾಗ ಅಂತ ಜಗಜ್ಜಾಹೀರಾಗಿದೆ. ನಾವ್ ಯಾಕೆ ಬರೀ ಈ 3 ಜನನ್ನ ಇವರೇ ಅಲ್ಲಿ ನಾಡ ಬಂದೂಕು ಹಿಡ್ಕೊಂಡು ಬೇಟೆಗೆ ಹೋಗಿದ್ರು ಅಂತ ಇವ್ರು ಕೊಟ್ರ ವರದಿ ಮೇಲೆ ತೀರ್ಮಾನ ಮಾಡಬೇಕು? ನಮ್ಮ ಸರ್ಕಾರದ ಸಂಪತ್ತನ್ನ ಲೂಟಿ ಮಾಡುವಂತ ಯಾವುದೋ ಒಂದು ವ್ಯವಸ್ಥಿತ ಜಾಲ ಅಲ್ಲಿದೆ. ಆ ಜಾಲದಲ್ಲಿ ನಮ್ಮವರು ಭಾಗಿಯಾಗಿರ್ಬೋದು. ಆ ಭಾಗಿಯಾಗಿರೋದನ್ನ ಗೊತ್ತಾಗಿ ಇವ್ರನ್ನ ಎಲಿಮಿನೇಟ್ ಮಾಡಿರುವಂತದ್ದು ಅನ್ನೋ ಆಂಗಲ್ ನಲ್ಲಿ ನಾವು ಯಾಕೆ ನೋಡ್ತಾ ಇಲ್ಲ? ಐ ಆಮ್ ನಾಟ್, ನಾನು ಆ 3 ಜನ ಸತ್ತಿರೋರ್ ಪರವಾಗೂ ಮಾತಾಡ್ತಿಲ್ಲ, ಸಾಯಿಸಿರೋರ್ ಪರವಾಗೂ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋಂಥದ್ದು ಈ ಅಷ್ಟು ವರದಿ ಸಂಪೂರ್ಣವಾಗಿ ಫ್ಯಾಬ್ರಿಕೇಟ್ ಮಾಡಿದ್ದಾರೆ. ಯಾಕಂದ್ರೆ ಇದನ್ನ ಓದಿದ್ರೆ, ನಾನೇ ಲಾಯರ್ ಅಲ್ಲ, ಈ ಲಾಯರ್ಗಳು ಮಾತಾಡೋದು, ನಾನು ಲಾಯರ್ ಅಲ್ಲ, ಆದ್ರೆ ನನಗೊಬ್ಬ ಸಾಮಾನ್ಯ ಕಾಮನ್ ಸೆನ್ಸ್ ಇರೋಂಥವನಿಗೆ ಗೊತ್ತಾದ್ರೆ ಹೇಳ್ಬೇಕಾಗುತ್ತೆ. ನೀವು ಮಾಜರ್ ಮಾಡಿದಾಗ ಯಾಕೆ ಇಂಥ ವಸ್ತುಗಳನ್ನ ನೀವು ಸೀಸ್ ಮಾಡಲಿಲ್ಲ? ನಿಮ್ಮ ಮೇಲೆ ಅವ್ರು ಅಟ್ಯಾಕ್ ಮಾಡಿದ್ರೆ ಅದು ಯಾಕೆ ನಿಮಗೆ ಸಿಕ್ಕಿಲ್ಲ? ಮತ್ತು ನಿಮಗೆ ಅಟ್ಯಾಕೇ ಮಾಡಿಲ್ಲ ಅಂತ ನಿಮಗೆ ಸಣ್ಣ ಪುಟ್ಟ ಗಾಯ ಹೆಂಗಾಯ್ತು ಗಾಯ? ಅದು ಅವನೊಬ್ಬನಿಗೆ ಆಗಿದೆ. ಇದ್ರಲ್ಲಿ ಕೊಟ್ಟಿದ್ದಾರೆ ವರದಿಯಲ್ಲಿ. ಯಾರು ಶೂಟ್ ಮಾಡಿದಾನೆ ಸರ್, ಒಂದ್ ಸೆಂಟೆನ್ಸ್ ಅಲ್ಲಿ ಮುಗಿಸ್ಬಿಟ್ಟು. ನವೀನ್ ಅವರೇ, ಒಂದ್ ನಿಮಿಷ, ನಾನು ಮೊನ್ನೆನೇ ಹೇಳ್ದೆ, ಒಂದ್ಸಲ ಬೆಲ್ ಹೊಡೆದ್ರೆ ನೀವು ಮಾಡ್ಕೋಬೇಕು. ಲಾಸ್ಟ್ ಒಂದ್ ಸೆಂಟೆನ್ಸ್ ಹೇಳ್ಬಿಟ್ಟು, ಯಾಕಂದ್ರೆ ಸರ್ ಪ್ರಾರಂಭದಲ್ಲಿ ಮಾತಾಡಿದಾಗ 20 ನಿಮಿಷ ಮಾತಾಡ್ತಾರೆ. ಈಗ ನೀವು ನನಗೆ ನಾನು ಸಿಟಿ ರಿವ್ಯೂ ಕೊಡ್ಬೇಕಂತ ಇದೆ, ನೀವು ನಾನು 2 ನಿಮಿಷ ಮಾತಾಡ್ತಾ ಹೇಳಿದ್ರೆ ಅದನ್ನು ತಗೊಂಡು ಆಯ್ತು ಮುಗಿಸ್ತೀನಿ. ಇಲ್ಲೇನ್ ಹೇಳ್ತಾರೆ ಲಾಸ್ಟ್ ಒಂದೇ ಒಂದ್ ಸೆಂಟೆನ್ಸ್ ನಾನು ಮಂತ್ರಿಗಳ ಗಮನಕ್ಕೆ ತರೋದು. ಅಷ್ಟು ಜನರ ಮಧ್ಯೆ 12 ಜನರಲ್ಲಿ 10 ಜನ ನಮ್ಮ ಫಾರೆಸ್ಟ್ ಸ್ಟಾಫ್ ಮಧ್ಯದಲ್ಲಿ ಶ್ರೀ ಶಿವರಾಜ್ ಸಾಸಲವಾಡದ ಗಸ್ತು ಅರಣ್ಯ ಪಾಲಕ, ಇವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಇನ್ಯಾರಿಗೂ ಆಗಿಲ್ಲ. ಅವ್ರು ಶೂಟ್ ಮಾಡಿರೋ ವ್ಯಕ್ತಿ ಯಾರು? ಅವರೇನೆ. ಅವ್ರ ಗನ್ನಿಂದನೇ ಇದು ಹೋಗಿರೋದು, ಬುಲೆಟ್ಸ್ ಹೋಗಿರೋದು. ಅಂದ್ರೆ ಇದು ಫಿಶ್ ತಾನೆ. 10 ಜನ ಇದ್ರು, 10 ಜನನು ಒಂದೇ ಜಾಗದಲ್ಲಿ ಇದ್ರು, ನೋಡ್ತಾ ಇದ್ರು. ಅವನಿಗೆ ಗಾಯ ಆಗುತ್ತೆ, ಅವನೇ ಅವನ ಗನ್ನಿಂದ ಶೂಟ್. ಇದು ನನ್ನ ಸಬ್ಮಿಷನ್. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಚಿವರು ಇದನ್ನ ಪೂರ್ತಿಯಾಗಿ ಪರಿಶೀಲನೆ ಮಾಡಿ, ನಾನು ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಬಗ್ಗೆ ನಮಗೆ ಬಹಳ ಗೌರವ ಇದೆ, ನಮ್ಮ ಕಾಡನ್ನು ಕಾಪಾಡ್ತಾರೆ ಅಂತ.
ಆದ್ರೆ ಇದರಲ್ಲಿ ದರ್ ಇಸ್ ಸಮಥಿಂಗ್ ಫಿಶಿ. ನೀವೇನು ಪತ್ತೆ ಮಾಡಬೇಕು, ತಪ್ಪಿತ ಯಾರೇ ಆಗಿದೆ ಅವ್ರ ಮೇಲೆ ನೀವು ಕ್ರಮ ತಗೋಬೇಕು. ನಮ್ಮ ಸರ್ಕಾರ ಸರಿಯಾದಂತ ರೀತಿ ಕ್ರಮ ತಗೊಂಡಿದೆ ಅನ್ನೋಂತ ತಿಳಿಸುವಂತ ಕೆಲಸ ಮಾಡಬೇಕು. ಸಿ.ಟಿ. ರವಿ ಅವರು. ಮಾನ್ಯ ಸಭಾಪತಿಗಳೇ, ಇಡೀ ಇವರ ವರದಿ ರಿಪೋರ್ಟ್ನ ಮತ್ತೆ ನಾನು ಪುನರಾವರ್ತನೆ ಮಾಡಕ್ಕೆ ಹೋಗಲ್ಲ. ಸರ್ಕಾರ ಈ ವರದಿಯಲ್ಲಿ ಮಾನವೀಯತೆಯ ಪ್ರದರ್ಶನ ಮಾಡಿಲ್ಲ. 3 ಜನರ ಹತ್ಯೆ ಆಗಿದೆ, ಸತ್ತಿರೋದು ನಿಜ. ಕಾರಣಗಳೇನಿದ್ದೇವೆ ಅನ್ನೋ ತನಿಖೆ ನಂತರ ಗೊತ್ತಾಗುತ್ತೆ. ಒಂದು ಸಾಮಾನ್ಯ ಸಂವೇದನೆಯೂ ನಿಮ್ಮ ವರದಿಯಲ್ಲಿ ಕಾಣ್ತಿಲ್ಲ. ಒಂದು ಸಂವೇದನೆ ಇರಬೇಕಲ್ಲ, ಸಾವೇ ಅಲ್ವಾ? ಆ ಸಾವಿಗೊಂದು ಸಂವೇದನೆ ಇರಬೇಕಲ್ಲ. ಎಲ್ಲಿದೆ ನಿಮ್ಮ ಸಂವೇದನೆ? ಯಾಕೆ ಹೋಗಿದ್ರು, ಏನಾಗಿದ್ದು, ಅದು ಎರಡನೇ ಮಾತು. ಮತ್ತೆ ಇಡೀ ಅನುಮಾನಾಸ್ಪದವಾಗಿ ಕಂಡುಬರುತ್ತೆ. ಇಡೀ ಇದು ಈಗ ನವೀನ್ ಹೇಳಿದ್ರು, ಎಂಟೈರ್ ಅನುಮಾನಾಸ್ಪದ ಕಂಡುಬರುತ್ತೆ. ಅವನು ಯಾರು? ಶಿವರಾಜ್ ಸೋಸಲ್ವಾಡ. ಆತನಿಗೆ ಮೊದಲು ಗುಂಡು ಬಿತ್ತೋ ಅಥವಾ ಇವನು ಗುಂಡಾರಿಸಿದ್ಮೇಲೆ ಗುಂಡು ಬಿತ್ತೋ? ಮೊದಲು ಅವನಿಗೆ ಏನಾರು ಅವ್ರ ಕಡೆಯಿಂದ ಅವರಿಗೆ, ಅವ್ರು ದೂರದಲ್ಲಿದ್ದಾರೆ, ಹತ್ತಿರದಲ್ಲಿದ್ದರೆ ಹಿಡಿಬೋದಿತ್ತು, ಕೈಲೇ ಹಿಡ್ಕೋಬೋದಿತ್ತು. ದೂರದಲ್ಲಿದ್ದಾರೆ, ಎತ್ತರದಲ್ಲಿದ್ದಾರೆ. ನಿಮ್ಮ ರಿಪೋರ್ಟ್ ಪ್ರಕಾರ ಎತ್ತರದಿಂದ ಮೊದಲು ಅವರು ಶಿವರಾಜ್ ಸಾಸಲವಾಡ ಗುಂಡಾರಿಸಿದ್ರು ಅಥವಾ ಶಿವರಾಜ್ ಸಾಸಲವಾಡ ಗುಂಡಾರಿಸಿದ್ಮೇಲೆ ಅವರು ಮರುಗುಂಡಾರಿಸಿದ್ರು? ಸ್ವಾಭಾವಿಕವಾಗಿ ನಾನು ಮಲೆನಾಡಿನ ಒಡನಾಟದೊಳಗೆ ಅದರ ಅಂಚಿನ ಗ್ರಾಮಗಳಲ್ಲೇ ಇರೋನು. ಸ್ವಾಭಾವಿಕವಾಗಿ ಮೊದಲು ಅವರಿಂದ ಗುಂಡು ಬಿದ್ದಿದ್ರೆ ಇನ್ಯಾರೋ ಸಿಬ್ಬಂದಿ ಗುಂಡಾರಿಸೋದು, ಇವನು ಆಸ್ಪತ್ರೆಗೆ ಹೋಗ್ಬೇಕು. ನೀವೇ ಹೇಳ್ತೀರಿ ಸಣ್ಣ ಪುಟ್ಟ ಗಾಯ, ಆ ಗಾಯದ ಸ್ಪಷ್ಟತೆ ಇಲ್ಲ. ಸಣ್ಣ ಪುಟ್ಟ ಗಾಯ ಅಂದ್ರೆ ಏನು ತರಚು ಗಾಯನ, ಬಂದೂಕಿನಿಂದ ಆದ ಗಾಯನ ಅಥವಾ ಕತ್ತಿಯಿಂದ ಆದ ಗಾಯನ, ಯಾವುದರಿಂದ ಆದ ಗಾಯ? ಆ ಸ್ಪಷ್ಟತೆ ಇಲ್ಲ. ಇಲ್ಲೂ ಅನುಮಾನ ಇದೆ. ನಾನು ಮತ್ತೆ ಸುತ್ತಿ ಬಳಸಿ ಹೇಳಕ್ ಹೋಗಲ್ಲ. ನೀವು ಮ್ಯಾಜಿಸ್ಟ್ರೇಟ್ ತನಿಖೆ ಬದಲಿಗೆ ನ್ಯಾಯಾಂಗ ತನಿಖೆ ಮಾಡಿಸಿ. ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದ ನ್ಯಾಯಾಂಗ ತನಿಖೆ ಮಾಡಿಸಿ. ಇಮ್ಮಿಡಿಯೇಟ್ ಇವತ್ತು BNS 103, 104 ಮೊಕದ್ದಮೆ ದಾಖಲು ಮಾಡಿ. 2013-14 ಕೊಪ್ಪದ ತನಿಕೋಡ್ ಬಳಿ ಫಾರೆಸ್ಟ್ ಚೆಕ್ ಪೋಸ್ಟ್ ಹತ್ರ ಒಂದು ಎನ್ಕೌಂಟರ್ ಆಗುತ್ತೆ. ನೀವು ತಕ್ಷಣ 302 ಅವತ್ತು IPC 302 ಬುಕ್ ಮಾಡಿದ್ರಿ. ಅಲ್ಲಿ ಒಂದು ನಿಮಿಷ ಸಚಿವರು ನಿದ್ದೆ ಮಾಡಿದ್ರು ಓಕೆ, ಗೊರೆ ಕೊಡಿಸಿದ್ದಾರೆ ಸಚಿವರು. ನಿದ್ದೆ ಓಕೆ, ಗೊರಕ್ಕೆ ಇಲ್ಲಿ ತನಕ ಕೇಳ್ತಾ ಉಂಟು. ಅಲ್ಲ ಏನೋ ಚಿಂತನೆ ಮಾಡ್ತಾರೆ, ನಿದ್ದೆ ಮಾಡ್ತಾ ಇಲ್ಲ, ಯೋಚನೆ ಅಲ್ಲ, ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ತಾರೆ. ವಿಷಯ ಚರ್ಚೆ ಆಗ್ತಾ ಉಂಟು. ಇಲ್ಲ ಹಂಗೆಲ್ಲ ಯಾವತ್ತೂ ನಿದ್ದೆ ಮಾಡಲ್ಲ ಜಮೀರ್ ಅವರು. ಈಗ ಲೋಕದಲ್ಲಿ ಚಿಂತನೆ ಮಾಡ್ತಾರೆ, ಯೋಚನೆ ಮಾಡೋರು ಇಲ್ಲಿ ಬಂದಲ್ಲ. ಅವ್ರಿಗೆ ಚಿಂತನೆ ಮಾಡ್ತಾರೆ, ಯೋಚನೆ ಮಾಡ್ತಾರೆ. ಮಾನ್ಯ ಸಭಾಪತಿಗಳೇ, ಅವ್ರ ಮೇಲೆ BNS 103 ಬುಕ್ ಮಾಡಿ. ಯಾರ್ಯಾರು ಅಲ್ಲಿ ಕೋಂಬಿಂಗ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರೆ ಅವರು ಬುಕ್ ಮಾಡಿ ಕೇಸ್ನ. ನ್ಯಾಯಾಂಗ ತನಿಖೆ ಅವ್ರ ನಿರಪರಾಧಿ ನಿರ್ದೋಷಿಗಳು ಅಂತ ಅದು ಪ್ರೂವ್ ಮಾಡಲಿ. ನೀವ್ಯಾಕೆ ಬುಕ್ ಮಾಡಿಲ್ಲ ಕೇಸ್ನ? ಒಂದೊಂದು ಕೇಸ್ನಲ್ಲಿ ಒಂದೊಂದು ರೀತಿ ಯಾಕೆ ತಗೋತೀರಿ? ನೀವು 2013-14 ಕಾಂಗ್ರೆಸ್ ಸರ್ಕಾರನೇ ಇತ್ತು. ನೀವಲ್ಲಿ ತನಿಖೋಟ್ನಲ್ಲಿ ಕೇಸ್ ಬುಕ್ ಮಾಡಿದ್ರಿ. ಅಲ್ಲಿ ಕೇಸ್ ಬುಕ್ ಮಾಡಿ ನವೀನ್ ನಾಯ್ಕನ ಜೈಲಿಗೆ ಕಳಿಸಿದ್ರಿ. ಅಲ್ಲಿ ಒಬ್ಬನ ಹತ್ಯೆ, ಅವನು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಮೊಕದ್ದಮೆ ದಾಖಲಾಗಿದ್ದ ವ್ಯಕ್ತಿ. ಇಲ್ಲಿ ಹೇಳಿದಿರಿ ಯಾವುದೇ ಮೊಕದ್ದಮೆ ಈ ಹತ್ಯೆ ಆದವರು ಒಬ್ಬರ ಮೇಲೂ ಇಲ್ಲ. ಅವನು ಯಾರೋ ಕುಟುಂಬಸ್ಥನ ಮೇಲೆ 2020 ಯಾವುದೋ ಒಂದು ಪ್ರಕರಣ ಇದೆ, ಇನ್ಯಾರೋ ಒಬ್ಬನ ಮೇಲೆ ಓಡೋದವನ ಮೇಲೆ ಒಂದು ಪ್ರಕರಣ ಇದೆ. ಆದರೆ ಈ ಹತ್ಯೆಗೊಳಗಾದ 3 ಜನರ ಮೇಲೆ ಅರಣ್ಯ ಇಲಾಖೆ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಯಾವುದೇ ಮೊಕದ್ದಮೆಗಳನ್ನು ದಾಖಲಿಸಿಲ್ಲ. ಅಂದ್ರೆ ಅವ್ರು ಯಾರು ಹೆಬಿಚುಯಲ್ ಅಫೆಂಡರ್ಸ್ ಅಲ್ಲ, ಕ್ರಿಮಿನಲ್ಗಳಲ್ಲ. ಯಾವುದೇ ಕೇಸ್ ಆಗಿಲ್ಲ ಅಂದಾಗ ಹಾಗಿರ್ಬೇಕಾದ್ರೆ ಅಲ್ಲಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಸತ್ತಾಗ 302 ಕೇಸ್ ಬುಕ್ ಮಾಡಿದ್ರಿ. ಅವತ್ತಿನ IPC 302 ಇದ್ರಲ್ಲಿ ಯಾಕೆ ಮೊಕದ್ದಮೆ ದಾಖಲಿಸಿಲ್ಲ? ಏನ್ ಮೇಲೆ ಯಾವ ಕೇಸು ಇಲ್ಲ, ಈಗಾಗಿದೆ. ಯಾವಾಗ ನೀವು ಹೇಳ್ತಾ ಇರೋದು? ನಾನು ನಿಮ್ಗೆ ಹೇಳ್ತಾ ಇರೋದು, ಹತ್ಯೆ ಮಾಡಿದವ್ರ ಮೇಲೆ ಏನ್ ಕೇಸ್ ದಾಖಲು ಮಾಡಿದ್ರಿ?
ನಾನು ಕೇಳ್ತಾ ಇರೋದು ಹತ್ಯೆ ಮಾಡಿರೋನಲ್ಲಿ ಏನು ಕೇಸ್ ದಾಖಲು ಮಾಡಿದ್ರು? ಯಾಕೆ ಮಾಡಿಲ್ಲ? 3 ಜನ ಸತ್ತ ನಂತರನು ಯಾಕೆ ನೀವು ಮೊಕದ್ದಮೆ ದಾಖಲು ಮಾಡಿಲ್ಲ? ಈ ಗಳಿಗೆವರೆಗೂ ಯಾಕೆ ಮೊಕದ್ದಮೆ ದಾಖಲು ಮಾಡಿಲ್ಲ? ಈಗ ಹಂಗಿದ್ರೆ ನಿಮ್ ದೃಷ್ಟಿಯಲ್ಲಿ ಅವರು ಆತ್ಮರಕ್ಷಣೆಗಾಗಿ ಗುಂಡಾರಿಸಿದ್ರೆ, ಇವರೇ ಮೊದಲು ಬಂದೂಕಿನಿಂದ ಗುಂಡಾರಿಸಿದ್ರೆ ನಿಮ್ ಸಿಬ್ಬಂದಿಗಳು 4-5 ಜನ ಸಾಯ್ಬೇಕಿತ್ತಲ್ಲ. ಯಾರು ಸತ್ತಿದ್ದಾರೆ? ಯಾರಿಗೆ ಸಿವಿಯರ್ ಇಂಜುರಿ ಆಗಿದೆ ಹೇಳಿ? ಬಂದೂಕಿನಿಂದ ಗಾಯ ಆಗಿರುವ ಒಬ್ಬ ಸಿಬ್ಬಂದಿ ಹೆಸರು ಹೇಳಿ ನೀವು. ನಿಮ್ಗೆ ಒಬ್ಬ ಸಿಬ್ಬಂದಿ ಹೆಸರು ಹೇಳಿ ನೀವು ನೋಡಿ, ಗುಂಡು ಹಾರಿಸ್ಬೇಕು ಯಾವಾಗ, ಯಾವ ಸಿಚುಯೇಷನ್ ಅಲ್ಲಿ? ನಮಗೆ ನಾವು ಬದುಕೋದಕ್ಕೋಸ್ಕರ ಅನಿವಾರ್ಯ ಪರಿಸ್ಥಿತಿ ಅಂದಾಗ ಸಿಬ್ಬಂದಿಗಳು ಗುಂಡಾರಿಸಬೇಕು. ಅಂತ ಅನಿವಾರ್ಯ ಪರಿಸ್ಥಿತಿ ನಿಮ್ಮ ವರದಿಯಲ್ಲಿ ಸೃಷ್ಟಿಯಾಗಿರುವಂತ ರಿಪೋರ್ಟ್ ಕಾಣ್ತಿಲ್ಲ. ಈ ವರದಿಯಲ್ಲಿ ಎಳ್ಳಷ್ಟು ಕೂಡ ನೀವು ಅನ್ವಿಸಿಬಲ್ ಎತ್ತರದಲ್ಲಿದ್ದಾರೆ. ನಿಮ್ಮವರಿಗೆ ಯಾರಿಗೂ ಕೂಡ ಗಂಭೀರ ಸ್ವರೂಪದ ಗಾಯ ಆಗಿಲ್ಲ. ಫಾರೆಸ್ಟ್ ಸಿಬ್ಬಂದಿಗಳಿಗೆ ಯಾರಿಗೂ ಗಂಭೀರ ಸ್ವರೂಪದ ಗಾಯ ಆಗಿಲ್ಲ. ಅವ್ರು ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ಅಂತ ಆದ್ಮೇಲೂ ಕೂಡ ಕೇವಲ ಬೆಳಕನ್ನು ಆಧರಿಸಿ ಗುಂಡಾರಿಸ್ತೀರಿ ನಿಮ್ಮ ವರದಿ ಪ್ರಕಾರ. ಹೇಳಿ, ಬೆಳಕನ್ನು ಆಧರಿಸಿ ಗುಂಡಾರಿಸ್ತೀರಿ ಅಂದ್ರೆ ಇದನ್ನೆಲ್ಲ ನಿಮ್ಗೆ ನೋಡಿದಾಗ ಫ್ಯಾಬ್ರಿಕೇಟೆಡ್ ಅಂತ ಅನ್ಸಲ್ವಾ? ಅದಕ್ಕೆ ನಾನು ಆಗ್ರಹಿಸೋದಿಷ್ಟೇ, ಗೃಹ ಸಚಿವರು, ನೀವು ಇವ್ರ ಮೇಲೆ, ಗೃಹ ಸಚಿವರು, ಸರ್ಕಾರ ಮೊದಲು 103, 104 BNS ಮೊಕದ್ದಮೆ ದಾಖಲು ಮಾಡಿಸಿ, ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡಿ, ನಿಷ್ಪಕ್ಷಪಾತ ತನಿಖೆ, ನ್ಯಾಯಾಂಗ ತನಿಖೆ ನಡೆಸ್ತೀವಿ. ಮ್ಯಾಜಿಸ್ಟ್ರೇಟ್ ತನಿಖೆ ಅಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತನಿಖೆ ಅಲ್ಲ, ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ನಡೆಸಲಿ. ನೋಡಿ, ಸೀಲು ತೆಗ್ದಿಲ್ರಿ, ಚಪ್ಪಲಿದು. ಕಾಡಿಗೆ ಹೋಗೋನು, ಶಿಕಾರಿಗೆ ಹೋಗೋನು ಹವಾಯಿ ಚಪ್ಪಲಿ ಹಾಕೊಂಡು ಮೊದಲು ಹೋಗಲ್ಲ, ಮತ್ತೆ ಉಪಯೋಗಿಸ್ತಾ ಇರೋ ಚಪ್ಪಲಿ. ಅವನು ಶಿಕಾರಿಗೆ ಹೋದ್ನ, ಶಾಪಿಂಗಿಗೆ ಹೋಗಿದ್ನ. ನೀವು ಸೀಸ್ ಮಾಡಿರುವಂತ ಚಪ್ಪಲಿ ಉಪಯೋಗಿಸೇ ಇಲ್ಲ, ಅದ್ರ ಮೇಲೆ ಸೀಲು ಹಾಕಿಲ್ಲ, ಕಾಲು ಊರಿಲ್ಲ, ಅದ್ರ ಮೇಲೆ ಕಾಲು ಊರಿಲ್ಲ ಅನ್ನೋ ಒಂದು ಕಾಡಿಗೆ ಶಾಪಿಂಗಿಗೆ ಹೋಗಿದ್ನ, ಅಥವಾ ಶಾಪಿಂಗ್ ಇಂದ ಬರ್ತಾ ಕಾಡೊಳಗೆ ತಪ್ಪಿಸ್ಕೊಬಿಟ್ರು. ಇಲ್ಲಿರೋ ವಶಪಡಿಸ್ಕೊಂಡ್ರ ಪರಿಕರಗಳಿಂದ ಹಿಡಿದು, ಆ ಬ್ಯಾಗ್ ಇಂದ ಹಿಡಿದು ಸ್ಲಿಪ್ಪರ್ ನೋಡಿ, ಇಲ್ಲಿ ಅದ್ರ ಮೇಲೆ ಸೀಲು, ಕಾಲು ಊರಿರೋ ಗುರುತು ಇಲ್ಲ. ಒಬ್ಬ ಶಿಕಾರಿಗೆ ಹೋಗೋನು, ನೀವು ಗಂದು ತಗೊಂಡೋದ ಒಪ್ಕೊಳ್ತೀನಿ. ಮಾಂಸ ತುಂಬ್ಕೊಂಬರಕ್ಕೆ ಚೀಲ ತಗೊಂಡು ಹೋಗ್ತಾನೆ, ಪಾತ್ರೆ ತಗೊಂಡು ಹೋಗ್ತಾನೆ, ಒಪ್ಕೊಳ್ತೀನಿ. ಕತ್ತಿ ತಗೊಂಡೋಗಿದ್ದ ಒಪ್ಕೊಳ್ತೀನಿ. ಹವಾಯಿ ಚಪ್ಪಲಿ ಯಾಕೆ ತಗೊಂಡು ಹೋಗ್ತಾನೆ? ಹೊಸ ಹವಾಯಿ ಚಪ್ಪಲಿನ, ಉಪಯೋಗಿಸ್ತಿರೋ ಹವಾಯಿ ಚಪ್ಪಲಿನ ಯಾಕೆ ತಗೊಂಡು ಹೋಗ್ತಾನೆ? ಇದು ಸಂಶಯಾಸ್ಪದ ಅಂತ ಅನ್ಸಲ್ಲ? ಇದನ್ನೆಲ್ಲ ನೋಡಿದಾಗ ನವೀನ್ ಹೇಳಿರೋ, ಅನುಮಾನ ಪಟ್ಟಿರೋ ರೀತಿಯಲ್ಲಿ ಏನೋ ಸಮಥಿಂಗ್ ಇದೆ. ನಮ್ಮಲ್ಲಿ 2 ವೈಲ್ಡ್ ಲೈಫ್ ಸೆಂಚುರಿ ಬರುತ್ತೆ. ಕೇರಳದಿಂದ ಬಂದು ವ್ಯವಸ್ಥಿತವಾಗಿ ಬಂದು ಕಾಡು ಕೋಡನ ಶಿಕಾರಿ ಮಾಡಿ, ಸಾರ್ಗ ಶಿಕಾರಿ ಮಾಡಿ, ಜಿಂಕೆ ಶಿಕಾರಿ ಮಾಡ್ಕೊಂಡು ತಗೊಂಡು ಹೋಗ್ತಿದ್ರು. ಅವ್ರ ಜೊತೆಗೆ ಸಹಕರಿಸ್ತಿದ್ದವ್ರು ಯಾರು ಅಂದ್ರೆ ಅರಣ್ಯ ಇಲಾಖೆ ಸಿಬ್ಬಂದಿ. ನಮ್ಮಲ್ಲಿಗೆ ಬಂದು ಒಳನಾಡಿಗೆ, ಅದು ಇಲ್ಲಿ ಕುದುರೆಮುಖ ವೈಲ್ಡ್ ಲೈಫ್ ಸೆಂಚುರಿಗೆ, ಭದ್ರಾ ವೈಲ್ಡ್ ಲೈಫ್ ಸೆಂಚುರಿಗೆ ಬಂದರು. ಅವ್ರು ಯಾವ್ದು ಬರೋದು ಅಂದ್ರೆ ರೈಫಲ್ ತಗೊಂಡು ಬರೋದು. ಅದೇನೋ ಎಂತ ರೇಂಜು, ಅದೇನೋ ಗೊತ್ತಿಲ್ಲ ಹೆಸರು. 8mm ಅದು ಟೆಲಿಸ್ಕೋಪ್ ಇರುತ್ತಲ್ಲ, ಟೆಲಿಸ್ಕೋಪ್ ಮತ್ತು ಅದೇನೋ ರೇಂಜ್ ಕರೆಕ್ಟ್ ಒಂದು ಪಾಯಿಂಟ್ ಆಚೆ ಈಚೆ ಹೋಗಲ್ವಂತೆ. ಅದನ್ನು ತಗೊಂಡು ಬಂದು ಶಿಕಾರಿ ಮಾಡ್ಕೊಂಡು ಹೋಗೋರಿಗೆ. ಹಾಗೆ ಇಲ್ಲಿ ಏನೋ ಇದೆ ಅನುಮಾನಾಸ್ಪದವಾಗಿರೋ. ಅದಕ್ಕಾಗಿ ನೀವು ಈ ರಿಪೋರ್ಟು ಸಮಾಧಾನಕರವಲ್ಲ, ಸಂವೇದನೆ ಇರ್ತಕ್ಕಂಥದ್ದಲ್ಲ, ಮಾನವೀಯತೆಯಿಂದ ಕೂಡಿರ್ತಕ್ಕಂಥದ್ದಲ್ಲ. ಅದಕ್ಕೆ ನಾನು ಹೇಳೋದು, ನಾನು ಆಗ್ರಹಿಸೋದು, ನೀವು ಮ್ಯಾಜಿಸ್ಟ್ರೇಟ್ ತನಿಖೆ ವಾಪಸ್ ತಗೊಳ್ಳಿ, ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದ ತನಿಖೆ ನಡೆಸಿ, ನಿಷ್ಪಕ್ಷಪಾತವಾಗಿ. ಅಂದ್ರೆ ನೀವು ಹತ್ಯೆಗೊಳಗಾಗಿರೋ ಒಂದು ಸಣ್ಣ ಸಿಂಪತಿನೂ ಇಲ್ಲ ನಿಮ್ಗೆ. ಮತ್ತೆ ನಿಮ್ ರಿಪೋರ್ಟ್ ಪ್ರಕಾರನೇ ಅವ್ರು ಯಾರು ಹೆಬಿಚುವಲ್ ಅಫೆಂಡರ್ಸ್ ಅಲ್ಲ, ಕ್ರಿಮಿನಲ್ಸ್ ಅಲ್ಲ. ನಿಮ್ಮ ವರದಿ ಪ್ರಕಾರ ಅವ್ರು ಯಾರು ವೀರಪ್ಪನ ಸಹಚರರು ಅದು ಇತ್ಯಾದಿ ಏನಿಲ್ಲ ನಿಮ್ಮ ವರದಿನಲ್ಲಿ.
ಏನಾದ್ರು ಅವರು ನಿತ್ಯ ಶಿಕಾರಿ ಮಾಡೋರಾಗಿದ್ರೆ, ಅದನ್ನೇ ದಂಧೆ ಮಾಡ್ಕೊಂಡವರಾಗಿದ್ರೆ ನಿಮ್ಮ ಅರಣ್ಯ ಇಲಾಖೆ ಅವ್ರನ್ನ ನೋಟೆಡ್ ಕ್ರಿಮಿನಲ್ಸ್ ಅಂತ ಐಡೆಂಟಿಫೈ ಮಾಡಬೇಕಿತ್ತು. ಹಂಗಾಗಿ ನಮ್ಗನ್ಸೋದು ನೀವು, ನಾನು ಇದರಿಂದ ಮನೋಸ್ಥೈರ್ಯ ಕುಸಿಬಾರ್ದು, ಅರಣ್ಯ ಇಲಾಖೆ ಸಿಬ್ಬಂದಿಗಳದ್ದು ಅದು ಒಪ್ಕೊಳ್ತೀನಿ. ಶೆಲ್ಟ್ರು ತಗೋಬಾರ್ದು, ಈ ಕಾರಣಕ್ಕೆ ಶೆಲ್ಟ್ರನ್ನು ತಗೋಬಾರ್ದು. ಯಾರನ್ನ ಬೇಕಾದ್ರೂ ಕೊಲ್ಲಕ್ಕೆ ಸಿಗುವಂತ ಲೈಸೆನ್ಸ್ ಅಂತ ಭಾವಿಸಬಾರ್ದು. ನಾಳೆ ಮತ್ತೆ ಅರಣ್ಯನ ಬರೀ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಂದ ಕಾರಣದಿಂದ ಅರಣ್ಯ ಉಳಿದಿಲ್ಲ, ಜನರ ಸಹಭಾಗಿತ್ವದಲ್ಲಿ ಉಳಿದಿದೆ. ಅರಣ್ಯ ಇಲಾಖೆ ಅನ್ನುವಂಥ ಒಂದು ವ್ಯವಸ್ಥೆನೇ ಇಲ್ಲದೆ ಇದ್ದಾಗಲೂ ಕೂಡ ಇದಕ್ಕಿಂತ ದಟ್ಟ ಅರಣ್ಯ ಇತ್ತು. ನಮ್ದು ಅಂತ ರಕ್ಷಣೆ ಮಾಡ್ಕೊಂಡು ಬಂದಿದ್ರು. ಈಗ ನಮ್ದು ಅನ್ನೋ ಭಾವನೆ ಹೋದ್ರೆ ಸಿಬ್ಬಂದಿಗಳಿಂದ ಉಳಿಸ್ಕೊಳಕ್ಕಾಗಲ್ಲ. ಅದರ ಹೆಸರಿನಲ್ಲಿ ಇನ್ನಷ್ಟು ಲೂಟಿ ಹೊಡಿಬೋದು ಅಷ್ಟೇ. ಅದಕ್ಕೆ ನನ್ನ ಆಗ್ರಹ ಇದೆ, ಸಂವೇದನೆ ತೋರಿಸಿ ಜುಡಿಷಿಯರಿ ಎನ್ಕ್ವೈರಿ ಮಾಡಿ ಮತ್ತು ಆ ಕುಟುಂಬಕ್ಕೆ ಕನಿಷ್ಠ ಒಂದು 50 ಲಕ್ಷ ಪರಿಹಾರ ಘೋಷಣೆ ಮಾಡಿ. ಯಾಕೆ ಪರಿಹಾರ ಘೋಷಣೆ ಮಾಡಿಲ್ಲ? ಬರೀ ಈಗ 5 ಲಕ್ಷ ಕೊಟ್ಟಿದ್ದಾರೆ. ಅವರು ವೈಯಕ್ತಿಕವಾಗಿ MLA 10 ಲಕ್ಷ ಕೊಡ್ತೀನಿ ಅಂತ ಹೇಳಿರೋದು, ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ರೆ ಬರೀ 5 ಲಕ್ಷ. ಕನಿಷ್ಠ 50 ಲಕ್ಷ ಪರಿಹಾರ ಘೋಷಣೆ ಮಾಡಿ. ಇದಿಷ್ಟು ನಮ್ಮ ಆಗ್ರಹ. ಇದನ್ನ ಈ ರಿಪೋರ್ಟ್ನ ವಾಪಸ್ ತಗೊಳ್ಳಿ. ಒಂದು ನಿಮಿಷ ಪುಟ್ಟಣ್ಣವ್ರು, ಅದಾದ್ಮೇಲೆ ರವಿಕುಮಾರ್ ಮಾತಾಡ್ತಾರೆ. ಆಮೇಲೆ ನಮ್ಮ ಹೊಸ ಸದಸ್ಯರು ಮಾತಾಡ್ಬೇಕಂತಿದ್ದಾರೆ, ರಘು ಅವರು, ಶಿವಣ್ಣ ಅವರು, ಮತ್ತೆ ಕೊನೆಗಾಗಿ ಡಾಕ್ಟರ್ ಸರ್ಜಿ ಅವರು. ನಿಮ್ದಾದ್ಮೇಲೆ ಸಭಾಪತಿ ಒಳಗಡೆ ಅವಕಾಶಕ್ಕಾಗಿ ಧನ್ಯವಾದಗಳು. 15ನೇ ತಾರೀಕು ಬೆಳಗಿನ ಜಾವ 5 ಗಂಟೆಗೆ ಸುಮಾರು ಏನಿದು ನಡೆದಿದೆ, ಇದರಲ್ಲಿ 4 ಜನ ಒಬ್ಬರು ಆಂಟೋನಿ ಸ್ವಾಮಿ ಬಿನ್ ಪೆರಿಯನಾಯಗಮು, ಇನ್ನೊಬ್ಬರು ಜಾನ್ ರೋಸ್ ಪೀಟರ್ ಬಿನ್ ಯಾಕೋಬು, ಕುಮಾರ್ ಬಿನ್ ಡೇಟ್ ಸವಾರಿಯಪ್ಪನ್, ಮತ್ತು ಇನ್ನೊಬ್ಬರು ಮಹಿಮಾದಾಸ್ ಬಿನ್ ಬೆಂಜಮಿನ್. 4 ಜನ ಇವರು ಇದ್ದಂಥ ಸಂದರ್ಭದಲ್ಲಿ 3 ಜನನ ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿಯ ಇವರಿಂದ ಎನ್ಕೌಂಟರ್ ಆಗವ್ರೆ ಅಂತೇಳಿ ಏನು ಇವತ್ತು ಈ ಒಂದು ವರದಿನ ಮೊನ್ನೆ ಸಚಿವರು ಮಂಡಿಸಿದ್ದಾರೆ. ಎಲ್ಲರೂ ಕೂಡ ಅವರವರ ಆ್ಯಂಗಲ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಾರೆ ಮೊನ್ನೆ ಅಧ್ಯಕ್ಷರೇ. ಇದು ಬಹಳಷ್ಟು ರಾಜೀವ್ ಗಾಂಧಿ ಸರ್ ನ್ಯೂನತೆಗಳು ಇದೆ, ಕೆಲವು ವಾಸ್ತವಾಂಶನೂ ಕೂಡ ಇದರಲ್ಲಿದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂತಂದ್ರೆ ಕೆಲವ್ರ ಬಗ್ಗೆ, ಒಬ್ಬರ ಬಗ್ಗೆ ಮಾತ್ರ ಪೊಲೀಸ್ನಲ್ಲಿ ಕೇಸ್ ಇದೆ, ಇನ್ಯಾರಲ್ಲೂ ಇಲ್ಲ, ಯಾವುದೇ ಕ್ರಿಮಿನಲ್ ಕೇಸ್ಗಳು ಇರಲಿಲ್ಲ. ಇವೆಲ್ಲ ಏನೇ ಇದ್ರೂ ಕೂಡ 100 ಸಲ ಕಳ್ತನ ಮಾಡೋನು ಕೂಡ 1 ಸಲ ಸಿಕ್ಕುದಿಲ್ಲ. ಕೆಲವರು ಮೊದಲು ಒಂದೇ ಸಲ ಸಿಕ್ಕಾಕೊಂಡ್ಬಿಡ್ತಾರೆ, 1 ಸಲ ಸಿಕ್ಕಾಕೊಂಡ್ಬಿಡ್ತಾರೆ. 100 ಸಲ 200 ಸಲ ಮಾಡಿದ್ರು ಸಿಕ್ಕಾಕೊಳ್ಳೋದಿಲ್ಲ ಅಲ್ವಾ ಸರ್? ರಘು ಅವರೇ, ಸಿಕ್ಕಾಕೊಳ್ಳೋದಿಲ್ಲ. ಇದೇನಾಗ್ತದೆ, ಈಗ 4 ಜನ ಹೋಗಿದ್ರು. ಈ 4 ಜನ ಹೋಗಿದ್ದು 14ನೇ ತಾರೀಕು ರಾತ್ರಿ 8 ಗಂಟೆಗೆ ಅರಣ್ಯ ಸಿಬ್ಬಂದಿಗೆ ಮಾಹಿತಿ ಬಂತು. ಅವರು 2 ತಂಡಗಳಾಗಿ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಬೆಳಗಿನ 4 ಗಂಟೆಗೆ ಇದು ಘಟನೆ ಗೋಚರ ಆಯಿತು. ಅವ್ರು ನೋಡಿದ್ರು, ಅವ್ರು ಆ ಕಡೆಯಿಂದ ಗುಂಡಾರಿಸಿದ್ರು, ಗುಂಡು ಬಂದ ಕಡೆ ಇವ್ರು ಗುಂಡಾರಿಸಿದ್ರು, ಏನೋ ಒಂದು ಆಗಿದೆ ಆ ಟೈಮಲ್ಲಿ. 4 ಜನದಲ್ಲಿ 3 ಜನ ಇನ್ನೂ ಸತ್ತಿರಲಿಲ್ಲ.
ಇವ್ರು ಹೋಗಿ ನೋಡಿದ್ರು, 3 ಜನ ಒದ್ದಾಡ್ತಿದ್ರು, ಒಬ್ಬ ಓಡೋಯ್ತಿದ್ದ. ಆ 3 ಜನ ಎತ್ಕೊಂಡೋಗಿ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿದ್ರು. ಅಲ್ಲಿ ತೀರೋಗವ್ರೆ ಅಂತೇಳಿ ಅವರು ಡಿಕ್ಲೇರ್ ಮಾಡಿದ್ರು. ಅಲ್ಲಿಂದ ಮೈಸೂರು ಹಾಸ್ಪಿಟಲ್ಗೆ ಸಾಗಿಸಿದ್ರು. ಆದ್ರೆ ಮಾನ್ಯ ಅಧ್ಯಕ್ಷರೇ, ಇಲ್ಲಿ ನಾವೆಲ್ಲ ಹೇಳ್ತಾ ಇದ್ದೀವಲ್ಲ, ಇವ್ರು ಕೆಳಗಡೆ ನಿಂತಿದ್ರು, ಅವ್ರ ಮೇಲ್ ನಿಂತಿದ್ರು, ಅವ್ರ ಮೇಲಿಂದ ಆರಿಸಿದ್ರು, ಇವ್ರು ಕೆಳಗಡೆಯಿಂದ ಆರಿಸಿದ್ರು ಅಂತ. ಇದಕ್ಕೆಲ್ಲ ಪ್ರತ್ಯಕ್ಷ ಸಾಕ್ಷಿ ಯಾರಪ್ಪ ಇರುವುದು ಅಂತಂದ್ರೆ ಈ ಮೈಮದಾಸ್ ಬಿನ್ ಬೆಂಜಮಿನ್ ಅನ್ನುವಂಥವನು ಓಡೋಗವನಲ್ಲ, ಅವನು ಪ್ರತ್ಯಕ್ಷ ಸಾಕ್ಷಿ ಇದಕ್ಕೆ. ಅವ್ರು ಎಷ್ಟು ಜನ ಹೋಗಿದ್ರು, ಏನ್ ನಡೀತು, ಹೆಂಗಾಯ್ತು ಅಂತೇಳಿ ಗೊತ್ತಿದೆ ಅವನೊಬ್ಬನಿಗೇನೆ. ನಾವಿಷ್ಟೆಲ್ಲ ಮಾತಾಡ್ತಾ ಇದ್ದೀವಿ. ಅವ್ನು ನೋಡೋಗ ಅವ್ನು ಬದುಕವನಲ್ಲ, ಅವ್ನು ಹಿಡ್ಕೊಬರ್ರಿ, ಅವ್ನು ಹಿಡ್ಕೊಂಬಂದು ಎನ್ಕ್ವೈರಿ ಮಾಡಿ. ದೊಡ್ಡ ದೊಡ್ಡ ಅಪರಾಧಿಗಳಿಗೆಲ್ಲ ಮಂಪರು ಪರೀಕ್ಷೆ ಮಾಡ್ತಿರಲ್ಲ, ಮಂಪರು ಪರೀಕ್ಷೆ ಮಾಡಿ. ಸುಳ್ಳು ಹೇಳ್ಬಿಡ್ತಾನೆ ಅಂತಂದ್ರೆ, ಈಗ ಸುಳ್ಳು ಹೇಳ್ಬಿಡ್ತಾನೆ, ಅವನೇನು ಹೇಳ್ಬೋದು. ಈಗ ಅವನು ಅವ್ರು 3 ಜನ ಪರನೇ ಹೇಳಿ ನಮ್ಮ ಅರಣ್ಯ ಇಲಾಖೆ ವಿರುದ್ಧವಾಗಿ ಹೇಳ್ಬೋದು, ಅಥವಾ ಅವರ ವಿರುದ್ಧನೇ ಹೇಳ್ಬೋದು. ಗೊತ್ತಿಲ್ಲ ಹೆಂಗೆ, ಏನ್ ನಡೆದದೆ, ಅವನೇನ್ ಹೇಳ್ತಾನೆ ಗೊತ್ತಿಲ್ಲ. ಸತ್ಯಾಸತ್ಯತೆ ಗೊತ್ತಾಗಬೇಕಲ್ಲ. ಅರಣ್ಯ ಇಲಾಖೆಯವರು ಕೂಡ ಇವರು ಬೇಟೆಗೆ ಹೋಗಿರೋದು, ಮಾಂಸ ಸಿಕ್ಕಿರೋದು, ಅದು ಯಾತ್ರ ಮಾಂಸ ಅಂತ ಹೇಳೋರು ಗೊತ್ತೇ ಇಲ್ಲ ಅಂತ ನಮ್ಮ ಭೋಜೇಗೌಡರು ಹೇಳ್ತಾ ಇದ್ರು. ಈ ಅರಣ್ಯ ಇಲಾಖೆಯವರು ಜಿಂಕೆ ನೋಡೋದೇ ಹೊರತು ಚರ್ಮ ಕೂದ್ಬಿಟ್ಟು ಒಳಗಡೆ ಮಾಂಸ ನೋಡೋದಿಲ್ಲ ಅವ್ರ ಪಾಪ. ಅವ್ರು ಕಾಯೋದ್ ಕೆಲಸ ಅವ್ರಿಗೆ. ನನ್ನ ಇದರಲ್ಲಿ ಅವ್ರ ಕಾಯೋ ಕೆಲಸ ಅದ್ನ ಅಲ್ವಾ. ಅಲ್ಲೇನಾಗ್ತದೆ, ನಾನು ನೋಡಿದ್ದೀನಿ. ನಾನು ಅದರಲ್ಲಿ ನಾನೊಂದ್ಸಲಿ 1 ವರ್ಷ ಆಗಿರ್ಬೇಕು, 1 ವರ್ಷದಿಂದ ನಾನು ಕಬಿನಿಗೆ ಹೋಗಿದ್ದೆ. ಅವರೊಂದು ಗೆಸ್ಟ್ ಹೌಸ್ ಹತ್ರ ನಮ್ಗೆ ಟೀ ಕೊಟ್ರು. ಬೆಳಗ್ಗೆ ಒಂದು 10 ಗಂಟೆ ಇರ್ಬೋದು, 9:30 10 ಗಂಟೆ ಲಾಸ್ಟ್. ಟೀ ಕೊಡ್ತಿರ್ಬೇಕಾದ್ರೆ ಮನೆ ಅಧ್ಯಕ್ಷರೇ ಒಂದು ಗಾಡಿಲಿ ಒಬ್ಬನ ಹಾಕ ಬರ್ತಾ ಇದ್ರು. ಏನೆಲ್ಲ ಏನಪ್ಪ ಅಂತಂದ್ರೆ, ಇವ್ರು ಹೋಗ್ತಾ ಇದಾರೆ, ಕರಡಿ ದಾಳಿ ಮಾಡ್ಬಿಟ್ಟಿದೆ, ಒಂದು ಕಣ್ಣೆ ಕಿತ್ಬಿಟ್ಟಿದೆ, ಹಿಂಗೆ ಫುಲ್ ನೇತಾಡ್ತಾ ಇದೆ, ಇಷ್ಟು ಅವನಿಗೆ. ಅವನು ಕರ್ಕೊಂಡೋಗ್ಬೇಕು, ಇವ್ರೇನೆಲ್ಲ ಫುಲ್ ಎಲ್ಲ ಟೆನ್ಷನಲ್ಲಿ ಇದು ಮಾಡ್ತಾರೆ. ನಾವು ಹೋಗಿದ್ದಂಥವ್ರು ಅಲ್ಲಿ ಅರ್ಜೆಂಟ ಪಾಪ ಅವ್ರಿಗೆ ದುಡ್ಡಿದ್ದದು ಇಲ್ವೋ ಅಂತೇಳಿ ನಾವು ನಮ್ಮಿಂದ 1 ಲಕ್ಷ ಹಣನ ಅವ್ರು ಕೊಟ್ಟು ತಗೊಂಡೋಗಿ ಮೈಸೂರಿಗೆ ಸೇರಿಸ್ಬಿಟ್ರಿ ಅಂತ ಹೇಳಿದೆ ನಾನು. ಅಲ್ಲಿಂದ ಬಂದು ಮಂತ್ರಿಗಳಿಗೆ ಮಾತ್ರ ನಮ್ಮ ಇವರಿದ್ರು, ನಮ್ಮ ಕಂಡ್ರವ್ರು ಭೇಟಿ ಮಾಡಿ ಸಂಪೂರ್ಣವಾಗಿ ಆ ವೆಚ್ಚನ ಆಗುವಷ್ಟನ್ನು ಕೂಡ ಕೊಡಿ ಅಂತ ಹೇಳಿ ಪೂರ್ತಿ ಕೊಟ್ಟರು. ಅವರು ಒಂದು 20-25 ಲಕ್ಷ ದುಡ್ಡಾಗಿರ್ಬೇಕಾದ್ರೆ ಟೋಟಲಿ. ಅವರೂ ಕೂಡ ಮಾನ್ಯ ಅಧ್ಯಕ್ಷರೇ, ಈ ಅರಣ್ಯನ ಏನ್ ಕಾಯ್ತಾವ್ರೆ, ಅವ್ರೇನ್ ಯಾರು ಶ್ರೀಮಂತರಲ್ಲ, ಮಧ್ಯಮ ವರ್ಗದವರು ಅಲ್ಲ, ಅತ್ಯಂತ ಕಡು ಬಡವರು. ಕೇವಲ 15,000ಕ್ಕೆ 16,000 ಕೆಲಸ ಮಾಡ್ತಾವ್ರೆ ಮನೆ ಅಧ್ಯಕ್ಷರು. 16,000 ಅವ್ರು ಒಂದ್ಸಲಿ ಹೋಗ್ಬಿಟ್ರೆ ಅಲ್ಲಿಗೆ 8 ದಿವಸ ಅವ್ರ ಮನೆಗೆ ಹೋಗುವಂಗಿಲ್ಲ. ಅವರು ಮನೆಗೆ ಹೋಗುದು, ಅಲ್ಲೇ ಏನೋ ಮಾಡ್ಕೊಂಡು ಅಲ್ಲೇ ತಿನ್ಬೇಕು. ಅವ್ರ ಮಕ್ಕಳ ಭವಿಷ್ಯ ಏನು, ಅದು ಅವ್ರಿಗೆ ಭವಿಷ್ಯ ಏನಿರೋದು ಅಲ್ಲಿ ರಕ್ಷಕರಿಗೆ, ಅರಣ್ಯ ರಕ್ಷಕರಿಗೆ. ನಾವು ಈ 3 ಜನದ್ದು ನ್ಯಾಯ ಸಿಗಬೇಕು. ನಾವು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಪ್ರಾಣನ ತಂದು ಕೊಡೋಕ್ಕಾಗೋದಿಲ್ಲ. ಅವ್ರು ಸಿಗ್ಬೇಕು, ಅದೊಂದು ಸೈಡ್ ಆಯ್ತು. ಆದ್ರೆ ಇಲ್ಲಿ ಅರಣ್ಯನ ಕಾಯುವಂಥವ್ರಿಗೂ ಕೂಡ, ಯಾಕಂದ್ರೆ ಅವ್ರೊಬ್ಬರೇ ಕಾಯಕ್ಕಾಗಲ್ಲ ಮಾನ್ಯ ಅಧ್ಯಕ್ಷ. ಅರಣ್ಯದಲ್ಲಿ ಕೆಲಸ ಮಾಡೋರೆ, ಅಲ್ಲಿ ಬಾರ್ಡ್ರಲ್ಲಿ ಏನವ್ರೆ ರೈತರುಗಳು, ಹಳ್ಳಿಗಳು, ಅವರ ಸಹಕಾರ ಇಲ್ಲ ಅಂದ್ರೆ ಯಾರು ಕಾಯಕ್ಕಾಗೋದಿಲ್ಲ, ಮಾಡೋಕ್ಕಾಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಕಂಬೈಂಡ್ ಆಗಿ ಮಾಡ್ಬೇಕಿದು. ಅಲ್ಲಿರ್ತಕ್ಕಂಥ ಹಳ್ಳಿಗಳಿರ್ತಕ್ಕಂಥ ಅವರನ್ನು ಕೂಡ ಜೊತೆಗೆ ಸೇರ್ಸ್ಕೋಬೇಕು. ಜೊತೆಗೆ ಈಗ ಅರಣ್ಯ ರಕ್ಷಣೆಗೆ ಹೋಗ್ತಾರಲ್ಲ, ಅವರೆಲ್ಲರೂ ಕೂಡ ಇವತ್ತಿನ ಇನ್ನೂ ಕೂಡ ಅಲ್ಲಿ ಡೈಲಿ ವೇಜಸ್ ಅಲ್ಲಿ 15,000ಕ್ಕೆ ಕೆಲಸ ಮಾಡ್ತಾವ್ರು ಮನೆ ಅಧ್ಯಕ್ಷ. 15,000-16,000ಕ್ಕೆ. ಅವ್ರು ನಾನು ಮೊನ್ನೆ ಕೇಳಿದೆ, ಏನೇನು ನಿಮಗೆ ಫೆಸಿಲಿಟೀಸ್ ಅದೇ ಅಂತ. ಏನೋ ಹೆಲ್ತ್ ಇನ್ಶೂರೆನ್ಸ್ ಅಂದ್ಬಿಟ್ರೆ, ಹೆಲ್ತ್ ಇನ್ಶೂರೆನ್ಸ್ ಬಿಟ್ರೆ ಇನ್ನೇನು ಇಲ್ಲ ಅವ್ರಿಗೆ. ಹೋಗೋದು, ಸೊಳ್ಳೆ ಕಡಿಸ್ಕೊಳ್ಳೋದು,
ಅಲ್ಲೇ ಒಂಚೂರು ತಿನ್ನೋದು ಬರುವುದು ಇಷ್ಟೇ ಇದೆ. ಇವತ್ತಿನ ದಿನ ಅವ್ರಿಗೂ ಕೂಡ ನೀವು ಈ ಒಂದು ಕೌನ್ಸಿಲಿಂಗ್ಗಳನ್ನ ಮಾಡಿ ಇವರ ಸಹಭಾಗಿತ್ವವನ್ನು ನೀವು ಮಾಡಬೇಕು ಅಲ್ಲಿ ಹಳ್ಳಿಗಳು ಮತ್ತು ಇವ್ರಿಗೆ. ಈಗ ಇವ್ರು ಯಾರ್ಯಾರು ಬೇಟೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗಬೇಕಲ್ಲ. ಹೆಂಗೆ ಗೊತ್ತಾಗೋದು ನಿಮಗೆ? ಒಬ್ಬ 100 ಸಲ ಹೋದ್ರೂ ಗೊತ್ತಾಗೋದಿಲ್ಲ. ಹಂಗಾರೆ ಹಳ್ಳಿಗಳಲ್ಲಿ ಯಾರ್ಯಾರು ಬೇಟೆ ಆಡ್ತಾರೆ ಅಂತ ಹೇಳಿ ನಿಮ್ಗೆ ಗೊತ್ತಾಗಬೇಕು ಅಂತಂದ್ರೆ ಸ್ಥಳೀಯವಾಗಿ ನಿಮ್ಗೆ ಸಪೋರ್ಟ್ ಸಿಗ್ಬೇಕಲ್ಲ. ಅರಣ್ಯ ಇಲಾಖೆಗೆ ಸಪೋರ್ಟ್ ಹೆಂಗ್ ಸಿಗುತ್ತೆ ನಿಮ್ಗೆ? ಅವ್ರನ್ನ ದುಶ್ಮನ್ಗಳ ತರ ನೋಡಿದ್ರೆ ನಿಮ್ಗೆಲ್ಲಿ ಸಿಕ್ಕೋದು? ಸಿಗೋದಿಲ್ಲ. ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನ ಇಲಾಖೆ ಮಾಡಬೇಕು. ಅವ್ರ ವಿಶ್ವಾಸ ತಗೋಬೇಕು. ಮತ್ತೆ ಒಂದು ಆಂದೋಲನದ ರೀತಿಯಲ್ಲಿ ಯಾರ್ಯಾರು ಈ ತರ ಬೇಟೆ ಆಡ್ತಾರೆ ಹಳ್ಳಿಗಳಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಎಜುಕೇಟ್ ಮಾಡಬೇಕು. ಹಳ್ಳಿಗಳಲ್ಲಿ ಹೋಗಿ ಈ ಅರಣ್ಯ ರಕ್ಷಣೆ ಬಗ್ಗೆ, ಪ್ರಾಣಿಗಳ ರಕ್ಷಣೆ ಬಗ್ಗೆ ಅವ್ರಗಳಿಗೆ ಎಜುಕೇಟ್ ಮಾಡ್ಬೇಕು ಮನೆ ಅಧ್ಯಕ್ಷರೇ. ಇಲ್ಲ ಅಂತಂದ್ರೆ ಆಯ್ತು, ಇವ್ರು ಹೇಳ್ತಾರೆ ನಮ್ಮ ಕೆಲವೆಲ್ಲ ಮಾತಾಡಿದಾಗ, ಹೆಂಗ ಆತ್ಮರಕ್ಷಣೆ ಅಂತ ಅನ್ಕೊಂಡ್ರಿ ನೀವು? ಏನ್ ನಿಮ್ಗೆ ಹೊಡೆದಿದ್ರಾ? ನಿಮ್ಗೆ ಏಟಾಗಿತ್ತಾ? ನಿಮ್ಗೆ ಗಾಯ ಆಗಿತ್ತಾ ಅಂತಾರೆ. ಏನ್ ಅವ್ನು ಕೋಲ ತಗೊಂಡು ಹೊಡಿತಾ ಅವನೇ? ಅವನ್ ತ ಗನ್ ಐತೆ, ಅವ್ನು ನಂತ ಗಾಯ ಹಾಕ್ಬಿಡ್ಲೆ, ಅವ್ನು ನೋಡಿದ್ರೆ ನಾನೇ ಸತ್ತೋಗ್ಬಿಡ್ತೀನಿ. ಮನೆ ಅಧ್ಯಕ್ಷರೇ, ನಾನು ಅದಕ್ಕಿದಕ್ಕೂ ಸಂಬಂಧ ಇಲ್ಲ, ಒಂದೇ ಒಂದು ಹೇಳ್ತೀನಿ ಹೆಂಗಾಗಿದೆ ಅಂತ. ನೀಟ್ ಎಕ್ಸಾಮು, ನೀಟು, ಒಬ್ಬ ರಿಟೈರ್ಡ್ ಮಿಲಿಟರಿ ಆಫೀಸರು ಅವನ ಮಗನಿಗೆ PUC ಓದಿಸ್ತಾ ಇರ್ತಾನೆ. PUCನ ನೀಟ್ಗೆ ಇದು ಕೊಡಿಸ್ತಾನೆ, ಕೋಚಿಂಗ್ ಇದಕ್ಕೆ ಕಳಿಸ್ತಾ ಇರ್ತಾನೆ ಮನೆ ಅಧ್ಯಕ್ಷರೇ. 2 ಸಲ ಫೇಲ್ ಆಗ್ಬಿಡ್ತದೆ ಪಾಪ. ಒಂದು 2 ಸಲ ನೀಟ್ ಎಕ್ಸಾಮ್ ಫೇಲ್ ಆಗ್ಬಿಡ್ತದೆ. 3ನೇ ಸಲಿಗೆ ಅವರಪ್ಪ ಹೇಳ್ತಾನೆ, ಮಿಲಿಟರಿ ಮ್ಯಾನ್ ಅಲ್ಲ, ಗನ್ ಇಟ್ಕೊಂಡಿದ್ದ, ಗನ್ ತೆಗ್ದ, ಮಗನೇ ನೋಡಪ್ಪ 2 ಸಲ ಫೇಲ್ ಆಗಿದ್ಯಾ, 3ನೇ ಸಲ ನೀನ್ ಪಾಸ್ ಆಗ್ಬೇಕು, ಇಲ್ಲ ಅಂದ್ರೆ ಇದ್ರಲ್ಲಿ ನೀನ್ ಹೋಗ್ಬೇಕು. ಗುಂಡು ತೋರಿಸ್ಬಿಟ್ಟ ಬಂದೂಕನ, ನಿನ್ಗೆ ಆರಿಸ್ತೀನಿ ಅಂತ. ಮಗ ಯೋಚನೆ ಮಾಡ್ದ, ನನ್ನ ಕೈಲಿ ಪಾಸ್ ಆಗಲ್ಲ, ಏನ್ ಮಾಡ್ಬೇಕು? ಇಲ್ಲ ನಮ್ಮ ಅಪ್ಪನ ಕೈಲಿ ನಾನ್ ಸಾಯ್ಬೇಕು, ಇಲ್ಲ ನನ್ನ ಕೈ ನಮ್ಮ ಅಪ್ಪ ಸಾಯ್ಬೇಕು. ಅವನಿಗೆ ಹೊಡೆದ್ಬಿಟ್ಟ, ಅಪ್ಪನಿಗೆ ಹೊಡೆದ್ಬಿಟ್ಟ, ಹೋದ. ಅವ್ರ ಅಪ್ಪನಿಗೆ ಹೊಡೆದ್ಬಿಟ್ಟ, ಹೋದ. ಇಲ್ಲಿ ಇದು ಹೆಂಗೆ ಅಂತಂದ್ರೆ ಕತ್ಲೆ ಮನೆ ಅಧ್ಯಕ್ಷರ, ಕತ್ಲೆ ಕಾಡಲ್ವಾ, ಫಾರೆಸ್ಟ್ ಕತ್ಲೆ. ಇವ್ರು ಅವ್ರಿಗೆ ಕಾಣಲ್ಲ, ಇವ್ರಿಗೆ ಕಾಣಲ್ಲ. ಇವರು ಆ ಗುಂಪು ಹೊಡಿಬೇಕು, ಅವ್ರು ಈ ಕಡೆ ಹೊಡಿಬೇಕು, ಅವ್ರು ಈ ಕಡೆ ಹೊಡಿಬೇಕು, ಇವ್ರು ಆ ಕಡೆ ಹೊಡಿಬೇಕು. ಯಾರು ಹೊಡಿತಾರೆ ಗೊತ್ತಾಗಲ್ಲ. ಆಮೇಲೆ ಆ ಬಂದೂಕ ಇವ್ರು ಹೇಳ್ದಂಗೆ ಸ್ಪ್ರೆಡ್ ಆಗಂಥದ್ದು. ಏನು ಒಂದ್ಸಲಿ ಆರಿಸಿದ್ರೆ 20 ಅಡಿಗೆ ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆಗುತ್ತೆ. ಸೊ ಹಾಗಾಗಿ ಇವರು ಏನ್ ಹೇಳ್ತಾರೆ, ಬೇರೆ ಬೇರೆ ಕಡೆಗೆ ಅದಾರಿದ್ರೆ ಬೇರೆ ಬೇರೆ ಕಡೆ ಏಟಾಗದೆ ಅಂತ ನಮ್ಮ ಅರಣ್ಯ ಇಲಾಖೆಯವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದರು. ಇದನ್ನ ಸುಳ್ಳು ಅಂತಾನು ಹೇಳುದಿಲ್ಲ, ಅಥವಾ ಅವರು ಆರಿಸಲಿಲ್ಲ ಅಂತಾನು ನಾನು ಹೇಳಲ್ಲ. ಆ ಕಡೆಯಿಂದನೂ ಕೂಡ ಬೇಟೆಗಾರರು ಅವರು ಕೂಡ ತಪ್ಪಿಸ್ಕೊಳ್ಳಕ್ಕೆ ಭಯದಿಂದನೋ ಮತ್ತೊಂದನ್ನು ಇವ್ರಿಗೆ ಆರಿಸಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಒಂದೇನಪ್ಪ ನಾನು ಹೇಳೋದು ಫೈನಲ್ ಆಗಿ, ಯಾರು ಈ ತಪ್ಪಿಸ್ಕೊಂಡವನಲ್ಲ ಮಹಿಮದಾಸ್ ಈಗ ಸಭಾಪತಿ ಪುಟ್ಟಣ್ಣವ್ರು ಅಂತ ಹೇಳಿದ್ರೆ ಅಂದ್ರೆ, ಯಾರು ಓಡಿ ಹೋದವನನ್ನು ಮಂಪರ ಪರೀಕ್ಷೆ ಮಾಡ್ಬೇಕಂತಂದ್ರು, ಅದು ಸರಿ ಇದೆ. ಅದ್ರ ಜೊತೆಗೆ ಯಾರು ಹೊಡೆದಿದ್ದಾರೆ ಅವರನ್ನು ಕೂಡ ಮಂಪರ ಪರೀಕ್ಷೆ ಮಾಡಿದ್ರೆ ಸತ್ಯತೆ ಬರ್ತದೆ ಅಂತ ಅಂದ್ರೆ ಅದು ಅವರನ್ನು ಕೂಡ ಆಗ್ತದೆ ಅಂತ. ಈಗ ಯಾರು ಅಧಿಕಾರಿಗಳು ಹೊಡೆದಿದಾರಲ್ಲ ಸರ್, ಅವರಿಗೂ ಕೂಡ ಮಂಪರ ಪರೀಕ್ಷೆ ಮಾಡಿದ್ರೆ ಸತ್ಯತೆ ಈಗ ರಘುವಣ ಒಂದ್ ನಿಮಿಷ ಕೇಳೋ. ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀನು ನಮ್ಮ ಅರಣ್ಯ ರಕ್ಷಕರನ್ನ ನೀವು ಏನೋ ಮಂಪರ ಪರೀಕ್ಷೆ ಮಾಡಕ್ ಹೋದ್ರೆ, ಆಗ್ಲೂ ನಾನು ಮಾಡ್ಲಿಲ್ಲ, ಅವ್ರು ಹೊಡೆದ್ರು ನಾವು ಹೊಡಿಲಿಲ್ಲ ಅಂತಾನೆ ಹೇಳುದು, ಅಥವಾ ನಾವು ಹೊಡೆದ್ವಿ ಅವ್ರಿಗೆ ಗೊತ್ತಲ್ಲ ಅಂತಾನೆ ಹೇಳೋದು ಅವರು. ಆದ್ರೆ ನಾನು ಹೇಳುದು ಏನಂತಂದ್ರೆ, ಅವನ್ 4 ಜನರಲ್ಲಿ ಒಬ್ಬ, ಅವನು ನೈಬರಿಂಗ್ ಹಳ್ಳಿ ಅವನು ಬದುಕವನಲ್ರಿ, ಅವನ್ ಬದುಕವನಲ್ಲ, ಅವನ ಹತ್ರ ಸತ್ಯ ಇರ್ತದೆ. ಕರೆಕ್ಟಾ? ನಾವು ಅನುಮಾನ ಪಡ್ತಾ ಇರ್ದಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹೊಡೆದಿರೋದು ಅಂತ. ಉಳ್ಕೊಂಡ್ರೆ ಅವನಲ್ವಾ, ಓಡೋಗಿದ್ದವನಲ್ವಾ. ಅವನು ಹೇಳಿದ್ರೆ ಅವನಿಂದ ಸತ್ಯ ಗೊತ್ತಾಗತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅಲ್ಲ ಹಿಡಿತಾನೆ, ಅದಕ್ಕೆ ಅಲ್ಲ ಸ್ವಾಮಿ, ಈಗೇನು ಮೊನ್ನೆ ದಿನ ಆಗದೆ
ಭೋಜೇಗೌಡ್ರೆ, ನಮ್ಮ ಪೂಜಾರಿ ಹೇಳ್ತಾ ಇದ್ರು, ಇಷ್ಟು ದಿವಸ ಆಗದೆ ಅನ್ನೋ ರೀತಿಯಲ್ಲಿ ಮೊನ್ನೆ ದಿನ ಆಗಿರೋದು ಅದ್ ಕೇಳಿದ್ರೆ ತಿಂಗಳ 15 ತಾರೀಕಲ್ಲ, ಈ ತಿಂಗಳ 15 ತಾರೀಕು ನಾನು ನಿಮ್ ಮನೆ ಪೂಜಾರ್ರೆ, ನಾನು ನಿಮ್ ಜೊತೆಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ನಾನು ಯಾರನ್ನೂ ಬಿಡಿ ಅಂತ ಹೇಳ್ತಾ ಇಲ್ಲ. ಇದರಲ್ಲಿ ಯಾರು ಇದ್ರ ತಪ್ಪು ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ನನ್ನ ಒತ್ತಾಯ, ಮನವಿ ಅಲ್ಲ, ಅದು ಒತ್ತಾಯ ನಂದು. ಆದ್ರೆ ಒಂದೇನು ಅಂತಂದ್ರೆ, ಸತ್ಯನ ಅಲ್ಲಿ ಹುಡ್ಕೋದ್ರ ಬದಲು ಎಲ್ಲೆಲ್ಲ ಯಾವ್ದು ಆಂಗಲಲ್ಲಿ ಹೋಗಿ ಹುಡ್ಕೋದ್ಕಿಂತ ಬದುಕಿದಾನಲ್ಲ 4 ಜನದಲ್ಲಿ ಒಬ್ಬ 4 ಜನದಲ್ಲಿ ಒಬ್ಬ ಬದುಕಿರೋದ್ರಿಂದ ಈ ಕಡೆದು ಗೊತ್ತು, ಅವ್ನಿಗೆ ಆ ಕಡೆದು ಗೊತ್ತು. ಸೊ ಆಗ ಆತನ ವಿಚಾರಣೆ ಮಾಡಿ ಅನ್ನೋಂಥದ್ದು ನನ್ನ ಒತ್ತಾಯ. ಅದಕ್ಕೆ ದಯಮಾಡಿ ಮಾನ್ಯ ಸಚಿವರು ಇದ್ರ ಬಗ್ಗೆ, ಒಂದು ಅಮಾಯಕರಿದ್ರೆ ಅವರ ರಕ್ಷಣೆಗೆ ನೀವು ನಿಲ್ಲಬೇಕು, ಅವ್ರ ಪರಿಹಾರವನ್ನು ಕೂಡ ಕೊಡಬೇಕು. ಅದೇ ರೀತಿಯಲ್ಲಿ ಇವ್ರದ್ದು ತಪ್ಪಿಲ್ಲ ಅಂದ್ರೆ ನಮ್ಮ ಅರಣ್ಯ ಇಲಾಖೆಯವ್ರಿಗೂ ಅವರು ಕೂಡ ಆತ್ಮಸ್ಥೈರ್ಯವನ್ನ ಕುಗ್ಗಿಸೋ ಅಂತ ಕೆಲಸ ಆಗಬಾರ್ದು. ಅವ್ರಿಗೂ ಕೂಡ ಸ್ಥೈರ್ಯವನ್ನ ತುಂಬಬೇಕು. ಆದ್ರೆ ಅವ್ರು ತಪ್ಪು ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಅವ್ರಿಗೆ ಯಾವ ರೀತಿಯಾದಂಥ ಅತ್ಯುಗ್ರವಾದಂಥ ಕ್ರಮವನ್ನು ಕೈಗೊಳ್ಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಮನವಿ ಮಾಡ್ತೀನಿ. ರವಿಕುಮಾರ್, ಅಲ್ಲ ಈಗ ನ್ಯಾಯಾಂಗ ತನಿಖೆ ಆದ್ರೆ ನೀವು ಹೇಳ್ದಂಗೆ ಇದೆಲ್ಲ ಹೊಟ್ಟೆತದ ಬಿಡಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾನ್ಯ ಅಧ್ಯಕ್ಷರು. ಸಭಾಪತಿಗಳೇ, ಬಹಳಷ್ಟು ಜನ ಎಲ್ಲರೂ ಮಾತಾಡಿದ್ದಾರೆ. ಈ ವರದಿಯನ್ನ ನೋಡಿದಂಥ ಸಂದರ್ಭದಲ್ಲಿ ಜಾಸ್ತಿಯಾಗಿ ಅಧಿಕಾರಿಗಳ ಕೇಂದ್ರಿತವಾಗಿ ತಯಾರಿ ಮಾಡಿರ್ತಕ್ಕಂಥ ರಿಪೋರ್ಟ್ ಆಗಿದೆ. ನೀವು ಒಂದ್ಸರಿ ಫಸ್ಟ್ ಪೇಜಿಂದ ಇಟ್ಕೊಂಡು ಲಾಸ್ಟ್ ಪೇಜ್ವರೆಗೆ ನೀವು ಪ್ರತಿ ಅಂಶವನ್ನು ನೋಡಕ್ ಹೋದ್ರೆ 24 ಬಿಂದುಗಳಿದೆ, 24 ಪಾಯಿಂಟ್ಸ್. ನೀವು ನೋಡಿ, ಅವ್ರು ಯಾರು ಅಮಾಯಕರಿದ್ದಾರೆ, 4 ಜನ ಕಾಡಿಗೆ ಹೋಗಿದ್ರು, ಅದುವಿನ ಬೇಟೆಯಾಡಕ್, ಅವ್ರ ಪರವಾಗಿ ಒಂದೂ ಇಲ್ಲ. ಇದರ ಅರ್ಥ ಏನು ಅಂತಂದ್ರೆ, ಸರ್ಕಾರ ಅಥವಾ ಅಲ್ಲಿ ಯಾರು ಅಧಿಕಾರಿಗಳಿದ್ದಾರೆ ಟೋಟಲ್ ಆಗಿ ಹೇಗೆ ಪ್ರಿಪೇರ್ ಮಾಡಿಕೊಡ್ಬೇಕು ಆ ರೀತಿಯ ಒಂದು ಪ್ರಿಪೇರ್ ಆಗಿ ಕಳಿಸ್ಕೊಟ್ಟಿರೋ ರೀತಿನಲ್ಲಿ ಇದೆ. ಇವರು ಅಮಾಯಕರಿದ್ದಾರೆ, 4 ಜನ ಕಾಡಿಗೆ ಹೋಗಿದ್ದಾರೆ, ಓಕೆ, ಅಮಾಯಕರನ್ನು ಬೇಡ. ಈಗ ಟೋಟಲ್ ಆಗಿ ಅವನು ಏನೋ ತಪ್ಪಿಸ್ಕೊಂಡು ಹೋಗಿದ್ದಾನೆ, ಅವನು ಹೋಗ್ಬಿಡ್ತಿದ್ದ. ಅವ್ರನ್ನ ಮುಗಿಸ್ಲೇಬೇಕು ಅಂತೇಳಿ ಟೋಟಲ್ ಆಗಿ ಗುರಿ ಇಟ್ಕೊಂಡು ಅವ್ರನ್ನ ಹುಡುಕಿ ಹೊಡೆದಿರೋದು ಇದು. ಈಗ ಉದಾಹರಣೆಗೆ ಅಲ್ಲಿ ಶಬ್ದ ಬಂತು, ಅಲ್ಲಲ್ಲ ಹೇಳ್ತೀನಿ, ನಿಮ್ ಪಾಯಿಂಟಿಗೆ ಬರ್ತೀನಿ ನಾನು. ಶಬ್ದ ಬಂತು, ನಾವು ಹೊಡೆದ್ವಿ, ಅಧಿಕಾರಿಗಳು ಹೇಳಿರೋದು. ಅಂದ್ರೆ ಅವ್ರೇನು ಶಬ್ದವೇದಿನ ಏಕಲವ್ಯನ ಕಾಲದಲ್ಲಿದಾರ? ಓಕೆ, ಕತ್ತಲು ಕಾಣೋದಿಲ್ಲ, ಹಂಗಾದ್ರೆ 10 ಜನ ಇದ್ರು 10 ಜನಕ್ಕೆ ಹೊಡೆದು ಬಿಡದ? 4 ಜನ ಇದ್ರು 4 ಜನಕ್ಕೆ ಹೊಡೆದು ಬಿಡದ? ಅರ್ಥ ಏನು? ಮತ್ತು ಆ ಗನ್ ಅನ್ನ ಯಾಕೆ ಉಪಯೋಗಿಸಿದ್ರು? ಈಗ ಉದಾಹರಣೆಗೆ ಸ್ಪ್ರೆಡ್ ಆಗುವಂತ ಗನ್ ಅನ್ನ ಉಪಯೋಗಿಸಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಜನಕ್ಕೆ ಹೊಡೆದು ಮುಗಿಸ್ಬೇಕು. ಒಂದು. ಎರಡನೇದು, ಆಸ್ಪತ್ರೆಗೆ ತೆಗೆದುಕೊಂಡೋಗಿದ್ದಾರೆ. ಆಸ್ಪತ್ರೆಗೆ ಯಾಕೆ ತಗೊಂಡೋದ್ರು ಸತ್ತಿರೋ ಹೆಣಗಳನ್ನ? ಈಗ ಪ್ರಿಪೇರ್ ಹೆಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒದ್ದಾಡ್ತಾ ಇರೋದು, ಸೌಂಡ್ ಬರ್ತಾ ಇತ್ತು ಅಂತಂದ್ರೆ, ಒಂದು KR ಆಸ್ಪತ್ರೆಗೆ ಹೋದ ಡಾಕ್ಟರ್ ಇಲ್ಲ ಅಂತ ಹೇಳಿದ್ದಾರೆ. ಇದ್ರೊಳಗಡೆ ಎಲ್ಲಿಗೆ ತೆಗೆದುಕೊಂಡೋಗಿದ್ದಾರೆ? ಮೈಸೂರಿಗೆ ತೆಗೆದುಕೊಂಡೋಗಿದ್ದಾರೆ. ಅಂದ್ರೆ ಈವನ್ ಬದುಕಿದ್ರು ಕೂಡ ಅಕಸ್ಮಾತ್ ಅವ್ರ ಜೀವ ಹೋಗ್ತಿತ್ತಲ್ಲಿ, ಹೋಗಿದೆ. ಸತ್ತೋಗಿದ್ರು, ಬದುಕಿದ್ರು, ಮಧ್ಯದಲ್ಲಿ ಜೀವ ಹೋಯ್ತಾ? ಇಲ್ಲಿ ಡಾಕ್ಟರ್ ಇಲ್ದೆ ಅಂತಿದ್ದಕ್ಕೆ ಜೀವ ಹೋಯ್ತಾ? ಒಟ್ಟು ಹಿಂಗೆ ಕತೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಇದನ್ನ ಎಳೆದಿದ್ದಾರೆ ರಿಪೋರ್ಟ್ನ. ಇಟ್ ಇಸ್ ಎ ವೆಲ್ ಪ್ರಿಪೇರ್ಡ್ ರಿಪೋರ್ಟ್. ಹಾಗಾಗಿ ಅಧಿಕಾರಿಗಳನ್ನೇ ಏನಾದ್ರು ಮಾಡಿ ರಕ್ಷಣೆ ಮಾಡಬೇಕು ಅಂತ ಹೇಳಿ ಇದ್ರೊಳಗಡೆ ಅನ್ಕ್ವಶ್ಚನ್ಡ್ ಆಗಿ ನಮಗೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಅವ್ರ ಮೇಲೆ FIR ಆಗಿಲ್ಲ, ಅಧಿಕಾರಿಗಳ ಮೇಲೆ. ಮಂತ್ರಿಗಳೇ ಹೇಳಿದ್ದಾರೆ, ಚಾಮರಾಜನಗರ ಜಿಲ್ಲೆ ಉಸ್ತುವಾರಿ ಸಚಿವರೇ ಹೇಳಿದ್ದಾರೆ. ನನಗೂ ಕೂಡ ಕಂಡು ಬರ್ತಾ ಇದೆ
ಇದ್ರೊಳಗಡೆ ಉದ್ದೇಶಪೂರ್ವಕವಾಗಿ ಏನೋ ಮಾಡಿದ್ದಾರೆ ಅಂತೇಳಿ. ಯಾವೊಬ್ಬ MLA ಕೂಡ ಇದರ ಅಧಿಕಾರಿಗಳು ಏನೋ ಮಾಡಿರೋ ಸರಿ ಅಂತ ಯಾರು ಹೇಳ್ತಾ ಇಲ್ಲ. ಓಕೆ, ನಮಗೂ ಕಾಡಿನ ಬಗ್ಗೆ ಅಭಿಮಾನ ಇದೆ, ಕಾಡಿನ ಪ್ರಾಣಿಗಳು ಉಳಿಬೇಕು, ಕಾಡು ಉಳಿಬೇಕು, ಮತ್ತು ಅಧಿಕಾರಿಗಳು ಮಾರಲ್ ಹೋಗಬಾರ್ದು, ನಮಗೂ ಕೂಡ ಗೊತ್ತಿದೆ. ಇಷ್ಟು ವರ್ಷಗಳ ನಾಗರಿಕ ಜೀವನದಲ್ಲಿ. ಆದ್ರಿಂದ ಸಭಾಪತಿಗಳೇ, ಏನು ಈ ಅಧಿಕಾರಿಗಳು ಮಾಡಿದ್ದಾರೆ, ಅಮಾಯಕರನ್ನ ಮತ್ತು ಒಬ್ಬನ ಮೇಲೆ ಮಾತ್ರ ಒಂದು ಅದು FIR ಕೂಡ ಆಗಿಲ್ಲ ಅವನ ಬಗ್ಗೆ. ಅವನು ಏನೋ ಒಂದು ಪಿಸ್ತೂಲ್ ಇಟ್ಕೊಂಡಿದ್ದ, ಮದ್ದು ಗುಂಡುಗಳನ್ನ ಇಟ್ಕೊಂಡಿದ್ದ ಅಂತ ಇದೆ ಒಬ್ಬನ ಬಗ್ಗೆ. ಇನ್ನುಳಿದಿರ್ತಕ್ಕಂಥ 3 ಜನರ ಬಗ್ಗೆ ಅದು ಯಾವುದು ಕೇಸ್ ಇಲ್ಲ. ಅಂದ್ರೆ ಇವರು ಪ್ರೊಫೆಷನಲ್ಸ್ ಅಲ್ಲ. ಪ್ರೊಫೆಷನಲ್ಸ್ ಆಗಿದ್ರೆ ಅವನು ಏನೆಲ್ಲ ಪ್ರಿಪೇರ್ಡ್ ಆಗಿರ್ತಾ ಇದ್ದ. ಮತ್ತು ಎಷ್ಟು ಜನ ಭಾಗವಹಿಸಿದ್ದಾರೆ ಇದ್ರ ವಿರುದ್ಧ ಪ್ರೊಟೆಸ್ಟ್ಗೆ? ಸುಮಾರು ಒಂದು 5-6 ಸಾವಿರ ಜನ ಭಾಗವಹಿಸಿದ್ದಾರೆ. ಸುತ್ತ ಹಳ್ಳಿಗಳೆಲ್ಲ ಭಾಗವಹಿಸಿದ್ದಾರೆ. ಅವ್ರು ಪ್ರೊಫೆಷನಲ್ಸ್ ಆಗಿದ್ರೆ ಅವರು ಜಿಂಕೆಗಳನ್ನ ಹೊಡೆದು, ಆಮೇಲೆ ಇನ್ಯಾವುದೋ ಕಾಡು ಪ್ರಾಣಿಗಳನ್ನ ಹೊಡೆದು ಮಾರಾಟ ಮಾಡಿ ಅದರಿಂದ ಜೀವನ ನಡೆಸುವಂತವರೇ ಆಗ್ಬಿಟ್ಟಿದ್ರೆ ಇವರಿಗೆ ಮುಗಿಸ್ತಾ ಇದ್ರು. ಅವ್ರ ಪ್ರೊಫೆಷನಲ್ಸ್ ಅಲ್ಲ, ಅವರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಅವ್ರನ್ನ ಹಿಡಿಯಕ್ಕೆ ಇವ್ರು ಹೋಗ್ತಿರ್ಲಿಲ್ಲ. ಅಂದ್ರೆ ಇವ್ರು ಹೋಗಿರೋದು ಗೊತ್ತಾಗಿದೆ. ಇವ್ರನ್ನ ಮುಗಿಸ್ಬೇಕು ಅಂತ 12 ಜನ ಅಧಿಕಾರಿಗಳು ಹೋಗ್ಬಿಟ್ಟು ಅವ್ರೇನ್ ಶಬ್ದ ಬಂದಿದೆ ಇವರು ಅಂತ ಪತ್ತೆ ಮಾಡಿಬಿಟ್ಟು ಅವ್ರಿಗೆ ಹೊಡೆದು ಸಾಯಿಸಿರೋದು. ಇದು ಓಪನ್ ಆಗಿ ಕೂಡ ಗೊತ್ತಾಗ್ತಾ ಇದೆ. ಆದ್ರಿಂದ ಸಭಾಪತಿಗಳೇ, ಇಟ್ ಈಸ್ ವೆಲ್ ಪ್ರಿಪೇರ್ಡ್ ರಿಪೋರ್ಟ್. ಪ್ರತಿದಾಳಿ ನಡೆಸಿದ್ದಾರೆ. ಸಣ್ಣ ಪುಟ್ಟ ಗಾಯ ಆಗಿದೆ. ಸಣ್ಣ ಪುಟ್ಟ ಗಾಯಕ್ಕೆ ಅವ್ರ ಹಾಸ್ಪಿಟಲ್ ನೋಡಿ, ಇವತ್ತೆಲ್ಲದು ಒಂದ್ ಚೂರ್ ತರ್ಚಿದ್ರು ಸಾಕು, ಒಂದು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗೋದಕ್ಕೆ ಆಗ್ತಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಅನೇಕ ಜನ ಕಳ್ಳ ಅಧಿಕಾರಿಗಳು ಮಾಡಿರೋ ಸಣ್ಣ ಪುಟ್ಟ ಗಾಯ ಆಗಿದೆ. ನನ್ನ 90% ಅಧಿಕಾರಿಗಳ ಬಗ್ಗೆ ನಂದು ಕ್ವಶನ್ ಇಲ್ಲ. ಇದನ್ನು ಮಾಡಿರ್ತಕ್ಕಂಥದ್ದೇನಿದೆ ಇಂಟೆನ್ಷನಲಿ ಮಾಡಿರ್ತಕ್ಕಂಥದ್ದು. ಸಣ್ಣ ಪುಟ್ಟ ಗಾಯ ಆಗಿದೆ. ಇವ್ರು ಮಾಡೇ ಇಲ್ಲ, ಅವ್ರು ಯೂಸೇ ಮಾಡಿಲ್ಲ ಗನ್ನನ್ನ. ಚಿಕಿತ್ಸೆ ಎಲ್ಲಾಗಿದೆ ಅವರಿಗೆ? ಅಧಿಕಾರಿಗಳು ಎಲ್ಲಿದ್ದಾರೆ? ಅವರಿಂದ ರಿಪೋರ್ಟ್ ತೆಗೆದುಕೊಂಡ್ರ? ಇದೇ ರಿಪೋರ್ಟ್ ಅವ್ರದ್ದು? ಆಮೇಲೆ ಇವತ್ತು ಇವರು ಹೇಳಿದ್ದಾರೆ, ಚಾಮರಾಜನಗರ ಶೂಟ್ಔಟ್ ಬಗ್ಗೆ ತಮಿಳುನಾಡಿನ CM ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ತಮಿಳುನಾಡಿನ CM? ಇದೊಂದು ಹತ್ಯಾಕಾಂಡ ಅಂತ CM ಹೇಳಿದ್ದಾರೆ, ತಮಿಳುನಾಡಿನ CM. ಇದನ್ನ ನೋಡಿದ್ರೆ ಯಾರಿಗಾದ್ರೂ ಅನ್ಸುತ್ತೆ ಇದೊಂದು ಹತ್ಯಾಕಾಂಡ, ಇದೊಂದು ಗೌರ್ಮೆಂಟೇ ಮಾಡಿರ್ತಕ್ಕಂಥ ಅಥವಾ ಅಧಿಕಾರಿಗಳೇ ಮಾಡಿರ್ತಕ್ಕಂಥ ಮರ್ಡರ್ ಅಂತಕ್ಕಂಥದ್ದು ಓಪನ್ ಆಗಿ ಎಲ್ಲರೂ ಹೇಳ್ತಾರೆ. ಇಟ್ ಈಸ್ ಒನ್ ಸೈಡೆಡ್. ಅಧಿಕಾರಿಗಳು ಮಾಡಿರೋದು ಇಟ್ ಈಸ್ ಒನ್ ಸೈಡೆಡ್. ಆದ್ರಿಂದ ಸಭಾಪತಿಗಳೇ, ಈ ಅಧಿಕಾರಿಗಳ ಮಾತನ್ನ ಕಟ್ಟಿಕೊಂಡು ಪಾಪ ಅತ್ಯಂತ ಬಡ ಕುಟುಂಬದಿಂದ ಬಂದಿರತಕ್ಕಂತ ಆ ಫ್ಯಾಮಿಲಿಗೆ ಸರ್ಕಾರ ಕೊಟ್ಟಿರೋದು ಎಷ್ಟು? 5 ಲಕ್ಷ. ಈ ಸರ್ಕಾರದ ಧೋರಣೆ ಯಾರು ಮೆಚ್ಚುತ್ತಾರ? 5
ದ್ವೇಷ ಇನ್ಯಾವುದು ಈ ಕಾಡಂಚಿನ ಪುಟ್ಟಣ್ಣವ್ರು ಹೇಳ್ತಿದ್ರು, ಪಾಪ ಕೆಲಸ ಮಾಡುವಂತವ್ರಿಗೆ ಸಿಬ್ಬಂದಿಗಳು ತುಂಬಾ ಕಡಿಮೆ ಇದ್ದಾರೆ. ದಿನಗೂಲಿ ಕನಿಷ್ಠ ವೇತನಕ್ಕಿಂತ ಕಡಿಮೆ ದರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಆ ಬಡವರಿದ್ದಾರೆ. ಆ ದೃಷ್ಟಿಯಿಂದ ಅರಣ್ಯ ಇಲಾಖೆಗೆ ಕೂಡ ಹೆಚ್ಚಿನ ಸಿಬ್ಬಂದಿ ಬೇಕಾಗ್ತದೆ, ತರಬೇತಿ ಸಿಬ್ಬಂದಿ ಬೇಕಾಗ್ತದೆ. ಇದೆಲ್ಲವೂ ಕೂಡ ನೀವು ನ್ಯಾಯಾಂಗ ತನಿಖೆ ಮಾಡೋದ್ರಿಂದ ಸ್ಪಷ್ಟವಾದ ಒಂದು ಚಿತ್ರಣ ಹೊರಬರ್ತದೆ. ಅದರಿಂದ ಭವಿಷ್ಯತ್ತಿನಲ್ಲಿ ಇಂಥ ಘಟನೆಗಳು ಮರುಕಳಿಸದೇ ಇರೋದಕ್ಕೆ ಅವಕಾಶ ಆಗ್ತದೆ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದ. ರಾಮೋಜಿಗೌಡ್ರೆ. ಸನ್ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಏನು ಇವತ್ತು ಈ ಘಟನೆಯಲ್ಲಿ ಯಾರು ಸಾವನ್ನಪ್ಪಿದ್ದಾರೆ ಆ ಸಾವನ್ನು ಬರೆಸುವಂಥ ಶಕ್ತಿ ಆ ಕುಟುಂಬಗಳಿಗೆ ಭಗವಂತ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಈ ದಿನ ಎರಡು ದಿನ ಆಗಿದೆ ಸನ್ಮಾನ್ಯ ಸಭಾಪತಿಗಳೇ. 15ನೇ ತಾರೀಕು ಘಟನೆ ಆಗಿದೆ. ಆಗಲೇ ಸನ್ಮಾನ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಇದನ್ನು ಜಿಲ್ಲಾ ದಂಡಾಧಿಕಾರಿಗಳಿಗೆ ಒಂದು ವರದಿಯನ್ನು ಕೊಡಲಿಕ್ಕೆ ರಿಪೋರ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ನಾವು ಭಾನುವಾರ ಇತ್ತು, ಇದನ್ನು ಬೆಳಗ್ಗೆ ನಮಗೆ ಈ ವರದಿ ಬಂದಿದೆ. ಸದ್ಯಕ್ಕೆ ಸಭೆಗೆ ಏನು ಮಾಹಿತಿ ಬೇಕಾಗಿತ್ತು ಆ ಮಾಹಿತಿಯನ್ನು ಸನ್ಮಾನ್ಯ ಮಂತ್ರಿಗಳು ನೀಡಿದ್ದಾರೆ. ಸನ್ಮಾನ್ಯ ಸಭಾಪತಿಗಳೇ, ಇಲ್ಲಿ ಒಂದು ಅಂಶವನ್ನು ನೋಡ್ಬೋದು. ಆದರೆ ಅಧಿಕಾರಿಗಳು ಯಾವ ರೀತಿ ಏನೆಲ್ಲ ಮಾಹಿತಿ ಬೇಕು ಅದನ್ನೆಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಒಂದು ಪಾಯಿಂಟನ್ನು 15 ಅಂಶವನ್ನು ಕೊಟ್ಟಿದ್ದಾರೆ. ಇವ್ರಿಗೆ ಯಾವುದೇ ರೀತಿಯಲ್ಲ ಕ್ರಿಮಿನಲ್ ಅಪರಾಧಗಳಿಲ್ಲ ಅಂತ. ಅಂದರೆ ಉದ್ದೇಶ ಅವ್ರದ್ದು ಬೇರೆ ರೀತಿ ಇದ್ದಿದ್ರೆ ಈ ಪಾಯಿಂಟ್ ಬರೀತಾ ಇರಲಿಲ್ಲ ಅಧ್ಯಕ್ಷ ಅವರು. ಯಾಕಂತಂದ್ರೆ ಏನೋ ಕ್ರಿಮಿನಲ್ ಅಪರಾಧಗಳಿಲ್ಲ ಅಂದ್ರೆ ಇವರು ಆ ಕೆಲಸದಲ್ಲಿ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಎರಡನೇದು ಅಷ್ಟೇ. ಮತ್ತು ಅಧಿಕಾರಿಗಳಿಗೂ ಅವ್ರಿಗೂ ವೈಷಮ್ಯ ಇಲ್ಲ ಅಂತಲೂ ಇದರಲ್ಲಿ ಅರ್ಥ ಆಗುತ್ತೆ. ಯಾಕಂತಂದ್ರೆ ಇವನೇನಾದ್ರು ಪದೇ ಪದೇ ಈ ರೀತಿ ಅಪರಾಧಗಳು ಭಾಗಿಯಾಗಿ ಅಥವಾ ಪ್ರಾಣಿಗಳನ್ನ ಕೊಂದು ಈ ರೀತಿ ಮಾಡ್ತಾ ಇದ್ರೆ ವೈಷಮ್ಯ ಬೆಳೀತದೆ, ಇವ್ರನ್ನ ಏನನ್ನ ಸಂಹಾರ ಮಾಡಬೇಕು ಅನ್ನುವಂಥ ಒಂದು ಮನಸ್ಸು ಅಧಿಕಾರಿಗಳು ಬರ್ತದೆ. ಆದರೆ ಆ ರೀತಿಯೂ ಇಲ್ಲ ಸಭಾಪತಿಗಳೇ. ಕ್ಲೀನ್ ಆಗಿ ಇವತ್ತು ಈ ಸಭೆಗೆ ಏನು ಮಾಹಿತಿ ಬೇಕೋ ಸಂಪೂರ್ಣವಾದ ವಿವರವಾದ ಮಾಹಿತಿಯನ್ನ ಸನ್ಮಾನ್ಯ ಮಂತ್ರಿಗಳು ನೀಡಿದ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಮತ್ತು ಇಲ್ಲಿ ಯಾವ ರೀತಿ ಆಗಿದೆ ಅಂದರೆ ಸಭಾಪತಿಗಳೇ, ಸಂಜೆ 8 ಗಂಟೆಗೆ ಮಾಹಿತಿ ಬರುತ್ತೆ, ಹೋಗ್ತಾರೆ 10-12 ಜನ. ಅದನ್ನ ಆಮೇಲೆ ಎಲ್ಲೂ ಅವರಿಗೆ ಕಾಣಿಸಲ್ಲ. ಯಾಕಂದ್ರೆ ಕಾಡದು ದಟ್ಟವಾದ ಕಾಡಲ್ಲಿ ಯಾರು ಕಾಣಿಸಲಿಲ್ಲ. ಬರ್ತಾರೆ, ಬರುವಂಥ ಸಂದರ್ಭ ಬೆಳಿಗ್ಗೆ 5 ಗಂಟೆಗೆ ಬೆಳಕು ಕಾಣಿಸ್ತದೆ, ಅವ್ರದ್ದೇ ಟಾರ್ಚು, ಹೋಗ್ತಾರೆ. ಯಾಕಂದ್ರೆ ಕತ್ಲಲ್ಲಿ ನಾವು ಎಷ್ಟು ದೂರ ಇದ್ದಾರೆ ಏನಿದ್ದಾರೆ ಏನು ಗೊತ್ತಾಗಲ್ಲ. ಅವ್ರಿಗೆ ವಾರ್ನ್ ಮಾಡಿದ್ದಾರೆ ಶರಣಾಗ್ರಿ ಅಂತೇಳಿ ಅವ್ರು ಗುಂಡು ಹಾರಿಸಿದ್ದಾರೆ. ಆಮೇಲೆ ನಾವು ಸಭಾಪತಿಗಳೇ ಈ ಸಭೆಯಲ್ಲಿ ಇಲ್ಲಿ ವಿರೋಧ ಪಕ್ಷ ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು, ಇಲ್ಲಿ ಯಾವತ್ತೂ ಯಾರಿಗೂ ನಿಜವಾಗ್ಲೂ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಶಿಕ್ಷೆ ಆಗಲಿ ಅಥವಾ ಕಾಡು ರಕ್ಷಣೆ ನಮ್ಮ ಕರ್ತವ್ಯ ಸಭಾಪತಿಗಳೇ. ನಾವು ಯಾವತ್ತೂ ಅಧಿಕಾರಿಗಳಿಗೂ ಸಹ ಆತ್ಮಸ್ಥೈರ್ಯ ಕುಗ್ಗಿಸಬಾರ್ದು. ಕಾಡನ್ನ ಕಾಡು ರಕ್ಷಣೆ ಮಾಡಬೇಕು. ಮತ್ತೊಬ್ಬ ಮರಿವೀರಪ್ಪನ ಹುಟ್ಟಬಾರ್ದು ಸಭಾಪತಿಗಳೇ. ಮತ್ತೆ ಕೆಲವರು ಮಾತಾಡ್ದೆ ಅವರು ಪಾಪ ಆಯ್ತು ಗುಂಡೇಟ್ 3 ಜನಕ್ಕೆ ಒದ್ದಾಡ್ತಾ ಇದ್ರು. ಯಾಕೆ ಮಾನವೀಯತೆಯನ್ನು ನಾವು ಕಳ್ಕೋಬಾರ್ದು. ನಾವಿವತ್ತೇನೋ ಮಾತಾಡುವಂಥ ಸಂದರ್ಭಗಳಲ್ಲಿ ಅಧಿಕಾರಿಗಳು ಪಾಪ ಯಾರೋ ಸಾವನ್ನಪ್ಪ, ನಾನು ಯಾಕೆ ಅವನು ಕರ್ಕೊಂಡು ಹೋಗ್ಬೇಕು, ನನಗೆ ಕರ್ಕೊಂಡು ಹೋದ್ರೆ ತಾನೇ. ಈಗ ಇಲ್ಲೆಲ್ಲ ಯಾವ ರೀತಿ ಡೌಟ್ ಬರ್ತಾ ಇದೆ ಅಂದ್ರೆ ಅಲ್ಲಿ ಸಾವನ್ನಪ್ಪಿದ್ರೆ ಅಲ್ಲೇ ಬಿಡ್ಬೇಕಾಗಿತ್ತಲ್ಲ. ಇವರು ಏನು ಇಲ್ಲಿ ಇಂಟೆನ್ಷನ್ ಬೇರೆ ಇದೆ ಅಂತೇಳಿ ಅವ್ರು ಸಾವನ್ನು ಅಪ್ಪಿರ್ಲಿಲ್ಲ ಸಭಾಪತಿಗಳೇ. ಇಲ್ಲಿ ವರದಿ ಪ್ರಕಾರ ಆ ರೀತಿ ಇದ್ದಾಗ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ನಾವೆಲ್ಲ ಒಂದನ್ನ ಗಮನಕ್ಕೆ ತಗೋಬೇಕು, ಈ ರೀತಿ ಘಟನೆಗಳು ಆಗಬಾರ್ದು. ನಮ್ಮ ವಿರೋಧ ಪಕ್ಷ ನಾಯಕರು ಹೇಳ್ತಾ ಇದ್ರು, ಇಲ್ಲ ನಮಗೆ ಜಿಲ್ಲಾ ದಂಡಾಧಿಕಾರಿಗಳಿಂದ ಬರ್ತಕ್ಕಂಥ ವರದಿ ಮೇಲೆ ನಂಬಿಕೆ ಇಲ್ಲ, ನ್ಯಾಯಾಂಗಕ್ಕೆ ಒಪ್ಪಿಸಿ ಅಂತ. ಅದನ್ನು ಮಾಡ್ಬೋದು ಮಂತ್ರಿಗಳು. ಇದರಲ್ಲಿ ನಾವೂ ಸಹ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತೀವಿ. ಯಾಕಂತಂದ್ರೆ ಇಂಥ ಘಟನೆಗಳಾದಾಗ ನೀಟಾಗಿ ಕ್ಲಿಯರ್ ರಿಪೋರ್ಟ್ ಬೇಕಾಗ್ತದೆ. ಹಾಗಾಗಿ ಏನಿವತ್ತು ಈ ಸಭೆಗೆ ಬೇಕಾಗಿತ್ತು ಅಂತ ಅತ್ಯುತ್ತಮವಾದಂಥ ವರದಿಯನ್ನು ಮಂತ್ರಿಗಳು ಕೊಟ್ಟಿದ್ದಾರೆ. ಮತ್ತು ಶಕ್ತಿವಂತರಿದ್ದಾರೆ, ಪಾರದರ್ಶಕರಾಗಿದ್ದಾರೆ, ಪ್ರಾಮಾಣಿಕರಾಗಿದ್ದಾರೆ. ಅವರ ಮೇಲೆ ಅತೀವಾದಂಥ ನಂಬಿಕೆ ವಿಶ್ವಾಸ ನಮಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರು ತಪ್ಪಿಸ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಅಂತ ನನಗೆ ನಂಬಿಕೆ ಇದೆ ಸನ್ಮಾನ್ಯ ಸಭಾಪತಿಗಳೇ. ಕೊನೆಯದಾಗಿ ಇಬ್ಬರಿದ್ದಾರೆ ನನಗೆ ಭಾಳ ಆಪ್ತರು, ಒಂದು ಅರುಣ್ ಮತ್ತು ಡಾಕ್ಟರ್ ಸರ್ಜಿ. 5 ನಿಮಿಷ ಮಾಡಿ ಅರುಣ್, ಆಮೇಲೆ ಕೊನೆಗೆ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ಆಪ್ತರು ಮಾನ್ಯ ಸಭಾಪತಿಗಳೇ, ನನ್ನ ಊರು ಅರಣ್ಯಕ್ಕೆ ಬಹಳ ಹತ್ತಿರ ಇರುವಂತಹ ಊರು, ಹಾಗಾಗಿ ನಾನು ಮಾತಾಡಬೇಕು ಅಂತ ಅನ್ನಿಸ್ತು.
ಸಾಕಷ್ಟು ಸಲ ಅರಣ್ಯವನ್ನ ರಕ್ಷಿಸುವಂತವರು ಆ ಊರಿನ ಜನ ಆಗಿರ್ತಾರೆ.